ಅಲ್ಲ ಯೋಗೇಶ, ಎಂಥ ಕಾಲ ಬಂತು ನೋಡು. ಏನು? ನಮ್ ಕಾಲದಲ್ಲಿ ಮದುವೆ ಇನ್ನೂ 10 ದಿನ ಇದ್ದಾಗ್ಲೇ ಮನೆ ಮುಂದೆ ಚಪ್ರ ಹಾಕಿಸ್ತಿದ್ರು. ಏನ್ ಪೂಜೆ, ಏನ್ ನೇಮ, ಏನ್ ಪುರಸ್ಕಾರ. ಈಗಿನ ಕಾಲದಲ್ಲಿ ನೋಡು, 9 ಗಂಟೆಗೆ ಬರ್ತಾರೆ, 12 ಗಂಟೆಗೆ ದಾರಿ ಆಗುತ್ತೆ, 2:15 ಸೋಮನಾಗಿರುತ್ತೆ. ಅಲ್ಲಿಂದ ಶುರು ಆಗತ್ತೆ ನೋಡಪ್ಪ ಸಂಸಾರ. ಸರಿಯಾಗಿ ಹೇಳಿದ್ರಿ ಬಿಡಿ ಶಂಕರಣ್ಣ. ಎಷ್ಟೇ ಆದ್ರೂ ನೀವು ದೊಡ್ಡವರು, ಅನುಭವಿಸ್ರಲ್ವೇ ನೀವು. ಶಂಕರಣ್ಣ, ನಮ್ಮ ಹಳ್ಳಿನಾಗ ನೀವು ಒಂದ್ ದೊಡ್ಡ ಜೀವ ಇದ್ದಂಗೆ. ಯಾವುದೇ ಶುಭ ಕಾರ್ಯ ಆಗ್ಲಿ ಅಶುಭ ಕಾರ್ಯ ಆಗ್ಲಿ ಕಷ್ಟ ಸುಖಕ್ಕೆಲ್ಲ ಮುಂದೆ ನಿಂತು ನಡ್ಸ್ಕೊಡ್ತೀರಾ. ಇಡೀ ಹಳ್ಳಿನೇ ನಿಮ್ ಪ್ರಾಣ, ನಿಮ್ದೇ ಸಂಸಾರ ಅಂದ್ಕೊಂಡಿದ್ದೀರಾ. ಅದ್ ನಮ್ಮ ಅದೃಷ್ಟ ಕಣಣ್ಣ. ಅದ್ನೇ ಯೋಗೇಶ ಮಾನವೀಯತೆ ಲಕ್ಷಣ ಅನ್ನೋದು. ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ ಕೈಲ ಸಹಾಯ ಮಾಡಿದಾಗ್ಲೇ ಈ ಮಾನವ ಜನ್ಮ ಸಾರ್ಥಕ ಆಗೋದು. ಏನಂತ ಶಂಕರ? ಓ ಏನ್ ಚಂದ್ರಪ್ಪ. ನಮಸ್ಕಾರ. ನಮಸ್ಕಾರ. ಪೇಟೆ ಕಡೆ ಹೊರಟೆ? ಇಲ್ಲ ಬುದ್ಧಿ, ಇವತ್ತಿನ ನಾಲ್ನ ಮದ್ವೆ ಐತೆ, ದೇವಸ್ಥಾನಕ್ಕೆ ಹಾಕಂತ ಹೇಳಿದ್ರಲ್ಲ, ದೇವಸ್ಥಾನಕ್ಕೆ ಹೋಯ್ತಾ ಇದ್ದೀನಿ ಬುದ್ಧಿ. ಸರಿ ಸರಿ. ಅಲ್ಲ, ನಾವು ಚಿಕ್ಕವರಾಗಿದ್ದಾಗ ಹಳ್ಳಿಲಿ ಬೇಕಾದಷ್ಟು ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ಸಿಗುತ್ತೆ ಅಂತ ಪೇಟೆ ಜನ ಮಾತಾಡ್ತಿದ್ರು. ಈಗ ನೋಡು, ನಮಗ್ ಹಾಲು ಬೇಕಂದ್ರೂ ನಾವು ಹಾಲಿನ ಪಾಕೆಟೇ ತರಿಸ್ಕೋಬೇಕು. ಬೆಳಗ್ಗೆ ಎದ್ರೆ ಹಾಲಿನ ಪಾಕೆಟ್, ಸಂಜೆ ಆದ್ರೆ ಸರಾಯಿ ಪಾಕೆಟ್. ಇದು ಒಳ್ಳೆ ಪಾಕೆಟ್ ಸವಾಸ ಆಗೋಯ್ತು. ಸರಿ ಸರಿ, ನೀವು ಹೋಗಪ್ಪ, ಹಾಲಾಕ್ ಹೋಗಿ. ಆಯ್ತು ಬುದ್ಧಿ, ಬರ್ತೀನಿ. ಆಯ್ತಾಯ್ತು. ಶಂಕರಣ್ಣ, ನಾನು ಮನೆಗೆ ಹೋಗಿ ಲಕ್ಷ್ಮಿನ, ಸೀನುನ, ಅಜ್ಜಿನ ಬೇಗ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಬರ್ಲಾ? ಆಯ್ತಾಯ್ತಾಯ್ತು. ಇಲ್ಲೋಡಪ್ಪ, ಯಾರನ್ ಮಾತ್ರ ಸೀನನ್ ಮಾತ್ರ ಮರಿಬೇಡ. ಎಲ್ಲಾರು ಉಂಟಾ ಶಂಕರಣ್ಣ? ಬಹಳ ಒಳ್ಳೆ ಹುಡುಗ ಅವನು. ಹೌದು. ಅವನೊಬ್ಬನಿದ್ರೆ ಕೆಲಸದಲ್ಲಿ 10 ತಾಳಿ ಸಮ ನೋಡು. ಹೌದು. ಸರಿ, ಬರ್ತೀನಿ. ಆಯ್ತಾಯ್ತು, ನಾನು ಕಾಯ್ತಿರ್ತೇನೆ. ಆಯ್ತಾಯ್ತು. ಲಕ್ಷ್ಮಿ, 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 ಲ ಸಾಕ್ಷಾತ್ ಮಹಾಲಕ್ಷ್ಮಿ ಕಣವ ನೀನು. ಅದೇನ್ ಕಳೆ, ಅದೇನು ಲಕ್ಷಣ. ನಿಜವಾಗ್ಲು ಕಣವ, ನಿನ್ನ ಕೈ ಹಿಡಿಯೋನು ಅದಿನ್ನೆಂತ ಭಾಗ್ಯಶಾಲಿನೋ ನಾ ಕಾಣೆ ಕಣವ. ಹೋಗಣ, ಯಾವಾಗ್ಲೂ ನಿನ್ಗೆ ನನ್ನನ್ನು ಹೊಗಳೋದೇ ಕೆಲ್ಸ. ಇದನ್ ಬಿಟ್ರೆ ಆ ದೇವ್ರು ನನಗಿನ್ಯಾವರನ್ನು ಕೊಟ್ಟಿಲ್ಲ ಕಣವ. ನನ್ ಮುದ್ದು ಅಣ್ಣ, ನಿನ್ನಂತ ಅಣ್ಣನ್ ಪಡೆಯೋದಿಕ್ಕೆ ನಾನ್ ಎಷ್ಟು ಜನ್ಮ ಪುಣ್ಯ ಮಾಡಿದ್ನೋ ಏನೋ. ಅಯ್ಯೋ ಉಚ್ಚಿ, ನೀನಲ್ಲ ಪುಣ್ಯ ಮಾಡಿರೋದು, ನಿನ್ನಂತ ಮುದ್ದು ತಂಗಿನ ಪಡೆದಿರೋ ಈ ಅಣ್ಣ ಕಣವ ಪುಣ್ಯ ಮಾಡಿರೋದು. ಸರಿ, ಪ್ರಸಾದ ತಂದಿದ್ದೀನಿ, ತಗೋ. ಅದ್ ಸರಿ, ನೀನೇನೋ ರೆಡಿ ಆಗಿದ್ಯಾ? ಆ ಸೀನಾ ಎಲ್ಲವ ಕಾಣ್ತಾನೆ ಇಲ್ಲ? ಸೀನಾನಾ? ನಾನ್ ನೋಡ್ತೀನಿ. ಅಜ್ಜಿ ಬಾರಪ್ಪ ಯೋಗೇಶ. ಏನ್ ಅಜ್ಜಿ ನೀನು, ಆ ಶಂಕರಣ್ಣ ಬೇರೆ ದೇವಸ್ಥಾನಕ್ಕೆ ಬೇಗ ಬಾ ಅಂತ ಹೇಳಿದ್ರು ನೀನ್ ಇನ್ನು ರಾಗಿ ಕೆರ್ತಾ ಕೂತಿದ್ಯಲ್ಲ. ನೋಡ್ ಮಗ, ಈ ಮುದುಕಿಗೆ ಅಲ್ಲೇನ್ ಕೆಲ್ಸ? ದಾರೆ ಮುಗಿಯೋತ್ತಿಗೆ ಬಂದು ಮದುಮಕ್ಳು ತಲೆ ಮ್ಯಾಗೆ 4 ಅಕ್ಷತೆ ಕಾಳಾಕದ್ರೆ ಆಯ್ತು. ನೀನೊಂದ್ ಕೆಲ್ಸ ಮಾಡು, ಸೀನುನು ಲಕ್ಷ್ಮಿನೂ ಕರ್ಕೊಂಡ್ ನಡಿ, ನಾನು ಆಮ್ಯಾಗ ಬರ್ತೀನಿ. ಅದ್ ಸರಿ, ಈ ಸೀನಾ ಇಲ್ಲ ಅಜ್ಜಿ, ಕಾಣ್ತಾನೆ ಇಲ್ಲ? ಇಲ್ಲೇ ಎಲ್ಲೋ ಇದ್ದ ಕಣೋ. ನೀನೊಂದ್ ಕೆಲ್ಸ ಮಾಡಜ್ಜಿ, ನನಗಲ್ಲಿ ಸಾಕಷ್ಟು ಕೆಲ್ಸ ಐತೆ. ನೀನ್ ಸೀನುನು ಲಕ್ಷ್ಮಿನೂ ಕರ್ಕೊಂಡು ಬೇಗ ಬಂದ್ಬಿಡು, ನಾನಿನ್ ಹೋಗ್ತೀನಿ. ಲೋ ಮಗ, ನಿಂಗೆ ಎಷ್ಟ್ ಸಲ ಹೇಳ್ಕೊಟ್ಟಿವ್ನಲ್ಲ, ಆಚೆಗೆ ಹೋಗುವಾಗ ಹೋಯ್ತೀನಿ ಅನ್ಬಾರ್ದು, ಹೋಗ್ಬಿಟ್ಟು ಬರ್ತೀನಿ ಏನ್ ಬೇಕು ಅಂತ. ಆಯ್ತಜ್ಜಿ, ಹೋಗ್ ಬರ್ತೀನಿ, ಸರಿನಾ? ಸರಿ ಮಗ. ಸೀನು, ಸೀನು, ನೀನ್ ಇಲ್ಲಿದ್ಯಾ? ನಿನ್ಗೇನಿಲ್ಲಿ ಕೆಲ್ಸ? ಒತ್ತಾರೆ ಎದ್ದು ಒಲೆ ಉರ್ಸ್ಕೊಂಡು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನ್ನ ಬೇಗ ಎಬ್ಬರ್ಸಕ್ ನಿನ್ ಏನಾಗಿತ್ತು? ಏನು ಬೇಗ ಎಬ್ಸಕ್ಕೆ ನಾನೇ ನಿನ್ ಹೆಂಡ್ತಿನಾ? ಇವತ್ತಿಲ್ಲ ನಾಳೆ ಆಗೋಳ್ತಾನೆ. ಏನು ನಾನು ನಾಳೆ ನಿನ್ ಹೆಂಡ್ತಿ ಆಗ್ತೀನಾ? ನಿನ್ನ ನಿನ್ನ ಅಯ್ಯಯ್ಯಯ್ಯಯ್ಯಯ್ಯೋ, ನಿನ್ ಕಾಲ್ ಸೇದೋಗ ಕಣ್ ಕಾಣಕ್ಕಿಲ್ವೇಂದ್ರ? ಒಳ್ಳೆ ಗೂಳಿ ನುಗ್ದಾಗ ನುಗ್ತಾ ಇದೆಯಲ್ಲ. ನಾನ್ ಈಟೋತರ್ಗು ಕೂತ್ಕೊಂಡು ಈ ರಾಗಿಲಿ ಕಲ್ಲು ಮಣ್ಣೆಲ್ಲ ಬೇರೆ ಬೇರೆ ಮಾಡಿದ್ರೆ ಎಲ್ಲ ಒಂದ್ ಮಾಡಿಕ್ಬಿಟ್ಟಲ್ಲ. ನೀನ್ ಬಾ, ನಿಂಗೆ ಇದೇ ರಾಗಿಲಿ ಮುದ್ದೆ ಮಾಡಿಕ್ತೀನಿ, ಉಂಡ್ರೆ ಹೊಟ್ಟೆ ಕಟ್ಕೊಂಡ್ಬಿಡ್ಬೇಕು. ತಪ್ಪಾಯ್ತು ಕಣಜ್ಜಿ, ಖುಷಿಯಿಂದ ಓಡ್ ಬರುವಾಗ ಕಾಣ್ಲಿಲ್ಲ. ಏನ್ಲ ತಮಾಷೆ ನಿಂದು? ಬೆಳೆದ ಹೆಣ್ಮಕ್ಳ ಹತ್ರ ಹೆಂಗಿರ್ಬೇಕು ಅಂತ ಜ್ಞಾನ ಬೇಡ ನಿಂಗೆ? ಲಕ್ಷ್ಮಿ ಜೊತೆ ಏನ್ಲ ನಿಂದ ಆಟ? ನೋಡ್ದವ್ರು ಏನ್ ಅನ್ಕೊಂಡಾರು?
ಏ ಲಕ್ಷ್ಮಿ, ನಿನ್ ಮದ್ವೆ ಆಗೋ ವಯಸ್ಸು ಬಂದ್ರು ಇನ್ನೂ ಹುಡುಗಾಟಿಗೆ ಬಿಟ್ಟಿಲ್ವಾ ನೀನು? ಅಯ್ಯೋ ನಿನ್ ಮೊಕ್ಕೆ. ಅಜ್ಜಿ, ನಾನ್ ಬೇರೆ ಹುಡುಗಿ ಜೊತೆ ತಮಾಷೆ ಮಾಡ್ದೆ. ನಮ್ ಲಕ್ಷ್ಮಿ ಜೊತೆ ತಾನೇ, ಅವಳ ಜೊತೆಲಿ ತಮಾಷೆ ಆಡಿದ್ರೆ ತಪ್ಪೇನಜ್ಜಿ? ತಪ್ಪೇ ಕಣ್ಲಾ? ಅದೇಂಗ್ ತಪ್ಪಜ್ಜಿ? ಅದು ಅದು ಏಯ್, ನೀನೇನ್ ಹೇಳ್ಬೇಕಾಗಿಲ್ಲ. ನೀನೇನ್ ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ಲಕ್ಷ್ಮಿ ಹೆಣ್ಮಗ, ನಾಳೆ ಬೇರೆ ಮನೆಗೆ ಹೋಗಿ ಸಂಸಾರ ಮಾಡೋಳು. ಅವಳ ಜೊತೆ ನೀನ್ ಹಿಂಗ್ ಚೆಲ್ಲಾಟ ಆಡ್ತೀಯಲ್ಲ, ನೋಡ್ದವ್ರು ತಪ್ಪು ತಿಳ್ಕೊಳಕಿಲ್ವೆಲ್ಲ. ಅವಳ ಭವಿಷ್ಯದ ಗತಿ ಏನ್ಲ? ಲಕ್ಷ್ಮಿನ ಬೇರೆಯವ್ರ ಕೊಟ್ಟು ಯಾಕೆ ಮದುವೆ ಮಾಡ್ಬೇಕಜ್ಜಿ? ನಾನಿಲ್ವಾ? ಏನು ನೀನು ಲಕ್ಷ್ಮಿ ಮದ್ವೆ ಆಯ್ತೀಯ? ಅಯ್ಯೋ ಹುಚ್ಚು ಮುಂಡೆದೆ. ನೀನೆಲ್ಲಿ, ಅವಳೆಲ್ಲಿ? ಅವಳು ವಿದ್ಯಾವಂತೆ, ನಾಳೆ ಒಳ್ಳೆ ಮನೆತನಕ್ಕೆ ಸೊಸೆ ಆಗೋ ಯೋಗ್ಯತೆ ಇರೋಳು. ನಿನಗೇನ್ಲ ಆಯ್ತಾ ಅಂತ ಯೋಗ್ಯತೆ? ಅವಳನ್ ಚೆನ್ನಾಗಿ ಸಾಕೋ ಕೈಯಲ್ಲಿ ಕೆಲ್ಸ ಇಲ್ಲ, 3 ಕಾಸಿನ ಸಂಪಾದನೆ ಇಲ್ಲ. ನಿನ್ ಯೋಗ್ಯತೆಗೆ ಇವಳ ಬೇಕು. ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ. ನೀನೇ ಯೋಚನೆ ಮಾಡಿ ನೋಡು. ಲಕ್ಷ್ಮಿ ಆಕಾಶದಾಗೆ ತಳ್ತಳ ಅಂತ ಒಳಿಯೋ ನಕ್ಷತ್ರ ಕಂಡ. ನೀನ್ ಭೂಮಿ ಮ್ಯಾಗ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ಬಿಟ್ರೆ ಸಿಕ್ಕು. ಮೊದ್ಲು ನೀನೊಂದ್ ಕೆಲ್ಸಕ್ಕೆ ಸೇರ್ಕೊಂಡು ಹಣ ಆಸ್ತಿ ಸಂಪಾದನೆ ಮಾಡೋದ್ ನೋಡು. ಇಲ್ಲ ಅಂದ್ರೆ ಅವಳನ್ನ ಮರ್ತು ಬಿಡು. ಮುಂದಿನ ವರ್ಷ ಊರಬ್ಬದ ತನಕ ಟೈಮ್ ತಗೋ. ಅಷ್ಟೊಳಗೆ ನಿನ್ಗೆ ಯಾವ ಕೆಲಸ ಸಿಕ್ಕಿ ಏನ್ ಸಂಪಾದನೆ ಮಾಡ್ತೀಯ ನೋಡೋಣ. ಈಗ ಬೇಗ ರೆಡಿಯಾಗಿ ಹೋಗು. ಯೋಗೇಶ ದೇವಸ್ಥಾನದ ಹತ್ರ ಕಾಯ್ತಿರ್ತಾನೆ. ಅಯ್ಯೋ ಹುಚ್ಚು ಮುಂಡೆದೆ. ನೀನೆಲ್ಲಿ, ಅವಳೆಲ್ಲಿ? ಅವಳು ವಿದ್ಯಾವಂತೆ, ನಾಳೆ ಒಳ್ಳೆ ಮನೆತನಕ್ಕೆ ಸೊಸೆ ಆಗೋ ಯೋಗ್ಯತೆ ಇರೋದು. ನಿನಗೇನ್ಲ ಆಯ್ತಾ ಅಂತ ಯೋಗ್ಯತೆ? ಅವಳನ್ ಚೆನ್ನಾಗಿ ಸಾಕೋ ಕೈಯಲ್ಲಿ ಕೆಲ್ಸ ಇಲ್ಲ, 3 ಕಾಸಿನ ಸಂಪಾದನೆ ಇಲ್ಲ. ನಿನ್ ಯೋಗ್ಯತೆಗೆ ಇವಳೇ ಬೇಕಾ? ಲಕ್ಷ್ಮಿ ಆಕಾಶದಾಗೆ ತಳ್ತಳ ಅಂತ ಒಳಿಯೋ ನಕ್ಷತ್ರ ಕಂಡ. ನೀನ್ ಭೂಮಿ ಮ್ಯಾಗ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ಬಿಟ್ರೆ ಸಿಕ್ಬಿಡ್ತಾಳ. ಹೌದು, ಅಜ್ಜಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನಿರೋ ಈ ಪರಿಸ್ಥಿತಿಯಲ್ಲಿ ಲಕ್ಷ್ಮಿನ ಮದುವೆ ಆಗೋದಕ್ಕೆ ನನ್ಗೇನು ಯೋಗ್ಯತೆ ಇದೆ? ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ಬರೋ ಊರೊಬ್ಬದೊಳಗೆ ಚೆನ್ನಾಗಿ ಸಂಪಾದನೆ ಮಾಡಿ ನನಗೂ ಲಕ್ಷ್ಮಿನ ಮದುವೆ ಆಗೋದಕ್ಕೆ ಯೋಗ್ಯತೆ ಇದನ್ನು ತೋರಿಸ್ಕೊಟ್ಟೆ ನಮ್ಮ ಅಜ್ಜಿಗೆ ಮುಖ ತೋರಿಸೋದು. ಅಲ್ಲಿವರೆಗೂ ಯಾರಿಗೂ ಮುಖ ತೋರಿಸ್ಬಾರ್ದು, ಈ ಹಳ್ಳಿಗೂ ಕಾಲಿಡಬಾರ್ದು. ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ ಶಂಕರಣ್ಣವರಿಗೆ. ಏನಿದು ನಮ್ಮ ಹಳ್ಳಿಗೆ ಅಪರೂಪವಾಗಿ ಬಂದಿದ್ದೀರಿ? ಏನಿಲ್ಲ, ಪಕ್ಕದ ಹಳ್ಳಿಯಲ್ಲಿ ಏನೋ ಗಲಾಟೆ ಆಗಿತ್ತಲ್ವಾ, ಆ ಕೇಸ್ಗೋಸ್ಕರ ಬಂದೆ. ಹಾಗೆ ನಿಮ್ ನೆನ್ಪಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ವಿಶೇಷ ಅಂತದ್ದು ಶಂಕರಪ್ಪನವ್ರೆ? ಬನ್ನಿ, ನೀವು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಸಾಹೇಬ್ರೆ. ಸರಿ, ನಡೀರಿ. ನಮಸ್ಕಾರ ಗೌಡ್ರೆ. ಯೋಗೇಶ ಬಂದಿದ್ದಾನಾ? ಬಂದನ್ ಗೌಡ್ರೆ. ಸೀನಾ? ಯೋಗೇಶನ್ ತಂಗಿ ಲಕ್ಷ್ಮಿ ನೋಡಿ ಸಾವಿತ್ರಮ್ಮನವರ ಈ ಫೋಟೋನ ನೋಡೆ. ಸಾಕ್ಷಾತ್ ಸೀತಾಮಾತೆ ಇದ್ದಾಗೆ. ಹೆಸರು ಕೂಡ ಸೀತಾದೇವಿನೇ. ತುಂಬಾ ಸಾಧು ಹುಡುಗಿ. ಈಕೆ ಬೇರೆ ಯಾರು ಅಲ್ಲ, ನಿಮ್ ಪಕ್ಕದ ಮನೆ ಲೋಲಾಬಾಯಿ ಇಲ್ವಾ? ಅವರ ಅಣ್ಣನ ಮಗಳು ಲೋಲಾಬಾಯಿ. ಸ್ವಾಮಿ, ಮಂಗಳೂರಲ್ಲಿ ಓದ್ತಾ ಇದ್ದಾಳೆ. ಈಗಲೇನೆ ತಂದೆ ತಾಯಿ ಮಾತು ಅಂದ್ರೆ ವೇದ ವಾಕ್ಯ. ಇನ್ನು ಮದುವೆ ಆದ್ಮೇಲಂತೂ ಗಂಡನ ಮಾತೇ ಆಗ್ಲಿ, ಅತ್ತೆ ಮಾವಂದ್ರ ಮಾತೇ ಆಗ್ಲಿ ತೆಗೆದು ಹಾಕದೇ ಇಲ್ಲ. ಅಷ್ಟು ಪರ್ಫೆಕ್ಟ್. ಅಷ್ಟು ಪರ್ಫೆಕ್ಟ್ ಅಂತ ಹೇಗೆ ಹೇಳ್ತೀರಾ? ನೋಡಿಮ್ಮ, ಈ ಹುಡುಗಿ ಇದ್ದಾಳಲ್ಲ, ಅದೇ ಸೀತಾದೇವಿ. ಆಹಾ ಆಹಾ, ಎಂತ ಒಳ್ಳೆ ಹುಡುಗಿ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. ಇವಳು 10th ಅಲ್ಲಿ ಓದ್ಬೇಕಾದ್ರೆ ಒಂದು ಹುಡುಗನ ಲವ್ ಮಾಡಿದ್ಲು. ಲವ್ವಾ? ಬರೀ ಲವ್ ಅಷ್ಟೇ. ತಾಯಿ ಬೇಡ ಅಂದ್ರು, ಬಿಟ್ಟು ಹಾಕಿದ್ಲು. ಒಳ್ಳೆ ಹುಡುಗಿ. ಲೋ ರಾಮಣ್ಣ, ಕಾಲೇಜ್ ಬಿಟ್ಟು ಹತ್ತಕ್ ಮುಂಚೆನೆ ಲವ್ ಮಾಡುದು ಅಂತ ಹೇಳ್ತಿದ್ಯಲ್ಲ, ತುಂಬಾ ಒಳ್ಳೆ ಹುಡುಗಿ ಹೇಗಾಗ್ತಾಳೆ? ಇದೇನು ಸ್ವಾಮಿ ಹೀಗೆ ಹೇಳ್ತೀರಾ? ತಾಯಿ ಹೇಳಿದ ಒಂದೇ ಒಂದು ಮಾತಿಗೆ ಲವ್ ಮಾಡಿದ ಹುಡುಗನ ಬಿಟ್ಟು ಹಾಕಿದ್ಲು. ಅದಕ್ಕೆ ಆಮೇಲೆ ಕಾಲೇಜ್ಗೆ ಹೋದ ಮೇಲೆ ಮತ್ಯಾರ ಜೊತೆ ಲವ್? ಬರೀ ಲವ್ ಅಲ್ಲ, ಲೈಲಾ ಮಜ್ನು ತರ ಡೀಪ್ ಲವ್. ಆದ್ರೆ ಆ ಹುಡುಗಿ ಎಂತ ಒಳ್ಳೆ ಹುಡುಗಿ ಅಂತಂದ್ರೆ, ತಂದೆ ಬಂದು ಬಿಟ್ಟಾಕು 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 ಅಂದ ಕೂಡ್ಲೆ ಆ ಹುಡುಗನು ಬಿಟ್ಟಾಕದ್ಲು. ವೆರಿ ಗುಡ್. ಈ ಸೀತಾಮಾತೆ ಕತೆ ಇಷ್ಟೇನಾ? ಇಲ್ಲ ಇನ್ನೂ ಇದೆ. ಇಲ್ಲಿ ಕೇಳಿ, ಈಗಾಗ್ಲೇ ಒಂದು ಹುಡುಗನ ಜೊತೆ ಲವ್ ಅಫೇರ್ ನಡೀತಾ ಇದೆ. ನೀವು ಬೇಡ ಅಂದ್ರೆ ಅವನು ಬಿಟ್ಬಿಡ್ತಾಳ? ಲೋ ರಾಮಣ್ಣ, ಈ ಸೀತಾ ಮಾತೆನ ನಮ್ಮ ಮನೆಗೆ ತುಂಬಿಸ್ಕೊಳ್ಳೋಷ್ಟು ನಾವು ದೊಡ್ಡ ಮನುಷ್ಯ ಅಲ್ಲಪ್ಪ. ಬೇರೆ ಹುಡುಗಿ ಫೋಟೋ ತೋರ್ಸು. ಇದೇನಮ್ಮ, ಇವ್ರು ಹೀಗೆ ಹೇಳ್ತಾ ಇದಾರೆ. ಈ ಹುಡುಗಿ ಬೇರೆ ಯಾರು ಅಲ್ಲ,
ಪಕ್ಕದ ಮನೆ ಲೋಲಾಬಾಯಿ ಇದಾರಲ್ಲ ಅವರ ಖಾಸ ಅಣ್ಣನ ಮಗಳು. ಲೋಲಾಬಾಯಿ ಯಾರಾದ್ರೆ ನಮಗೇನ್ರಿ? ಮದ್ವೆಗ್ ಮುಂಚೆ ನೀತಿಗೆಟ್ಟವಳನ್ನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾವ್ ಯಾವ ದೇವ್ರಿಗೇನ್ ಹರಕೆ ಹೊತ್ತಿಲ್ಲ. ಬೇರೆ ಫೋಟೋ ಇದ್ರೆ ತೋರಿಸಿ. ಆಯ್ತು ಈ ಹುಡುಗಿ ನೋಡಿ, ಸೂಪರ್ 16. ಸೂಪರ್ 16 ಅಂದ್ರೆ ಹೆಸರೇ ಸೂಪರ್ 16. ಯಾಕೆ ಅಂದ್ರೆ ಇವರ ತಂದೆ ತಾಯಿಗಳಿಗೆ 16 ಜನ ಹೆಣ್ಣು ಮಕ್ಕಳು. ಓ ಯಾಕೆ ಸ್ವಾಮಿ ಆಶ್ಚರ್ಯ ಆಗತ್ತಾ? ನೋಡಿ, ಮೊದಲು ಹುಟ್ಟಿದ್ದೇ ಹೆಣ್ಣು, ಮುಂದೆ ಗಂಡ ಆಗ್ಬಹುದು ಅಂತ ಪ್ರಯತ್ನ ಪಟ್ರು. ಆದ್ರೆ ಈ ಸೂಪರ್ 16 ವರ್ಗುನು ಗಂಡ ಆಗ್ಲೇ ಇಲ್ಲ. ಈಗ್ಲೂ ಪ್ರಯತ್ನ ಪಡ್ತಿದಾರ? ಸರ್ಕಾರದವ್ರು ಬಿಟ್ಟಿದ್ರು ಒಂದು ಕೈ ನೋಡೇ ಬಿಡೋರೇನೋ. ಆದ್ರೆ ಅವ್ರಿಗೆ ಗೊತ್ತಿದ್ದಾಗೆ ಆಪರೇಷನ್ ಮಾಡ್ಬಿಟ್ರು ಅವ್ರಿಗೆ. ತುಂಬಾನೇ ಅನ್ಯಾಯ. ಇಲ್ಲಾಂದ್ರೆ ಸೂಪರ್ 17 ಸೂಪರ್ 18 ಅಂತ ತೆಂಡೂಲ್ಕರ್ ಸೆಂಚುರಿ ಬರ್ಸ್ದಂಗೆ ಇವರು ಸೆಂಚುರಿ ಬರ್ಸಿದ್ರು ಏನೋ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಮ್ಮ. ಈ ಹುಡುಗಿ ನಿಮ್ಗೆ ಒಪ್ಪಿಯೇನಮ್ಮ? 16 ಜನ ಹೆಣ್ಮಕ್ಳು ಅಂದ್ಮೇಲೆ ಇನ್ನೇನಿರುತ್ತೆ ಮಣ್ಣು, ನಾವೇ ಖರ್ಚು ಮಾಡ್ಬೇಕಾಗತ್ತೆ. ಚೆನ್ನಾಗಿ ಹೇಳಿದ್ರಿ. ನೋಡಿ, ಈ ಸೂಪರ್ 7 ಮದುವೆ ಆದ್ಮೇಲೆ ನೆಕ್ಸ್ಟ್ ಎಲ್ಲ ಅದೇ ಪದ್ಧತಿಯಲ್ಲೇ ಎಲ್ಲಾ ಹೆಣ್ಮಕ್ಳು ಖರ್ಚಾಗಿರೋದು. ಈಗ ಉಳ್ಕೊಂಡಿರೋದು ಈ ಸೂಪರ್ 16 ಮತ್ತು 16 ತಿಂಗಳು ಮನೆ ಬಾಡಿಗೆ. ಈ ತಿಂಗಳಲ್ಲೇ ಮದುವೆ ಆಗ್ಲಿಲ್ಲ ಅಂದ್ರೆ ವಧು ಪರೀಕ್ಷೆನೂ ನಿಮ್ ಖರ್ಚಲ್ಲೇ ಮಾಡ್ಬೇಕಾಗತ್ತೆ. ಎದ್ದೇಳ್ರಿ ಮೇಲೆ. ಯಾಕಮ್ಮ, ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಅಲ್ಲ, ನಮ್ ಸಾಗರ್ ಎಂತ ಒಳ್ಳೆ ಹುಡುಗ. ಒಳ್ಳೆ ಕನ್ಯಾ ಫೋಟೋ ತೋರಿಸಿ ಅಂದ್ರೆ ಕಿತ್ತೋಗಿರೋದು ಬರ್ಬಾದಾಗಿರೋ ಹುಡುಗಿ ಫೋಟೋ ತೋರಿಸ್ತೀರಾ? ನೋಡಿ, ನಮ್ಮ ಸಾಗರ್ನ ಮದ್ವೆ ಆಗೋ ಹುಡುಗಿ ಕಡೆಯವರು ದೊಡ್ಡ ಶ್ರೀಮಂತರಾಗಿರ್ಬೇಕು, ಹೆಣ್ಣು ಸಭ್ಯವಾಗಿ ಗುಣವಂತೆ ಆಗಿರ್ಬೇಕು, ನೋಡಕ್ಕೆ ಲಕ್ಷಣವಾಗಿರ್ಬೇಕು, ಮೇಲಾಗಿ ನಾವ್ ಹೇಳೋ ಮಾತನ್ನ ಕೇಳ್ಕೊಂಡಿರುವಂತ ಹುಡುಗಿ ಆಗಿರ್ಬೇಕು. ಹಾಗಿದ್ರೆ ಈ ಮನೆಗೆ ಬನ್ನಿ, ಇಲ್ಲ ಅಂದ್ರೆ ಈ ಮನೆ ಹೊಸದ್ ಕೂಡ ತುಳಿಬಾರ್ದು. ಗೊತ್ತಾಯ್ತಾ? ಗೊತ್ತಾಯ್ತು ತಾಯಿ, ಇನ್ಮೇಲೆ ನಾನು ಹಾಗೆ ಮಾಡ್ತೀನಿ. ರಾಯ್ರೆ, ಏನಾದ್ರೂ ಆಯ್ತು. ಅಮ್ಮ ಅಮ್ಮ ಬಾರಪ್ಪ. ಏನಮ್ಮ ಪುರೋಹಿತರು ಬಂದಿದ್ರು, ಏನ್ ವಿಶೇಷ? ಅದೇನಪ್ಪ, ನಿನ್ ಮದ್ವೆಗೆ ಹೆಣ್ ತೋರ್ಸು ಅಂದಿದ್ದೆ, ಫೋಟೋಗಳು ತಂದಿದ್ರು, ಆದ್ರೆ ಯಾವ್ದು ಚೆನ್ನಾಗಿರ್ಲಿಲ್ಲ. ಅಮ್ಮ, ಹೆಣ್ ನೋಡಿ ಬೇಡ ಅನ್ನಲ್ಲ, ಆದ್ರೆ ನನ್ಗೆ ಹೆಂಡತಿ ಆಗೋಳು ಹೇಗಿರ್ಬೇಕು ಅಂದ್ರೆ ಲಕ್ಷಣವಾಗಿರ್ಬೇಕಮ್ಮ. ಭಯ, ಭಕ್ತಿ, ನಯ, ನಾಜುಕು ಈ ಎಲ್ಲಾ ಗುಣಗಳು ಅವಳಲ್ಲಿ ಇರ್ಬೇಕಮ್ಮ. ಸಾಕ್ಷಾತ್ ಲಕ್ಷ್ಮಿ ತರ ಇರ್ಬೇಕಮ್ಮ. ಹಾಗಂತ ಹುಡುಗಿ ಶ್ರೀಮಂತಲಾಗಿರ್ಬೇಕಂತೇನಿಲ್ಲಮ್ಮ. ಅಂತವನೇ ಅಪ್ಪ ಹುಡುಕ್ತಾ ಇರೋದು? ಅದು ಅಮ್ಮ, ಹೇಳಪ್ಪ. ಅದು ಏನಿಲ್ಲ ಬಿಡಮ್ಮ. ಒಳ್ಳೆ ಹುಡುಗ, ಮನಸ್ಸಲ್ಲಿ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದಾನೆ. ಆ ದೇವರು ಎಲ್ಲನೂ ನಡೆಸ್ಕೊಡ್ಬೇಕಷ್ಟೇ. ಲೋಲಾಬಾಯಿ ಅವರೇ, ಸಾವಿತ್ರಮ್ಮನವರು ನಿಮ್ಮ ಅಣ್ಣನ ಮಗಳನ್ನ ಒಪ್ಲಿಲ್ಲ. ಅಷ್ಟೇ ಅಲ್ಲ, ನಿಮ್ ಸೊಸೆ ನೀತಿ ಕೆಟ್ಟವಳು, ಜಾತಿ ಕೆಟ್ಟವಳು, ಅದು ಇದು ಅಂತ ಬಾಯಿಗೆ ಬಂದ ಹಾಗೆ ಚೆ ಅದ್ ನನ್ ಕೈಲಿ ಹೇಳಕ್ಕಾಗಲ್ಲ ಏನೇನೋ ಅಂದ್ರು. ನನ್ ಸೊಸೆ ನೀತಿ ಕೆಟ್ಟವಳ? ಅದನ್ನ ಬಾಯಿ ಬಿಟ್ಟು ನಾನು ವಿವರವಾಗಿ ಹೇಳಿದ್ರೆ ಯಾಕಸಿ ನೀವೇ ಥೂ ಅಂತ ಮುಖ ಕುಗಿತೀರಾ. ಏನೋ ಸ್ನೇಹಿತೆ ಮಗ ರೂಪವಂತ, ಒಳ್ಳೆ ಕೆಲ್ಸ ಇದೆ, ಕೈ ತುಂಬಾ ಸಂಬಳ ಬರುತ್ತೆ ಅಂತ ಆಸೆ ಪಟ್ರೆ ಆ ಬಿಣ್ಣನ್ ಗೀತಿ ಹಾಗೆಲ್ಲ ಅಂತ ನೋಡ್ತಾ ಇರು. ಅವಳು ಎಂತ ಸೊಸೆ ತಗೊಂಡ್ಬರ್ತಾಳೆ ಅಂತ ನಾನು ನೋಡ್ತೀನಿ. ಆ ಸೊಸೆ ಆ ಮನೆಯಲ್ಲಿ ಹೇಗ್ ಸಂಸಾರ ಮಾಡ್ತಾಳೆ ಅನ್ನೋದನ್ನು ನೋಡ್ತೀನಿ. ಆ ಮನೆ ಸಂಸಾರ ಬೀದಿ ಪಾಲ್ ಮಾಡ್ಲಿಲ್ಲ ಅಂದ್ರೆ ಲೋಲಾಬಾಯೇ ಅಲ್ಲ. ಲಕ್ಷ್ಮಿ, ಅಜ್ಜಿದ್ ಊಟ ಆಯ್ತಮ್ಮ? ಇಲ್ಲ ಅಣ್ಣ, ಬೆಳಿಗ್ಗೆ ಹೋದ್ ಸೀನು ಇನ್ನು ಮನೆಗೆ ಬಂದಿಲ್ಲ ಅಂತ ಅಜ್ಜಿ ಪೇಚಾಡ್ತಾ ಇದಾರೆ. ಹೌದಾ? ಈ ಸೀನಾನೋ ಎಲ್ಲೋದ್ನೋ ಏನೋ, ದೇವಸ್ಥಾನಕ್ಕೂ ಬರ್ಲಿಲ್ಲ, ಗದ್ದೆ ಕಡೆಗೂ ಹೋಗ್ಲಿಲ್ಲ. ಗೌಡ್ರು ಮನೆಗೆ ಹೋಗಿ ನೋಡಿದ್ರೆ ಅಲ್ಲೂ ಕಾಣ್ಲಿಲ್ಲ. ಸರಿ, ಶಂಕರನ ಎಲ್ಲರೂ ಕಳ್ಸಿರ್ಬೋದು ಅಂತ ಕೇಳಿದೆ, ಅವರು ಇಲ್ಲ ಅಂದ್ರೆ. ಹಾಗಾದ್ರೆ ಎಲ್ಲಿ ಹೋಗಿರ್ಬೋದು ಅವನು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಲಕ್ಷ್ಮಿ, ನೀನೇನಾದ್ರು ಅಂದೆ ಅವನಿಗೆ? ಅಯ್ಯೋ ಇಲ್ಲ ಅಣ್ಣ. ಯೋಗೇಶ, ಸೀನ ಸಿಕ್ಕದ್ನೇನಪ್ಪ? ಇನ್ನೂ ಇಲ್ಲ ಅಜ್ಜಿ,
ಎಲ್ಲೋಗಿ ಎಂತ ಕಷ್ಟಕ್ಕೆ ಸಿಕ್ಕಾಕೊಂಡವನೋ ಏನೋ. ಬೆಳಗ್ಗೆ ಬಾಯಿಂದ ಆಡ್ಬಾರ್ದೆಲ್ಲ ಆಡ್ಬಿಟ್ಟೆ ಕಣೋ. ಅದಕ್ಕೇನಾರ ಬೇಜಾರು ಮಾಡ್ಕೊಂಡು ಹೊಂಟೋದ್ನ. ಅಜ್ಜಿ ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯ? ಅವನೇನು ಎಳೆ ಮಗುನ ಬರ್ತಾನ್ ಬಿಡು. ಯೋಗೇಶ ಅವನಂತರ ಎಳೆ ಮಗ ಇದ್ದಂಗೆ ಕಣೋ. ಇಷ್ಟು ವರ್ಷ ಆಯ್ತು ಅವನು ಈ ಮನೆ ಹೊಸಲು ದಾಟ್ತವನಲ್ಲ. ಇವತ್ ನೋಡು, ಒಟ್ನಲ್ಲಿ ಅವನು ಬಂದ್ರೆ ಸಾಕು ಕಣೋ. ಬರ್ತಾನಜ್ಜಿ. ನಮ್ಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕೆ ಹತ್ರಷ್ಟು ಪ್ರೀತಿ ಸೀನುಗೆ ನಮ್ಮ ಮೇಲಿದೆ. ಅಂತದ್ರಲ್ಲಿ ಬಿಟ್ಟು ಹೊಟ್ಟೋಗ್ತಾನ? ಖಂಡಿತ ಬರ್ತಾನೇನೋ ಅವನು. ಬರ್ತಾನೆ ಅನ್ನಲ್ಲ. ನೀನ್ ಸುಮ್ನೆ ಊಟ ಮಾಡು. ಲಕ್ಷ್ಮಿ, ಅಜ್ಜಿಗೆ ಊಟ ಬಡಿಸು. ಸರಿ ಅಣ್ಣ. ನೋಡಜ್ಜಿ, ಅವನೆಲ್ಲೂ ಹೋಗಿರಲ್ಲ. ನೀನೇನು ಯೋಚನೆ ಮಾಡಬೇಡ. ಆಮೇಲೆ ನಾನೇ ಹೋಗಿ ಅವನೆಲ್ಲಿದ್ರು ಕರ್ಕೊಂಡ್ ಬರ್ತೀನಿ, ಸರಿನಾ? ನಿನ್ ಹೆಸರೇನು ಅಂದೆ? ಸೀನು. ಓಕೆ ಓಕೆ, ಬಾ. ಬಾರಯ್ಯ, ಏನ್ ಯೋಚನೆ ಮಾಡ್ಬೇಡ, ಬಾ. ಈ ಹೋಟ್ಲು ಒಂಥರ ನಂದೆ. ಹೌದಣ್ಣ? ನನ್ನ ಹತ್ರ ಸಿಕ್ಕಿದೆ ತಾನೆ, ಚಿಂದಿ ಚಿಂದಿ ಮಾಡ್ಬಿಡ್ತೇನೆ. ಡೋಂಟ್ ವರಿ. ಹಾಯ್, ಕೂಲ್ ಡೌನ್, ಕೂಲ್ ಡೌನ್. ನಮ್ಮ ಅತ್ತೆ ಮಗಳು. ನೀನೇನೋ ಎಲ್ ಬಗ್ಗೆ ನೋಡ್ತಾ ಇದ್ಯಾ? ಬಾರಯ್ಯ, ಸ್ಟೈಲ್ ಆಗಿ ನಡೆಯ. ನಂತರ ಒಳ್ಳೆ ಕೆರೆ ಕಡೆ ಹೋದಂಗ್ ಹೋಗ್ತಾ ಇದ್ಯಾ? ಅಲ್ಲಿ ಹೋಗಿ ಕೂತ್ಕೋ, ಬರ್ತೀನಿ. ಆಯ್ತಣ್ಣ. ಹೆಂಗೆ ಬನ್ನೂರ್ ಕುರಿ? ಸೂಪರ್. ಬರೀ ಸೂಪರ್ ಅಲ್ಲ, ಚರ್ಬಿ ಎಕ್ಸ್ಟ್ರಾರ್ಡಿನರಿ. ಹೋಗಿ ಡೀಲ್ ಮಾಡ್ಬಿಟ್ಟು ಬರ್ತೀನಿ. ಕಮಿಷನ್ ರೆಡಿ ಮಾಡ್ಕೊಂಡು ಹೋಗು. ಏನಿದು? ಏನು ಆರ್ಡರ್ ಮಾಡಿದೆ? ಸುಮ್ನೆ ಕೂತಿದ್ಯಾ? ಏನಾದ್ರು ಹೇಳಕ್ಕಿಲ್ವಾ? ನನ್ಗೇನು ಬೇಡಣ್ಣ, ನನ್ನ ಹತ್ರ ದುಡ್ಡಿಲ್ಲ. ನಿನ್ನ ಹತ್ರ ದುಡ್ಡು ಇಲ್ಲ ಅಂತ ನನಗೆ ಗೊತ್ತು. ಆದ್ರೂ ನನ್ನ ಹತ್ರ ಬರೋರೆಲ್ಲ ನಗ್ನಗ್ತಾ ಸಂತೋಷ ಆಗಿರ್ಬೇಕಯ್ಯ. ಅದೇ ಈ ಮುರಾರಿ ಸ್ಪೆಷಾಲಿಟಿ. ನೋಡಕ್ ಒಳ್ಳೆ ಆನೆ ಇದ್ದಂಗಿದ್ಯಾ, ಮುಖ ಎಲ್ಲ ಬಾಡೋಗಿದ್ಯಲ್ಲ. ಇರೋ ಒಂದ್ ನಿಮಿಷ. ಬಾರ ಇಲ್ಲ. ನಮಸ್ಕಾರ. ಏನೇನಿದ್ಯಾ? ಬೇಡ, ಮಾಮೂಲಿ ಅದೇ ತಾನೆ. ಒಂದ್ ಕೆಲಸ ಮಾಡ, ಒಂದ್ ಪ್ಲೇಟ್ ಇಡ್ಲಿ ತಗೊಂಬ. 16 ಇಡ್ಲಿ ತಗೊಂಬ. ನೋಡು, 16 ಇಡ್ಲಿ 8 ತೂತೊಡೆ ತಗೊಂಬ. ಅಣ್ಣ, ನನ್ ಪಾಲನೆ ದೇವ್ರಣ್ಣ ನೀವು. ಹಂಗೆಲ್ಲ ಅನ್ಬಾರ್ದು. ದೇವ್ರು ನಾನಲ್ಲ. ಅಲ್ಲಿ ನೋಡು. ಅಯ್ಯೋ, ಬೇಗ ತಂದೆಯ. ಊಟ ಮಾಡಿ ಎಷ್ಟು ದಿನ ಆಯ್ತು ಏನೋ, ಮುಖ ನೋಡಿ ಬಾಡ ಹೋಗಿದೆ. ಹೋಗೋಗ ಚೆನ್ನಾಗಿ ಜಡಾಯ್ಸು. ಸರಿ ಅಣ್ಣ. ನಿನಗೆ ಕೆಲಸ ಕೊಡೋರು ಇಲ್ಲಿಗೆ ಬರ್ತಾರೆ. ಚೆನ್ನಾಗಿ ತಿನ್ನು. ನಾನ್ ಸ್ವಲ್ಪ ಹೋಗಿ ಕೋಟ್ ಬಂದ್ಬಿಡ್ತೀನಿ. ಇಲ್ಲೇ ಹೋಗೋಣ ಅಣ್ಣ. ಹಿಂಗಂದ್ರೆ ಒಂದು ಕೋಟ್ ಬರ್ತೀನಿ ಅಂತ. ಒಂದ ಮಾಡ್ತೀಯಾ? ಹೋಗ್ ಬರೋಣ. ಚೆನ್ನಾಗಿ ತಿನ್ನು. ಖಾಲಿ ಆಗೋದ್ರೆ ಇನ್ನೊಂದ್ ಸ್ವಲ್ಪ ಆರ್ಡರ್. ಆಯ್ತು. ತಿನ್ನು ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ನನ್ನ ಮಗ ತಿನ್ನಕ್ಕೆ ಅಂತಾನೆ ಹುಟ್ಟಿದಾನೆ. ಯಜಮಾನ್ರೆ, ಡೀಲ್ ಖತಮ್. ನನ್ ಮಾಮೂಲು. ಯಜಮಾನ್ರೆ, ಯಾವ ನ್ಯಾಯ? ಮಾಮೂಲಿ ಕುರಿಗೂ 100 ರೂಪಾಯಿ, ಕೊಬ್ಬಿರೋ ಕುರಿಗೂ 100 ರೂಪಾಯ? ಸ್ವಲ್ಪ ಜಾಸ್ತಿ ಕೊಡಿ. ನೋಡ, ಈಗ ತಾನೇ ಬಾಗಲ್ ತೆಗೆದಿದ್ದೀನಿ, ಬೋಣಿ ಆಗಿಲ್ಲ. ಈಗ ಇದನ್ನ ಇಟ್ಕೋ, ನೆಕ್ಸ್ಟ್ ಟೈಮ್ ಸೇರ್ಸ್ ಕೊಡ್ತೀನಿ. ಹೋಗು. ಕೊಡ್ಬೇಕು. ಬೇಗ ಜಾಗ ಖಾಲಿ ಮಾಡ. ಮನೇಲಿ ತಿಂಡಿ ಏನೇ ಮಾಡ್ದೆ? ಇವತ್ತು ಉಪ್ಪಿಟ್ಟು ಮಾಡ್ದೆ ಕಣೆ. ಉಪ್ಪಿಟ್ಟು ಮಾಡ್ದ್ಯಾ? ನೀನೇನ್ ಮಾಡ್ದೆ? ನಾನ್ ಮನೇನಲ್ಲಿ ರಾಗಿ ದೋಸೆ ಮಾಡ್ದೆ ಕಣೆ. ಏನೇ ಲಕ್ಷ್ಮಿ, ಮನೆ ಕೆಲ್ಸ ಎಲ್ಲ ಮುಗೀತಾ? ಇನ್ನೂ ಇಲ್ಲ ಕಣೆ. ಮೊನ್ನೆ ನಿನ್ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಹಾಡ್ದೆ ಕಣೆ. ಅದು ನಾನ್ ಸ್ಕೂಲಲ್ಲಿ ಕಲ್ತಿದ್ ಪ್ರತಿಫಲ. ನಿಮ್ಗೆಲ್ಲ ಗೊತ್ತಿಲ್ವಾ? ನಾನ್ ಹಾಡಿದ್ರೆ ಎಲ್ರು ಕೇಳ್ತಾರ ಜನ. ಲಕ್ಷ್ಮಿ, ಚೆನ್ನಾಗಿದ್ದೇನಮ್ಮ? ಹಾ, ಚೆನ್ನಾಗಿದ್ದೀನಣ್ಣ. ಸೀನಾ ಮನೆಗ್ ಬರ್ಲಿಲ್ವಾ? ಇಲ್ಲ ಅಣ್ಣ, ಬರ್ಲಿಲ್ಲ. ಹುಡುಗ ಬುದ್ಧಿ, ಅದೆಲ್ಲಿ ಹೋಗಿದ್ದಾನೋ ಏನು? ನಮಸ್ಕಾರ ಶಂಕರಣ್ಣವ್ರೆ. ಮತ್ತೇನ್ ಸಾಹೇಬ್ರೆ, ಇವತ್ತು ಪಕ್ಕದಳ್ಳಿ ಕೇಸ್ಗೆ ಅಂತ ಬಂದಿದ್ದ? ಹೌದು ಶಂಕರಣ್ಣವ್ರೆ, ನನ್ನ ಕೇಸ್ನ ಇನ್ವೆಸ್ಟಿಗೇಷನ್ ಇವತ್ತಿಗೆ ಮುಗೀತು.
ಶಂಕರಣ್ಣವ್ರೆ, ಅಲ್ಲಿ ಹೋಗ್ತಿದ್ದಾಳಲ್ಲ ಹುಡುಗಿ, ಮೊನ್ನೆ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಹಾಡಿದ್ಲಲ್ವಾ? ಯಾರ ಹುಡುಗಿ? ಅವಳು ನಮ್ ಯೋಗೇಶನ್ ತಂಗಿ, PUC ವರ್ಗೂ ಓದಿದಾಳೆ, ಗುಣವಂತೆ. ಹಿರಿಯರು ಅಂದ್ರೆ ತುಂಬಾ ಗೌರವ ಅವಳಿಗೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಅವಳು ಅಪ್ಪಟ ಚಿನ್ನದಂತ ಹುಡುಗಿ ಲಕ್ಷ್ಮಿ ಅಂತ. ಲಕ್ಷ್ಮಿ ಹೆಸರು ತುಂಬಾ ಚೆನ್ನಾಗಿದೆ. ಹೆಸರು ತಗೊಂಡ್ ನಿಮಗೇನಾಗ್ಬೇಕು ಸಾಹೇಬ್ರೆ? ಶಂಕರಣ್ಣವ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಬಂದಿದ್ದೀನಿ. ಏನ್ ವಿಷಯ ಹೇಳಿ ಸಾಹೇಬ್ರೆ? ಏನಿಲ್ಲ, ಮನೇಲಿ ನನಗೆ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಿದ್ದಾರೆ. ನೀವ್ ಈಗ ತಾನೇ ಗುಣಗಾನ ಮಾಡಿದ್ರಲ್ಲ ಆ ಲಕ್ಷ್ಮಿ ಬಗ್ಗೆ, ಅಂತ ಗುಣ ಇರುವಂತ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ ಬಿಡಿ ಸಾಹೇಬ್ರೆ, ನೀವ್ ಯಾವ್ದ್ರಲ್ಲಿ ಕಡಿಮೆ ಇದ್ರೆ ಹೇಳಿ. ನಮ್ ಲಕ್ಷ್ಮಿ ಅಂತ ಹುಡುಗಿಯರು ಬೇಕಾದಷ್ಟು ಜನ ಸಿಗ್ತಾರೆ ನಿಮ್ಗೆ. ಲಕ್ಷ್ಮಿ ಅಂತ ಹುಡುಗಿಯರು ಯಾಕೆ? ಲಕ್ಷ್ಮಿನ ಯಾಕಾಗ್ಬಾರ್ದು? ಅಂದ್ರೆ ನಮ್ ಲಕ್ಷ್ಮಿ ನಿಮ್ಗೆ ಅಷ್ಟೊಂದು ಹಿಡಿಸಿದಳ? ಹೌದು ಶಂಕರಣ್ಣವ್ರೆ, ನೀವು ಮನ್ಸು ಮಾಡಿದ್ರೆ. ನಾನ್ ಮನಸ್ಸು ಮಾಡೋದೇನಿದೆ? ಅವಳ ಜೊತೆ ಮದ್ವೆ ಆಗ್ಬೇಕು ಅಂತ ಬ್ರಹ್ಮ ನಿಮ್ಮ ಮನೆಯಲ್ಲಿ ಬರ್ದಿದ್ರೆ ಯಾರು ತಪ್ಸಕ್ಕಾಗಲ್ಲ, ಎಲ್ಲ ದೈವಿಚ್ಛೆ. ನಾಳೆನೆ ಅವ್ರ ಅಣ್ಣನ ಜೊತೆ ಮಾತಾಡ್ತೀನಿ ಬಿಡಿ. ನಾಳೆ ಯಾಕೆ? ಇವತ್ತು ಯಾಕಾಗ್ಬಾರ್ದು? ತುಂಬಾ ಅರ್ಜೆಂಟ್ ಅಲ್ಲಿ ಇದಿರ್ತಾವ. ಏ ಬಸ್ವಾ, ಯೋಗೇಶನ್ ಮನೆಗೆ ಹೋಗು, ಅವನ್ಗೂ ಅಜ್ಜಿಗೂ ದೇವಸ್ಥಾನದ ಕಟ್ಟೆ ಹತ್ರ ಬರೋ ಕೇಳು. ಹೋಗು. ಆಯ್ತು ಬುದ್ಧಿ. ಸಾಹೇಬ್ರೆ ಹೊರಡೋಣ? ಸರಿ ಬನ್ನಿ ಕೂತ್ಕೊಳ್ಳಿ. ತಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ ಸಾಹೇಬ್ರೆ, ತಾವು ಬೇಜಾರು ಮಾಡ್ಕೋಬಾರ್ದು. ಬೇಜಾರು ಯಾಕೆ ಮಾಡ್ಕೋಬೇಕು? ಧಾರಾಳವಾಗಿ ಕೇಳಿ. ತಾವು ನಮ್ ಲಕ್ಷ್ಮಿನ ಒಪ್ಕೊಂಡಿರೋದು ನಮಗ್ ಬಹಳ ಸಂತೋಷ ಆಗಿದೆ. ತಮ್ಮಂತವ್ರ ಕೈ ಹಿಡಿತಾ ಇರೋದು ಲಕ್ಷ್ಮಿ ಅದೃಷ್ಟ. ಆದ್ರೆ ನೀವು ದೊಡ್ಡ ಮನೆತನದವರು, ಶ್ರೀಮಂತರು. ಲಕ್ಷ್ಮಿ ಮನೆ ಪರಿಸ್ಥಿತಿ ಹಾಗಿಲ್ಲ. ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಡೋ ಶಕ್ತಿನೂ ಅವ್ರಿಗಿಲ್ಲ. ನೋಡಿ ಶಂಕರಣ್ಣವ್ರೆ, ನನಗೆ ಹಣಕ್ಕಿಂತ ಗುಣ ಮುಖ್ಯ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನನಗೆ ನಿಮ್ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಮನೆಯಲ್ಲಿ ಹಿರಿಯರು ಅಂತ ಇರ್ತಾರಲ್ವಾ, ಅವ್ರಿಗೂ ಮನೆಗೆ ಸೊಸೆ ಆಗಿ ಬರೋಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಆಸೆ ಆಕಾಂಕ್ಷೆ ಇರುತ್ತೆ. ಅದಕ್ಕೆ ನಮ್ ಲಕ್ಷ್ಮಿ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಮ್ಮನೇಲಿ ಎಲ್ರು ಒಂದೇ ವಿಚಾರದವರು. ಏನೋ ನಮ್ ತಾಯಿಗೆ ಸ್ವಲ್ಪ ಹಣದ ಆಸೆ ಇರ್ಬೋದು, ಆದ್ರೆ ನನ್ನ ಇಷ್ಟಕ್ಕೆ ಯಾವತ್ತೂ ಅಡ್ಡಿ ಮಾಡಿಲ್ಲ. ಒಟ್ನಲ್ಲಿ ಲಕ್ಷ್ಮಿ ಜೊತೆ ನನ್ ಮದುವೆ ಆದ್ರೆ ನನ್ನ ಅದೃಷ್ಟ. ಲಕ್ಷ್ಮಿ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ರಿ ಅಂದ್ಮೇಲೆ ಈ ದೇವ್ರು ಕೈ ಬಿಡಲ್ಲ. ತುಂಬಾ ಸಂತೋಷ. ಅಜ್ಜಿ, ಶಂಕರಣ್ಣ ಕರೆದವ್ರೆ ಅಂದ್ಮೇಲೆ ಏನೋ ವಿಷಯ ಇರ್ಬೇಕು. ಅವರೇ ಬಂದ್ರು ನೋಡಿ. ನಮಸ್ಕಾರ ಗೌರಜ್ಜಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣಪ್ಪ. ಏನೋ ಬರ ಕೇಳಿದ್ರಂತೆ? ಹೌದು, ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಅದಕ್ಕೆ ಬರೋಕ್ ಹೇಳಿದೆ. ಅಂದಹಾಗೆ ಇವರು ಸಾಗರ್ ಅಂತ, COD ಸಾಹೇಬ್ರು. ನಮಸ್ಕಾರಮ್ಮ. ಇವರು ಯೋಗೇಶ್ ಅಂತ, ಲಕ್ಷ್ಮಿ ಅಣ್ಣ. ನಮಸ್ಕಾರ ಸಾಹೇಬ್ರೆ. ವಿಷಯ ಗೊತ್ತಾಯ್ತಲ್ಲ ಗೌರಜ್ಜಿ, ಸ್ಪಷ್ಟವಾಗಿ ಏನು ಅನ್ನೋದನ್ನ ತಿಳಿಸ್ಬಿಡಿ. ಶಂಕರಣ್ಣ, ನಮ್ ಲಕ್ಷ್ಮಿ ಬಯಸಿದ್ದು ಬರೀ ಸಾರು ಅನ್ನ, ಅವಳು ಸಿಗ್ತಾ ಇರೋದು ಮೃಷ್ಟ ಅನ್ನ. ಇದಕ್ಕಿನ್ನ ಹೆಚ್ಚಿಗೆ ನನಗೆ ಇನ್ನೇನು ಬೇಕು? ನಮಗೊಪ್ಪಿಗೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಕಣಪ್ಪ. ಅಂತೂ ಅದ್ಯಾವ್ರು ನಮ್ ಲಕ್ಷ್ಮಿ ಬಾಗಿದ ಬಾಗಿಲ್ನ ತೆರೆದು ಬಿಟ್ಟ. ನೀವೆಲ್ಲ ಒಪ್ಕೊಂಡಾಯ್ತು. ಒಂದ್ ಮಾತು ಲಕ್ಷ್ಮಿನೂ ಕೇಳಿ. ಅವಳು ಒಪ್ಕೊಂಡ್ರೆ ನಾಳೆನೆ ನಮ್ ತಂದೆ ತಾಯಿನ ನಿಮ್ ಮನೆಗ್ ಕರ್ಕೊಂಡ್ ಬರ್ತೀನಿ. ಆಯ್ತಲ್ಲಪ್ಪ. ಸಾವಿತ್ರಂದರೆ, ನೀವ್ ಹೇಳ್ದಾಗೆ ಈ ಸಾರಿ ಬರೀ ಶ್ರೀಮಂತರ ಹುಡುಗಿರ ಫೋಟೋಗಳನ್ನೇ ತೆಗೆದಿದ್ದೀನಿ. ಈ ಫೋಟೋಗಳು ನೋಡಿ. ನೀವು ಒಪ್ಪಿದ ಒಂದು ವಾರಕ್ಕೇನೆ ವೆಂಕಟರಮಣ ಚೌಟ್ರಿಲಿ ಅಂತ ವಾಲ್ಗ ಊದ್ಸ್ಬಿಡೋದೇನೆ. ಅಮ್ಮ, ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಅವಳ ಹೈಟು, ಕಲರು ನಮ್ ಸಾಗರಣ್ಣನ ಪರ್ಸನಾಲಿಟಿಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾಳಲ್ವಾ? ಚೆನ್ನಾಗಿಲ್ಲಪ್ಪ. ಆಂಟಿ ತರನ ಇದ್ದಾಳೆ, ತುಂಟಿ ತರ ಇದ್ದಾಳೆ. ನಮ್ ಚಿನ್ನುಗ್ ಇಷ್ಟ ಇಲ್ಲ ಅಂದ್ಮೇಲೆ ಬೇಡ ರಾಮಣ್ಣವ್ರೆ. ನಮ್ ಸಾಗರ್ಗೆ ಹೆಂಡತಿಯಾಗಿ ಬರೋಳು ನಮ್ ಚಿನ್ನುನ ತನ್ ಮಗಳ ತರ ನೋಡ್ಕೋಬೇಕು. ಪಾಪ ನನ್ನ ಮಗಳ ಒಂದೇ ಕುಡಿ ಇವಳು.
ಆ ದೇವ್ರು ನನ್ನ ಮಗಳು ಅಳಿಯ ಚೆನ್ನಾಗಿರೋದು ನೋಡಕ್ಕಾಗ್ದೆ ಆಕ್ಸಿಡೆಂಟ್ ನೆಪದಲ್ಲಿ ಕಿತ್ಕೊಂಡ್ಬಿಟ್ಟ. ಹೌದಮ್ಮ, ಅನ್ಯಾಯ, ತುಂಬಾ ಅನ್ಯಾಯ ಆಗೋಯ್ತು. ನೋಡಿಮ್ಮ, ಈ ಫೋಟೋ ನೋಡಿ. ಇಷ್ಟು ದಿವಸ ನಿಮಗೆ ತೋರಿಸಿರೋ ಫೋಟೋಗಳ ಪೈಕಿ ಈ ಹುಡುಗಿ ತೂಕನೇ ಜಾಸ್ತಿ. ದೊಡ್ಡ ಶ್ರೀಮಂತರು. ಅಂಕಲ್, ಹುಡುಗಿ ಮನೆತನ ಮಾತ್ರ ಅಲ್ಲ, ಹುಡುಗಿ ತೂಕನೂ ಜಾಸ್ತಿನೇ ಇದೆ. ಮುಖಾನೇ ಚೆನ್ನಾಗಿಲ್ವಲ್ಲ ಅಂಕಲ್? ಅವಳ ಹಲ್ಲು ನೋಡಿದ್ರೆ ಒಳ್ಳೆ ತುರೆ ಮನೆ ತರ ಇದೆ. ಇರಬಹುದು. ನೋಡಿ, ಆ ಹುಡುಗಿಗೆ ಅಷ್ಟೊಂದು ಶ್ರೀಮಂತಿಕೆ ಇದ್ರು ಸ್ವಲ್ಪನಾದ್ರೂ ಗರ್ವ ಇಲ್ಲ. ನೋಡಿ ರಾಯರೇ, ಇಲ್ಲಿ ಶ್ರೀಮಂತಿಕೆ ರೂಪ ಮುಖ್ಯ ಅಲ್ಲ, ಕುರೂಪಿ ಆದ್ರೂ ಗುಣ ಮುಖ್ಯ. ನೋಡಿ ರಮಣ್ಣವ್ರೆ, ನಮ್ ಸಾಗರ್ ಬರೋ ಹೊತ್ತಾಯ್ತು. ಅವನಿಗೆ ಫೋಟೋ ಎಲ್ಲ ತೋರಿಸಿ, ಅವನು ಒಪ್ಪಿದ್ರೆ ಮುಂದಿನ ಮಾತು. ಅಮ್ಮ, ನಿಮ್ಗೆಲ್ಲ ಒಂದು ವಿಷಯ ಹೇಳ್ಬೇಕು ಅಂತ ಬಂದೆ. ಏನಿಲ್ಲ, ಈ ಫೋಟೋ ನೋಡೋದು, ಡಿಸ್ಕಷನ್ ಮಾಡೋದು ಇವೆಲ್ಲ ಏನ್ ಬೇಕಾಗಿಲ್ಲಮ್ಮ. ನಾನೊಂದು ಹುಡುಗಿ ನೋಡಿದ್ದೀನಿ, ಹೆಸರು ಲಕ್ಷ್ಮಿ ಅಂತ. ಹೆಸರೇ ಲಕ್ಷ್ಮಿ ಅಂದ್ಮೇಲೆ ಅವ್ರ ಮನೇಲಿ ಲಕ್ಷ್ಮಿನೇ ಕಾಲ್ ಮುರ್ಕೊಂಡ್ ಬಿದ್ದಿರ್ಬೇಕಲ್ಲ. ನನ್ ಮಗ ಜಾಣ. ಹೆಸರು ಮಾತ್ರ ಲಕ್ಷ್ಮಿ, ಆದ್ರೆ ಅವ್ರ ಮನೆಯವ್ರು ತುಂಬಾ ಬಡವರಮ್ಮ. ನಮ್ಗೆ ನಮ್ಮ ಕಡಿಮೆ ಆಗಿದೆ. ದೇವ್ರು ನಮ್ಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಕೊಟ್ಟಿದ್ದಾನೆ. ಹಣಕ್ಕಿಂತ ಗುಣ ಮುಖ್ಯ ಅಮ್ಮ. ಆ ಹುಡುಗಿ ತುಂಬಾ ಗುಣವಂತೆ. ಹಣವಂತೆ ಅಲ್ಲ ಅಂದ್ಮೇಲೆ ಎಷ್ಟೇ ಗುಣವಂತೆ ಆಗಿದ್ರೂ ನಮಗ್ ಬೇಕಾಗಿಲ್ಲ. ಅಮ್ಮ, ಮದುವೆ ಆಗ್ಬೇಕಾಗೋರು ನಾನು. ನನಗೆಂತ ಹೆಂಡತಿ ಬೇಕು ಅಂತ ನಿರ್ಧಾರ ಮಾಡೋ ಹಕ್ಕು ನನಗಿಲ್ವಾ? ಅಮ್ಮ ಪ್ಲೀಸ್ ಮಾ, ನೀವು ಒಂದ್ಸಲ ಅವಳನ್ನ ನೋಡಿದ್ರೆ ನೀವೇ ಒಪ್ಕೊಂತೀರಾ? ಏನೋ ಅಪ್ಪ, ಶ್ರೀಮಂತಿಕೆ ಇರೋ ಹುಡುಗಿನ ಮದುವೆ ಆದ್ರೆ ವಿಜೃಂಭಣೆಯಿಂದ ಮದುವೆ ಮಾಡ್ಕೊಡ್ತಾರೆ. ನಿನ್ ಮದ್ವೆನ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಏನೆಲ್ಲ ಕನಸು ಕಟ್ಕೊಂಡಿದ್ವಿ. ನಮ್ ಕನಸೆಲ್ಲ ಮಣ್ಣು ಹಾಳು ಮಾಡ್ಬಿಟ್ಟಿಯಲ್ಲೋ. ಅಮ್ಮ ಪ್ಲೀಸ್ ಮಾ, ಇದನ್ ಮಾತ್ರ ನಡೆಸ್ಕೊಡಮ್ಮ. ನಿನ್ ಮುದ್ದಿನ ಮಗನ ಆಸೆನ ಈಡೇರ್ಸಲ್ವಾ? ನೋಡೆ, ಇದು ಅವನ ಬದುಕಿನ ಪ್ರಶ್ನೆ. ಅವನಿಗೆ ಯಾರು ಇಷ್ಟನೋ ಅವಳನ್ನ ಮದುವೆ ಆಗ್ಲಿ ಬಿಡು. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು. ಲಕ್ಷ್ಮಿ, ಈ ಡ್ರೆಸ್ ಅಲ್ಲಿ ಸಖತ್ತ ಕಾಣಿಸ್ತಾ ಇದೆಯಾ ಕಣೆ. ಆ ರಂಬೆ ಊರ್ವಶಿ ಮೇನಿಕೆಯರು ನೀನು ನೋಡಿದ್ರೆ ಹೊಟ್ಟೆ ಉರ್ಕೊಂಡು ಒದ್ದಾಡ್ತಿದ್ರು. ಆ ಪುರಾಣ ಕಾಲದ ರಂಬೆ ಊರ್ವಶಿನ ನಮ್ ಜನಗಳು ಇನ್ನೂ ಹೊಗಳದ್ ಬಿಟ್ಟಿಲ್ಲ. ನಾವೇನ್ ಅವ್ರಿಗಿಂತ ಕಮ್ಮಿನಾ? ರೂಪದಲ್ಲಿ ಅವ್ರಿಗಿಂತ ಕಡಿಮೆ ಇದ್ರು ಉಡುಪಲ್ಲಿ ಅವ್ರಿಗಿಂತ ಒಂದೇ ಮೇಲೆ ಇದೀವಿ. ಆ ವಿಷಯ ಬಿಡ್ರೆ, ಈಗ ಬರೋ ಹುಡುಗ ಇವಳನ್ನ ಏನಾದ್ರೂ ನೋಡಿದ್ರೆ ಎಲ್ರು ಮುಂದೇನು ಏನೇ ಮಾಡ್ತಾನೆ? ಏನ್ ಮಾಡ್ತಾನ? ಸೇಬ್ನಂಗಿರೋ ಈಗ ಕೆನ್ನೆನ ಕಚ್ಚಿ ತಿಂದು ಬಿಡ್ತಾನೆ. ಮುತ್ಕೊಡ್ತಾನೆ. ಬಂದ್ರು ಅಂತ ಕಾಣಿಸುತ್ತೆ. ನಮಸ್ಕಾರ. 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 ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ಒಳಗೆ ಬನ್ನಿ ಬನ್ನಿ. ಚೆನ್ನಾಗಿದೆಯಮ್ಮ. ತಂದೆ ತಾಯಿದ ಮಕ್ಕಳು, ಊರ್ ಹಿರಿಯನಾಗಿ ನಾನು ಮಾತಾಡೋದಕ್ಕೆ ಬಂದಿದ್ದೆ. ಬಡವ್ರ ಮನೆ ತಮಗ್ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದ್ರೆ ನಮ್ಮ ಲಕ್ಷ್ಮಿ ತುಂಬಾ ಗುಣವಂತೆ. ಪುಣ್ಯ ಮಾಡಿದಾಳು ತಮ್ಮಂತ ಶ್ರೀಮಂತರು ಸೊಸೆ ಆಗೋದಕ್ಕೆ. ಯೋಗೀಶ, ಲಕ್ಷ್ಮಿನ್ ಕರ್ಕೊಂಬನ್ನಿ. ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಾದ್ರೆ ಕೇಳಿ. ಪ್ರಶ್ನೆಗಳ ವಿಚಾರ ಆಮೇಲೆ ಇರ್ಲಿ, ಮೊದ್ಲು ಆ ಹುಡುಗಿ ಜಾತಕ ಕೊಡಿ. ಕೊಟ್ಟೆ, ತಗೊಳ್ಳಿ. ಅದ್ಭುತ. 2 ಜಾತಿಗಳು ಅದ್ಭುತವಾಗಿದೆ. 36 ಗುಣಗಳು ಹೊಂದಿಕೊಳ್ಳುತ್ತೆ. ಇನ್ಯಾಕ್ ತಡ, ನೀವು ಮಾತುಕತೆ ಶುರು ಮಾಡಬಹುದಲ್ವಾ?
ಏನಮ್ಮ ನಿನ್ನ ಹೆಸರು? ಲಕ್ಷ್ಮಿ. ಏನ್ ಓದಿದ್ಯಾ? PUC. ಅಯ್ಯ PUCನ ಇನ್ನೇನ್ರಿ ಮಾತಾಡೋದು? ಅಯ್ಯ ಬಿಡಿ, ನನಗೆ ಯಾಕ್ಬೇಕು ನಿಮ್ಮನೆ ಸಮಾಚಾರ? ಹುಡುಗಿ ಎಷ್ಟು ಓದಿದಾಳೆ ಅನ್ನೋದು ಮುಖ್ಯ ಅಲ್ಲ, ಓದೋದಕ್ಕೂ ಬರೆಯೋದಕ್ಕೂ ಬಂದು ಲಕ್ಷಣವಾಗಿ ಸಂಸಾರ ತುಗಿಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನನಗಂತೂ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ನಿನಗೇನೆ? ನೀವೇ ನಿರ್ಧಾರ ತಗೊಂಡಿದ್ದೀರಲ್ಲ, ಕನಿಷ್ಠ ಪಕ್ಷ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ನೀವು ಮದುವೆ ಮಾಡ್ಕೊಡ್ರೆ ನಮ್ಗಷ್ಟೇ ಸಾಕು. ಅಮ್ಮವ್ರೆ ಅದು ಶಂಕರಣ್ಣ, ಆಯ್ತಮ್ಮವ್ರೆ, ನನ್ನ ಶಕ್ತಿ ಮೀರಿ ಆದ್ರೂ ನನ್ನ ತಂಗಿ ಮದುವೆನ ಚೆನ್ನಾಗೇ ಮಾಡ್ಕೊಡ್ತೀನಿ. ನಾನೇ ನನ್ನ ತಂಗಿ ಲಕ್ಷ್ಮಿ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವಳ ಸಂತೋಷನೇ ನನ್ನ ಸಂತೋಷ. ಇನ್ಯಾಕ್ ತಡ ಪುರೋಹಿತ್ರೆ, ಸ್ವಾಮಿ ಮದುವೆ ಮುಹೂರ್ತ ನಿಶ್ಚಯ ಮಾಡ್ಬಿಡಿ. ಆಯ್ತು. ಬಾಪ, ಬಲಗಲಿಟ್ಟು ಬಾಮ್ಮ. ದೀರ್ಘ ಆಯುಷ್ಮಾನ್ ಭವ. ದೇವ್ರ ನಮಸ್ಕಾರ ಮಾಡಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಕೂತ್ಕೋ. ಏನಿದ್ಯಾ? ಇಡ್ಲಿ ವಡೆ. ನಿಮ್ಮ ಹೋಟ್ಲಲ್ಲಿ ಇನ್ನೇನು ಮಾಮೂಲಿ ಅದೇ ತಾನೇ. ಒಂದು ಕೆಲಸ ಮಾಡ, 8 ಇಡ್ಲಿ, ಅರ್ಧ ಬಕೆಟ್ ಸಾಂಬಾರು, ಅರ್ಧ ಬಕೆಟ್ ಚಟ್ನಿ, ಆಮೇಲೆ ಒಂದು 5 ಜಾಮೂನು ಇಷ್ಟೊಂಬ. ಮಿಕ್ಕಿದ ಆಮೇಲೆ ಆರ್ಡರ್ ಮಾಡ್ತೀನಿ. ಹೋಗ ಸರ್, ನಿಮ್ಗೆ ಯಾಕೆ ಸರ್ ತೊಂದ್ರೆ? ಕೂತ್ಕೋಪ್ಪ ನೀನು. ನೋಡು, ಪ್ರಪಂಚದಲ್ಲಿ ಎಲ್ಲರೂ ಈಕ್ವಲ್. ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಯಾರಾದ್ರೂ ಕಷ್ಟದಲ್ಲಿ ಇದಾರೆ ಅಂದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ನಾನು ಹೆಲ್ಪ್ ಮಾಡ್ಬೇಕು. ಪರ್ಸ್ ಬೇರೆ ಪಿಕ್ ಪ್ಯಾಕೆಟ್ ಆಗೋಯ್ತು ಅಂತಲ್ಲ, ನೀನೇನು ಸಂಕೋಚ ಪಟ್ಕೋಬೇಡ. ಚೆನ್ನಾಗ್ತೀನಿ. ಯಜಮಾನ್ರೆ, ನೀವೆಲ್ಲಿ ಸಾಮಾನು ತಂದಿದ್ದೀನಿ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸರಿ, ನಾನು ನೋಡ್ತೀನಿ, ನೀನು ಕೂತ್ಕೋ. ಸರಿ. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ನಾನು ನಿನಗೆ ಕೆಲಸ ಕೊಡಿಸ್ತೀನಿ. ನಿನಗೆ ಕೆಲಸ ಕೊಡೋರು ಇಲ್ಲ ಇದಾರೆ. ಮಾರಿಕೊಂಡು ಹೋರಿ ಮ್ಯಾಗ ಕಟ್ಕೊಂಡು ಹೋರಿ ಮ್ಯಾಗ. ನನಗೆ ತಾನೆ ಯಾಮಾರ್ಸಿದ್ದು. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ನಿನಗೆ ಕೆಲಸ ಕೊಡ್ತಾರಲ್ಲ, ಅವ್ರ ಹತ್ರ ನಾನು ಮಾತಾಡ್ಕೊಂಡ್ಬಿಡ್ತೀನಿ. ಇನ್ನೇನಾದ್ರೂ ಬೇಕಾದ್ರೆ ಆರ್ಡರ್ ಮಾಡು. ಆಯ್ತು ಆಯ್ತು. ತಿನ್ನು ತಿನ್ನು, ತಿನ್ನು ಚೆನ್ನಾಗಿ ತಿನ್ನು, ಚೆನ್ನಾಗಿ ತಿನ್ನು. ಚೆನ್ನಾಗಿ ತಿನ್ನ. ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂತ ಬಂದಿದ್ಯಾ, ನನ್ನ ಉದ್ಧಾರ ಆದ ಹಾಗೇನೆ. ಈಗ ನನ್ನ ಕಮಿಷನ್ ಕೊಡಿ. ನೀವು ಕೇಳಿದ ಹಾಗೆ ಗಿರಾಕಿ ಹಿಡಿದಾಕಿದ್ದೀನಿ. ಇನ್ನು ನನಗೋಸ್ಕರ ಬೇಕಾದಷ್ಟು ಜನ ಪತ್ರಗಳು ಕಾಯ್ತಾ ಇರ್ತಾರೆ. ಡೋಂಟ್ ವೇಸ್ಟ್ ಮೈ ಟೈಮ್. ಕಮ್ ಆನ್ ಫಾಸ್ಟ್. ವೆರಿ ಗುಡ್. ಕಮಿಷನ್ ಜೊತೆಗೆ ಶಾಲ್ ಹಾಕಿ ಸನ್ಮಾನ. ವಾಟ್ ಇಸ್ ದಿಸ್ ಡರ್ಟಿ ಸ್ಮೆಲ್? ಶಾಲ್? ನೋ, ಟವಲ್. ಅಮಾಯಕರಿಗೆ ನಿನಗೆ ಪತ್ರಗಳೇನೋ? ನೀನು ಸ್ವಾರ್ಥದ ಆಸೆಗೋಸ್ಕರ ಅಮಾಯಕನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಒತ್ತೆ ಇಟ್ಟು ಕಮಿಷನ್ ತಗೊಂಡೈತೇನೋ? ಹೆಚ್ಚಿ ಹೊಡೆದ್ರೆ ಒಳಗಡೆ ಅಕ್ಕಿ ರೂಪ ನಡಿ. ನಾನು ಅಕ್ಕಿ ರೂಪಬೇಕಾ? ಅಣ್ಣ, ನನ್ನ ಲೆವೆಲ್ಲೇ ಬೇರೆ ಅಣ್ಣ. ಓ, ಲೆವೆಲ್ ಅಂತ ಲೆವೆಲ್. ಒಳಗೋಯ್ತ್ಯಾ? ಪೊಲೀಸರು ಕರಿಲ್ಲ? ಅಣ್ಣ, ಒಂದ್ ನಿಮಿಷ. ಈ ಸ್ವಿಚ್ ಹಾಕಿದ ತಕ್ಷಣ ಡ್ರರ್ ಅನ್ನತ್ತಲ್ಲ, ಅದಿಲ್ವಾ? ಜನರೇಟ್ರಾ? ಜನರೇಟರ್ ಅಲ್ಲ ಅಣ್ಣ, ಮಿಕ್ಸಿ, ಗ್ರೈಂಡ್ರು ಇಲ್ವಾ? ನಿನ್ ಮೂತಿಗೆ ಬೇರೆ ಕೇಳೋ, ಮುಚ್ಕೊಂಡ್ರು ಬೈಯೋ. ಅಯ್ಯೋ ಚಿನ್ನು, ನೀನ್ ನನ್ ಜಾಣೆ ಮರಿ ಅಲ್ವಾ? ಜಾಣೆ ಮರಿ ಅಂದ್ಮೇಲೆ ನೀನ್ ನನ್ನ ಆಂಟಿ ಅಂತ ಕರಿಬೋದಾ? ಮತ್ತೇನ್ ಕರೀಲಿ? ಅಮ್ಮ ಅಂತ ಕರಿಬೇಕು. ನಾನ್ ನಿನ್ಗೆ ಅಮ್ಮನ್ ಥರನೇ ಊಟ ಮಾಡಿಸ್ತೀನಿ, ಸ್ನಾನ ಮಾಡಿಸ್ತೀನಿ, ಚಂದಮಾಮನ್ ತೋರಿಸ್ತೀನಿ, ಕತೆ ಹೇಳ್ತೀನಿ, ಮಲಗಿಸ್ತೀನಿ ಅಲ್ವಾ? ಅದಕ್ಕೆ ನೀ ನನ್ನನ್ನ ಅಮ್ಮ ಅಂತ ಕರಿಬೇಕು. ನಾನು ಆಂಟಿ ಅಂತಾನೆ ಕರಿತೀನಿ. ನೋಡ್ದೆ ಸಾವಿತ್ರಿ, ನಮ್ ಸೊಸೆ ಗುಣನ ಅಪರಂಜಿ. ಚಿನ್ನಗೆ ಹ್ಯಾಕ್ ಖುಷಿಯಾಗಿದೆ.
ಲಕ್ಷ್ಮಿ ಮನೆ ಕಾಲಿಟ್ಟಾಗಿಂದ ನಮ್ ಚಿನ್ನುಗೆ ತನ್ನ ತಾಯಿ ಸಿಗ್ದಂಗಾಗಿದೆ. ಹೌದು ರೀ, ನಮ್ ಚಿನ್ನುಗೆ ತಾಯಿ ಇಲ್ಲದ ಹುಡುಗನ ನಮ್ ಲಕ್ಷ್ಮಿ ನೇಗಿಸ್ಬಿಟ್ಲು. ನಮಸ್ಕಾರ ಗೌಡ್ರೆ. ಬಾ ಯೋಗೇಶ. ಏನೋ ಬರಕ್ ಹೇಳಿದ್ರಂತೆ. ಹೌದು ಯೋಗೇಶ, ನಿನ್ ತಂಗಿ ಮದುವೆ ತಗೊಂಡಿದ್ದಲ್ಲ ಸಾಲ, ಅದನ್ನ ತೀರಿಸ್ನಿಲ್ವಲ್ಲ, ಅದಕ್ಕೆ ಬರಕ್ ಹೇಳ್ದೆ. ಹೌದು ಗೌಡ್ರೆ, ಬಹಳ ಒಳ್ಳೆ ಟೈಮಲ್ಲಿ ನನಗೆ ಸಹಾಯ ಮಾಡಿದ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಗೌಡ್ರೆ. ಅದೆಲ್ಲ ಬೇಡ ಯೋಗೇಶ, ನನ್ನ ಹಣ ಯಾವಾಗ ವಾಪಸ್ ಕೊಡ್ತೀಯ ಅದನ್ನ ಹೇಳು. ಬರೋ ಸುಗ್ಗಿವರೆಗೂ ಟೈಮ್ ಕೊಡಿ ಗೌಡ್ರೆ. ಫಸಲು ಬಂದ ತಕ್ಷಣ ಅಸಲು ಬಡ್ಡಿ ಸೇರಿಸಿ ನಿಮ್ಮ ಸಾಲನ ವಾಪಸ್ ಕೊಟ್ಬಿಡ್ತೀನಿ. ದಯವಿಟ್ಟು ನನ್ನ ನಂಬಿ ಗೌಡ್ರೆ. ನಂಬಿಕೆ ಪ್ರಶ್ನೆ ಇಲ್ಲ ಆಮೇಲೆ, ಈಗ ನಾ ಹೇಳ್ದಂಗ್ ಮಾಡ್ತೀಯಾ? ಅದೇನು ಅಂತ ಹೇಳಿ ಗೌಡ್ರೆ, ಹಾಗೆ ಮಾಡ್ತೀನಿ. ಏನಿಲ್ಲ, ಸಾಲ ತೀರೋವರೆಗೂ ನಿನ್ ಜಮೀನ ನನಗ್ ಬರ್ಕೊಡು. ಗೌಡ್ರೆ ಭಯ ಪಡ್ಬೇಡಪ್ಪ, ಹಣ ಕೊಟ್ಟು ನಿನ್ ಜಮೀನ ಯಾವಾಗ ಬೇಕಾದ್ರೂ ಬಿಡಿಸ್ಕೊಂಡು ಹೋಗ್ಬೋದು. ಆಯ್ತು ಗೌಡ್ರೆ, ಕಷ್ಟ ಅಂದಾಗ ನನಗೆ ನೀವು ಬಿಟ್ರೆ ಇನ್ಯಾರಿದ್ದಾರೆ? ನನಗೆ ಸಂಪೂರ್ಣ ನಂಬಿಕೆ ಇದೆ. ನೀವು ಹೇಳ್ದಾಗೆ ಮಾಡ್ತೀನಿ. ಎ ಫಾರ್ ಆಂಟಿ. ಯಾಕಮ್ಮ ಚಿನ್ನು? ಎ ಫಾರ್ ಅಮ್ಮ ಆಗಲ್ವಾ? ಅಯ್ಯೋ ಆಂಟಿ, ಅಮ್ಮ ಅನ್ನೋದು ಕನ್ನಡದಲ್ಲಿ. ಎಂ ಅಂದ್ರೆ ಮಮ್ಮಿ. ಎಂ ಅಂದ್ರೆ ಮಮ್ಮಿ ಅಂತೀಯಾ? ಎಂ ಅಂದ್ರೆ ಮಂಕಿ ಅಂತೀನಿ. ಮತ್ತೆ ಎಂ ಅಂದ್ರೆ ಮಮ್ಮಿ ಅಂತ ನೀನ್ ತಾನೇ ಹೇಳಿದ್ದು? ಅದು ನಾ ಹೇಳಿಲ್ಲ, ಸ್ಕೂಲಲ್ಲಿ ಮಿಸ್ ಹೇಳಿದ್ದು. ಹೌದಾ? ಹಾಯ್ ಚಿನ್ನಿ. ಹಾಯ್ ಮಾಮ. ಅದ್ಕೆ ಚಿನ್ನುಗೆ ABCD ಹೇಳ್ಕೊಡ್ತಾ ಇದ್ದೀರಾ? ಹೌದು. ಅದ್ಕೆ ನೀವು ತುಂಬಾ ತುಂಬಾ ಒಳ್ಳೆಯವರು. ಹೇಳ್ಬೇಕಂತಂದ್ರೆ ನೀವು ನಮ್ಮನೆ ಕಾಲಿಟ್ಗಳಿಗೆ ಇಲ್ಲಿ ವಾತಾವರಣನೇ ಬದಲಾಗ್ಬಿಟ್ಟಿದೆ. ನಿಜಕ್ಕೂ ನಮ್ಮನೆ ಸ್ವರ್ಗ ಸ್ವರ್ಗ ಆಗ್ಬಿಟ್ಟಿದೆ. ಅದ್ಕೆ ಏನಿವತ್ತು ಅತ್ಗೆ ನಾ ತುಂಬಾ ತುಂಬಾ ಹೊಗಳ್ತಾ ಇದ್ಯಾ? ಇಲ್ಲ ಅದ್ಕೆ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಅದ್ಕೆ ನಂಗೊಂದ್ ಸಣ್ಣ ಡೌಟು. ನೀವು ಅಣ್ಣ ಮದ್ವೆಗ್ ಮುಂಚೆ ಲವ್ ಮಾಡ್ತಿದ್ರಾ ಅಥವಾ ಮದ್ವೆ ಆದ್ಮೇಲೆ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಾ? ಏನು? ಸುಮ್ನೆ ಕೇಳ್ದೆ ಅದ್ಕೆ, ಜನರಲ್ ನಾಲೆಡ್ಜ್. ಇವನು ಬಿಫೋರ್ ಮ್ಯಾರೇಜ್ ನಾವೇನು. ಓ, ಅಂದ್ರೆ ನಿಮ್ದೆಲ್ಲ ಆಫ್ಟರ್ ಮ್ಯಾರೇಜ್ ಅಂತ ಆಯ್ತು. ಅದ್ಕೆ ಹೇಳ್ಬೇಕಂದ್ರೆ ನೀವೇ ಒಂಥರ ಲಕ್ಕಿ ಬಿಡಿ. ಅದ್ ಸರಿ, ಈಗ ಯಾಕೆ ಪ್ರಶ್ನೆ? ಯಾಕೆ ಅಂದ್ರೆ ನಾನ್ ಅನ್ಲಕ್ಕಿ ಆಗೋದ್ನಲ್ಲ ಅಂತ. ಯಾಕೆ? ಅದು ಲವ್ ಮಾಡ್ತಾ ಇದ್ದೀನಿ. ಏನು? ಮೆತ್ತಿಗೆ ರೇಡಿಯೋ ಮಿರ್ಚಿ ಪಕ್ಕದಲ್ಲೇ ಇದೆ. ಅದಕ್ಕೆ ಈ ವಿಷಯ ನಮ್ಮಿಬ್ರಲ್ಲೇ ಇರ್ಲಿ. ಹೌದಾ? ಹೌದು ಅದಕ್ಕೆ. ಆದ್ರೆ ಸದ್ಯಕ್ಕೆ ನನ್ನ ನಾನೇ ಮೇಂಟೈನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇನ್ನು ಕಾಲೇಜ್ ಆಗಿಲ್ಲ, ಕೆಲ್ಸ ಸಿಕ್ಕಿಲ್ಲ. ಇಷ್ಟೆಲ್ಲ ಇರೋವಾಗ ನನ್ ಲವ್ ಹ್ಯಾಗ್ ಮೇಂಟೈನ್ ಮಾಡ್ಲಿ ಅಂತ. ಆಂಟಿ ಆಂಟಿ, ಮಾಮ ಕಾಸ್ ಕೇಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಹೌದಾ ಸಂಜಯ್? ಹೌದು ಅದಕ್ಕೆ. ಎಷ್ಟು? ಒಂದ್ ಗಾಂಧಿ ತಾತ. ಅದು ಜಾಸ್ತಿ ಆಯ್ತು ಅಂದ್ರೆ 300 ರೂಪಾಯಿ ಕೊಡಿ. ಅಲ್ಲಲ್ಲ, ಅದು ಜಾಸ್ತಿ ಆಯ್ತು ಅಂದ್ರೆ ಜಸ್ಟ್ 100 ರೂಪೀಸ್ ಪ್ಲೀಸ್. ಗೋಯಿಂಗ್ ಕಮಿಂಗ್ ಪೆಟ್ರೋಲ್. ಒಂದ್ ಮಿನಿಟ್, ನೀನ್ ತಿಂತಾ ಇರು, ನಾನ್ ಬರ್ತೀನಿ. ಜೋಣ ಮರಿ, ನನ್ ಮನ್ಸನ್ನ ಎಷ್ಟೋ ಅರ್ಥ ಮಾಡ್ಕೊಂಡಿದ್ಯಾ? ಊಟ ಆದ್ಮೇಲೆ ಏನ್ ಮಾಡ್ತೀಯಾ? ಆಟ ಆಡ್ತೀಯಾ? ಸಂಜಯ್ ತಗೋ. ಗಾಂಧಿ ತಾತ. ಅದಕ್ಕೆ ಹೇಳೋದು, ಮನೆಗೊಂದು ಮುತ್ತಿನಂತ ಅತ್ತಿಗೆ ಇರ್ಬೇಕು ಅಂತ. ಸಾಕು ಸಾಕು, ಹೋಗ್ಬಾ. ಥ್ಯಾಂಕ್ಸ್ ಅತ್ತಿಗೆ. ಥ್ಯಾಂಕ್ಸ್ ಚಿನಿ, ಬಾಯ್. ಲೋಕ್ ಆಫೀಸರ್ಸ್, ಈ ಫೈಲ್ನಲ್ಲಿ ಏನಿದೆ ಗೊತ್ತಾ? ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚುತ್ತಾ ಇರೋ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಬಗ್ಗೆ ಸೆಂಟ್ರಲ್ ಇಂದ ಬಂದಿರತಕ್ಕಂಥ ರಿಪೋರ್ಟ್. ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್? ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಪೊಲೀಸ್ ಆಫೀಸರ್ಸ್ ಅಂತಂದ್ರೆ ಬ್ರಿಲಿಯಂಟ್ ಆಫೀಸರ್ಸ್ ಅಂತ ಹೆಸರು ಮಾಡಿದೆ. ಇಂಥ ರಾಜ್ಯದಲ್ಲೇ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಇದಕ್ಕೇನ್ ಹೇಳೋದು? ಲೋಕ್, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಯುವ ಜನಾಂಗ ಇದರಿಂದ ಹಾಳಾಗ್ತಾ ಇದ್ದಾರೆ. ಇದಕ್ಕೆಲ್ಲ ನೀವೇನ್ ಆಕ್ಷನ್ ತಗೊಂಡಿದ್ದೀರಾ? ಕಮ್ ಆನ್ ಟೆಲ್ ಮೀ. ಸರ್, ನನಗೆ ತಿಳಿದಾಗೆ ಈ ಕೇಸ್ ಇನ್ವೆಸ್ಟಿಗೇಷನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಸ್ಪೆಷಲ್ ಆಫೀಸರ್ ವಹಿಸಬೇಕು ಸರ್. ಎಸ್, ಅದಕ್ಕೆ ನಾನು ನಿಮ್ಮನ್ನೆಲ್ಲ ಇಲ್ಲಿ ಕಳಿಸಿರೋದು. ನೋಡಿ, ಈ ಫೈಲ್ ನಲ್ಲಿ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಇನ್ಫಾರ್ಮೇಶನ್ಸ್ ಇದೆ. ಆ ಸುಳಿವುಗಳನ್ನ ಇಟ್ಕೊಂಡು ಈ ಡ್ರಗ್ ಮಾಫಿಯಾನ ಮಟ್ಟ ಹಾಕಬೇಕು. ಆಫೀಸರ್ಸ್, ಡೋಂಟ್ ಮಿಸ್ಟೇಕ್ ಮೀ. ನನಗೆ ಸೆಂಟ್ರಲ್ ನಿಂದ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಈ ಕೇಸ್ನ ನಾನು CODಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಸಾಗರ್ ಸರ್, ಈ ಕೇಸ್ನ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಗುಡ್ ನೈಟ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಮಂಜುನಾಥ್, ಏನೋ ಒಂಥರ ಇದಿರಲ್ಲ, ಯಾಕೆ? ನಥಿಂಗ್. ಮೀಟಿಂಗ್ ನಲ್ಲಿ ಕಮಿಷನರು
ನನ್ಗೆ ಆ ಡ್ರಗ್ಸ್ ಮಾಫಿಯಾ ಕೇಸ್ ಹ್ಯಾಂಡ್ ಓವರ್ ಮಾಡ್ದಾಗ್ಲಿಂದ ನಾನು ನಿಮ್ಮನ್ನು ಗಮನಿಸ್ತಾನೆ ಇದ್ದೀನಿ. ಯಾಕೋ ತುಂಬಾ ಅಪ್ಸೆಟ್ ಆದಂಗೆ ಕಾಣಿಸ್ತಿದ್ರಲ್ಲ? ಅದನ್ನ ನಿಮ್ಗೆ ಹೇಳಿ ಏನ್ ಪ್ರಯೋಜನ ಮಿಸ್ಟರ್ ಸಾಗರ್? ಈ ಕೇಸ್ ನಿಮಗೆ ತಲುಪಬೇಕಾಗಿತ್ತು, ತಲುಪ್ತು. ಓಕೆ ಓಕೆ ಓಕೆ, ಅರ್ಥ ಆಯ್ತು ಬಿಡಿ ಬ್ರದರ್. ಡೋಂಟ್ ವರಿ, ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಯು ಆರ್ ಆಲ್ಸೋ ವೆಲ್ಕಮ್ ಟು ಮೈ ಟೀಮ್. ಬೇಕಾದ್ರೆ ಕಮಿಷನರ್ಗೆ ನಾನು ಹೇಳ್ತೀನಿ, ನಾ ಇಬ್ರು ಸೇರಿ ಈ ಕೇಸ್ನ ಹ್ಯಾಂಡಲ್ ಮಾಡೋಣ. ನನಗೆ ಯಾರ ರೆಕಮೆಂಡು ಬೇಡಪ್ಪ. ಮಿಸ್ಟರ್ ಮಂಜುನಾಥ್, ನಾವು ಒಂದೇ ಡಿಪಾರ್ಟ್ಮೆಂಟ್ನವರು, ನಮ್ಮೆಲ್ಲರ ಗುರಿ ಒಂದೇ. ಅದು ಯಾರೇ ಆಗಿರಲಿ, ಕಾನ್ಸ್ಟೇಬಲ್ ಇಂದ ಹಿಡಿದು ಹೈಯರ್ ಆಫೀಸರ್ ವರೆಗೂ ಎಲ್ರದ್ದು ಒಂದೇ ಉದ್ದೇಶ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಇದೇ ನಮ್ಮ ಮೂಲ ಮಂತ್ರ. ನೋಡ್ ಮಂಜುನಾಥ್, ನಮ್ಮ ಇಡೀ ದೇಶನೇ ಒಂದ್ ಮನೆ ಇದ್ದ ಹಾಗೆ. ಆ ಮನೆಯಲ್ಲಿರೋ ದೇಶದ್ರೋಹಿಗಳನ್ನ ಹಿಡಿದು ಮಟ್ಟ ಹಾಕಿ ನಮ್ಮ ದೇಶನ ಉಳಿಸಿ ಬೆಳೆಸಬೇಕಾದದ್ದು ನಮ್ಮ ಧರ್ಮ. ಮಿಸ್ಟರ್ ಸಾಗರ್, ಕಾನೂನು ಕರ್ತವ್ಯದ ಬಗ್ಗೆ ನಾನ್ ನಿನ್ನ ಹತ್ರ ತಿಳ್ಕೋಬೇಕು. ಈ ಪಾಠ ನಿನಗ್ ಮಾತ್ರ ಅಲ್ಲ ಮಂಜುನಾಥ್, ನನ್ಗೂ ಸೇರಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ರಿಗೂ. ಎನಿಹೌ, ಐ ಆಮ್ ಪ್ರೌಡ್ ಆಫ್ ಯು. ಯಾಕಪ್ಪ, ಅಂಥದ್ದೇನ್ ಮಾಡಿದೀನಿ ನಾನು? ಕರ್ತವ್ಯದ ಬಗ್ಗೆ ನಿನ್ನಲ್ಲಿರೋ ತುಡಿತ, ಕಾಳಜಿ, ಡ್ರಗ್ಸ್ ಮಾಫಿಯಾನ ಮಟ್ಟ ಹಾಕೋ ಅವಕಾಶ ನಿಂಗೆ ಸಿಗ್ಲಿಲ್ಲ ಅಂತ ನೀನ್ ಎಷ್ಟು ನೋವು ಅನ್ಭವಿಸ್ತಿದ್ಯಾ ಅನ್ನೋದು ನನಗೆ ಗೊತ್ತು. ಪ್ಲೀಸ್, ಈಗಲೂ ನಾನು ನಿನ್ನಲ್ಲಿ ಕೇಳ್ಕೊತೀನಿ, ಬಂದು ನನ್ನ ಜೊತೆ ಕೈ ಜೋಡಿಸು, ಇಬ್ರು ಸೇರಿ ಫೈಟ್ ಮಾಡೋಣ. ಐ ಆಮ್ ಸಾರಿ. ಸರಿ, ನಿನ್ನಿಷ್ಟ. ಸಾವಿತ್ರಮ್ಮನವ್ರೆ, ಸಾವಿತ್ರಮ್ಮನವ್ರೆ, ಬಂದಿಲ್ಲ ಬಾಯಿ. ಓ, ಇಲ್ಲಿದ್ದೀರಾ? ಏನ್ರಿ, ಯಾಕೆ ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀರಿ ಇವತ್ತು? ಏನಿಲ್ಲ, ಇವತ್ತೊಬ್ಳೆ ಅಡಿಗೆ ಮಾಡ್ತಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗಿ. ಯಾಕೆ, ನಿಮ್ ಸೊಸೆ ಮಹಾರಾಣಿ ಮನೇಲಿ ಇಲ್ವೇನೋ? ನನ್ ಲಕ್ಷ್ಮಿ ಸಾಗರ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಬರೋದು ಎಷ್ಟೊತ್ತಾಗುತ್ತೋ ಏನೋ. ಪಾಪ, ಹೊಸದಾಗಿ ಬೇರೆ ಮದ್ವೆ ಆಗಿದ್ದಾರೆ. ಈಗ ಸುತ್ತಾಡ್ದೆ ಮುಂದೆ ಮಕ್ಳು ಮರಿ ಆದ್ಮೇಲೆ ಸುತ್ತಾಡಕ್ ಆಗುತ್ತೇನ್ರಿ? ಅಯ್ಯೋ 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 ಅಯ್ಯೋ, ಎಂತ ಕಾಲ ಬಂತು ಅಂತೀನಿ. ಹೋಗ್ಲಿ ಬಿಡಿ, ನನಗೆ ಯಾಕ್ಬೇಕು ನಿಮ್ ಮನೆ ಸಮಾಚಾರ. ಆದ್ರೂ ಸಾವಿತ್ರಮ್ಮನವ್ರೆ, ಒಂದ್ ವಿಷಯ ಹೇಳ್ತೀನಿ. ವಯಸ್ಸಾದ ಅತ್ತೆ ಮಾವದಿರು ಮನೇಲಿದ್ದಾರೆ ಅನ್ನೋ ಪರಿಜ್ಞಾನ ಬೇಡ ನಿಮ್ ಸೊಸೆಗೆ? ನಮ್ ಕಾಲದಲ್ಲಿ ನಾವ್ ಹೇಗಿದ್ವಿ, ದೊಡ್ಡವ್ರು ನೋಡಿದ್ರೆ ಏನ್ ಭಯ ಭಕ್ತಿ ಅಲ್ವೇನ್ರಿ? ಇದ್ರಲ್ಲಿ ನಮ್ ಲಕ್ಷ್ಮಿದೇನ್ ತಪ್ಪಿಲ್ಲ, ನಮ್ ಸಾಗರ್ ಒತ್ತಾಯ ಮಾಡಿ ಕರ್ಕೊಂಡೋಗಿರೋದು. ಈಗ ಎಲ್ಲದಕ್ಕೂ ತಲೆ ಅಳ್ಳಾಡ್ಸ ಕೂತ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಹೋಗ್ಲಿ ಬಿಡ್ರಿ, ನನಗೆ ಯಾಕ್ಬೇಕು ನಿಮ್ ಮನೆ ಸಮಾಚಾರ. ಆದ್ರೂ ಹೇಳ್ತೀನಿ ಕೇಳಿ, ಈಗಿನ ಕಾಲ ಸೊಸೆತನ ನಂಬಕ್ಕಾಗಲ್ಲ ರೀ. ಗಂಡನ್ ಕಿವಿ ಹಿಂಡಿ ಅವ್ರ ಮುಖಾಂತರ ತಮ್ ಕೆಲ್ಸ ಸಾಧಿಸ್ಕೊಂಡ್ಬಿಡ್ತಾರೆ. ಕಾಲ ಏನು ಮಿಂಚಿಲ್ಲ. ನಿಮ್ ಸೊಸೆ ನಿಮ್ ಮಗನ್ ಕಿವಿ ಹಿಂಡಿ ಬೇರೆ ಮನೆ ಮಾಡಿದ್ರು ಮಾಡ್ಬಿಟ್ಲೆ. ಛೇ, ಹಾಗೇಳ್ತೀರ? ಇಲ್ಲ, ನಮ್ ಲಕ್ಷ್ಮಿ ಹಾಗೇನಿಲ್ಲ ಬಿಡಿ. ಎಲ್ಲ ಹೆಣ್ಮಕ್ಳು ಮನೆಗ್ ಬರ್ಬೇಕಾದ್ರೆ ಮಳ್ಳಿರ್ತಾರನೆ ಬರೋದು, ಆಮೇಲೆ ಅವ್ರ ಬಾಲ ಬಿಚ್ಚಕ್ ಶುರು ಮಾಡೋದು. ನಿಮ್ ಸೊಸೆ ಏನ್ ಕಮ್ಮಿ ಇಲ್ಲ ರೀ. ಇನ್ ಮುಂದೆ ನೋಡ್ತಾ ಇರಿ ಅವಳ ಆಟ ಏನು ಅಂತ. ಸಾವಿತ್ರಮ್ಮನವ್ರೆ, ನಿಮ್ ಸೊಸೆನ ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೊಳ್ರಿ. ಹೋಗ್ಲಿ ಬಿಡಿಪ್ಪ, ನನ್ಗೆ ಯಾಕ್ಬೇಕು ನಿಮ್ ಮನೆ ಸಮಾಚಾರ. ಸಾವಿತ್ರಮ್ಮನವ್ರೆ, ಬರ್ಲಾ? ಲಕ್ಷ್ಮಿ, ಲಕ್ಷ್ಮಿ, ಏನ್ರಿ? ಏನಾಯ್ತು? ಏನಿಲ್ಲ ರೀ, ಮನೇಲಿ ಅತ್ತೆ ಚಿನ್ನ ಇಬ್ರೇ ಇದ್ದಾರೆ. ಎಲ್ಲ ಕೆಲ್ಸ ಅತ್ತೆ ಒಬ್ರೇ ಮಾಡ್ಬೇಕಲ್ವಾ, ಅದಕ್ಕೆ ಬೇಗ ಹೋಗೋಣ. ಓ ಹಾಗ. ಮದುವೆ ಆದ್ಮೇಲೆ ಹನಿಮೂನ್ಗಂತ ನಮ್ಗೆಲ್ಲಿಗೂ ಹೋಗಕ್ಕಾಗಿಲ್ಲ. ಇಲ್ಲಾದ್ರೂ ಸ್ವಲ್ಪ ಆರಾಮಾಗಿ ಕಾಲ ಕಳೆಯೋಣ ಅಂತ ಬಂದ್ರೆ ನಿನಗೆ ಮನೆ ಕಡೆ ಚಿಂತೆ. ಸರಿ ನಡಿ ಹೋಗೋಣ. ಹಲೋ, ಸಾಗರ್ ಸ್ಪೀಕಿಂಗ್. ವಾಟ್? ಅಣ್ಣ ಅಣ್ಣ, ಸಿಒಡಿ ಆಫೀಸರ್ ಸಾಗರು ಅಟ್ಯಾಕ್ ಮಾಡಿದ್ದಾರೆ. ಎಲ್ಲರೂ ತಪ್ಪಿಸ್ಕೊಳ್ಳಿ ಅಣ್ಣ, ತಪ್ಪಿಸ್ಕೊಳ್ಳಿ. ಎಸ್ಕೇಪ್ ಮಗ. ನೋಡ್ದ್ಯಾ,
ನಾನ್ ಯಾರು ಅಂತ ಗೊತ್ತಾಯ್ತಾ? ನಾನ್ ನಿನಗೆ ಹೆದರ್ಕೊಂಡು ಹೋಗ್ಬಲ್ಲಿಲ್ಲ ಮಗ. ನನ್ ಪವರ್ ಏನು ಅಂತ ತೋರ್ಸೋದಿಕ್ಕೆ ನನ್ನ ಅಡ್ಡಕ್ಕೆ ವೆಲ್ಕಮ್ ಮಾಡ್ದೆ. ಅಡ್ಡ? ಇದು ಅಡ್ಡ ಅಲ್ಲ ಕಣೋ, ಇದು ಕರ್ನಾಟಕ. ನಿಮ್ಮಂತ ದೇಶದ್ರೋಹಿಗಳನ್ನ ಅಡ್ಡಡ್ಡ ಮಲಗಿಸೋ ನಮ್ಮಂತ ಕೆಚ್ಚದಿಯ ಕನ್ನಡಿಗರ ಗಂಡು ಮೆಟ್ಟಿದ ನೆಲ. ಅಯ್ಯೋ, ನನ್ನ ನೆಡ್ಸಿ ಪ್ಲೀಸ್, ನನ್ನ ಬಿಟ್ಬಿಡಿ, ನನ್ನ ತಡ್ಕೊಳಕ್ಕಾಗ್ತಿಲ್ಲ, ನಿಲ್ಲಿಸಿ ಪ್ಲೀಸ್, ನಿಲ್ಲಿಸಿ ಪ್ಲೀಸ್, ನನ್ನ ಬಿಟ್ಬಿಡಿ. ನೀವು ಮಾಡ್ತಿರೋ ಈ ಡ್ರಗ್ಸ್ ಡೀಲಿಂಗು, ವೆಪನ್ಸ್ ಡೀಲಿಂಗ್ಗೆ ಬಾಸ್ ಯಾರು ಅಂತ ಮರ್ಯಾದೆಯಾಗಿ ಹೇಳು. ಇಲ್ಲ ಅಂದ್ರೆ ಬಿಟ್ಬಿಡೋದ? ಖಂಡಿತ ಬಿಡಲ್ಲ. ಜಗತ್ನಲ್ಲಿ ಅದೆಷ್ಟು ಮನೆ ಹಾಳು ಮಾಡ್ತಿರೋ ನನ್ನ ಮಕ್ಕಳ, ನಿಮ್ಗೆ ಗತಿನ ಕಾನ್ಸೆಪ್ಟ್ ಕಾಣಿಸ್ತೀನಿ. ಅಮ್ಮ ಅಮ್ಮ ಅವಳ ರಕ್ಷಣೆಗೋಸ್ಕರನೇ ನಾವಿರೋದ್ ಕಣೋ. ಅವಳನ್ನ ಹಾಳು ಮಾಡ್ಬೇಕಂತ ನೀವು ಹುಟ್ಟಿರೋದು. ನಿಮ್ಮಂತ ದೇಶದ್ರೋಹಿಗಳನ್ನ ಸುಮ್ಮನೆ ಬಿಡಲ್ಲ. ಮರ್ಯಾದೆ ಹೇಳೋ ಮಗನೇ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಲಕ್ಷ್ಮಿ, ಲಕ್ಷ್ಮಿ. ಅಯ್ಯೋ, ಏನ್ರಿ ಏನಾಯ್ತು? ಏನ್ರಿ ಇದು ಗಾಯ? ಏನ್ರಿ ಏನಾಯ್ತು? ಏನು ಇಲ್ಲ ಕಣೆ, ಇವತ್ತು ರೌಡಿಗಳಿಗೂ ನನಗೂ ಸ್ವಲ್ಪ ಕ್ಲಾಶ್ ಆಯ್ತು. ನೀವ್ ಯಾಕ್ರಿ ರೌಡಿಗಳ ಜೊತೆ ಹೊಡೆದಾಡಕ್ ಹೋಗಿದ್ರಿ? ನನ್ ಕೆಲ್ಸನೇ ಅಂತದ್ದು ಕಣೆ. ಹೊಡೆದಾಡ್ಬೇಕಾಗತ್ತೆ, ಚೇಸ್ ಮಾಡ್ಬೇಕಾಗತ್ತೆ ಅಲ್ವೇ? ದೇಶದ್ರೋಹಿಗಳನ್ನ ಹಿಡಿದು ಮಟ್ಟ ಹಾಕೋದಂದ್ರೆ ಸುಲಭ ಅನ್ಕೊಂಡಿದ್ಯಾ? ಸಮಯ ಬಂದ್ರೆ ನಮ್ ಪ್ರಾಣನೇ ಬಲಿ ಕೊಡ್ಬೇಕಾಗತ್ತೆ. ನಮ್ ಜೀವನ ಏನಿದ್ರು ಅದೃಷ್ಟದ ಮೇಲೆ ನಿಂತಿರುತ್ತೆ. ಅಯ್ಯೋ ಬಿಡ್ತು ಅನ್ನಿ, ಸಾಯೋ ಮಾತ್ ಯಾಕೆ? ನಿಮ್ಗೇನಾದ್ರೂ ಆದ್ರೆ ನಾನ್ ಬದುಕ್ತೀನಿ ಅಂತ ಅನ್ಕೊಂಡಿದ್ದೀರಾ? ಹೇಳಿ. ಏನ್ ನಿನ್ ಕಡ್ಡಿನ ತಂದ್ ಗುಡ್ಡ ಮಾಡ್ತಿದ್ಯಾ? ಅದೇನೇ ಆಗ್ಲಿ, ಇನ್ಮೇಲೆ ಈ ರೀತಿ ಹೋಗಲ್ಲ ಅಂತ ನನ್ ಮೇಲೆ ಆಣೆ ಮಾಡಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನಮ್ ಡಿಪಾರ್ಟ್ಮೆಂಟ್ ಯಾರ ಆಣೆ ಪ್ರಮಾಣನು ಕೇಳಲ್ಲ ಕಣೆ. ಅದ್ ಕೇಳೋದು ಒಂದೇ, ಕರ್ತವ್ಯ ನಿಷ್ಠೆ. ಇದೆಲ್ಲ ಯಾವ್ದು ನನ್ಗೆ ಅರ್ಥ ಆಗ್ತಿಲ್ಲ ರೀ. ಏನೋ ಯಾಕೋ ಭಯ ಆಗ್ತಾ ಇದೆ. ಅಯ್ಯೋ ಹುಚ್ಚಿ, ಒಬ್ಬ ಅಧಿಕಾರಿಯ ಪತ್ನಿಯಾಗಿ ಈ ರೀತಿ ಭಯ ಪಡೋದ್ರಲ್ಲಿ ಅರ್ಥ ಇಲ್ಲ ಕಣೆ. ನನ್ಗೆ ಏನು ಆಗಲ್ಲ, ನೀನ್ ನಿಶ್ಚಿಂತೆಯಿಂದಿರು. ಲಕ್ಷ್ಮಿ, ಯಾಕಮ್ಮ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲ ರೀ, ಪನ್ನೀರು. ನಿಮ್ಮಂತ ಗಂಡನ್ ಪಡೆಯೋದಿಕ್ಕೆ ನಾನ್ ತುಂಬಾ ಅದೃಷ್ಟ ಮಾಡಿದ್ದೀನಿ ರೀ, ತುಂಬಾ ಅದೃಷ್ಟ ಮಾಡಿದ್ದೀನಿ. ಮಾವಯ್ಯ, ಅತ್ತೆ, ಮಾವಯ್ಯ. ಯೋಗೇಶ, ಮಾವಯ್ಯ, ಪಾಪ ಯಾವಾಗ ಬಂದೆ? ಈಗ ತಾನೇ ಬಂದೆ. ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಮಾವಯ್ಯ. ಅಜ್ಜಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನೀವು? ಚೆನ್ನಾಗಿದ್ದೀನಪ್ಪ. ಅತ್ತೆ, ದೇವ್ರ ದಯದಿಂದ ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಲಕ್ಷ್ಮಿ, ಲಕ್ಷ್ಮಿ, ಬಂದೆ ಮಾವಯ್ಯ. ಯಾರು ಬಂದಿದ್ದಾರೆ ನೋಡು. ಅಣ್ಣ, ಅಣ್ಣ, ಚೆನ್ನಾಗಿದ್ದೀನವ? ನಾನ್ ಚೆನ್ನಾಗಿದ್ದೀನಿ. ನಿನ್ನ ನೋಡ್ದೆ ಎಷ್ಟೋ ವರ್ಷ ಆದಂಗ ಆಗಿತ್ತವ. ಈ ನಿನ್ ಮುದ್ ಮುಖನ ಮತ್ತೆ ಯಾವಾಗ ನೋಡ್ತೀನೋ ಅಂದ್ಕೊಂಡಿದ್ದೆ ಕಣವ. ಸಾಗರ್ ಇಲ್ಲವ? ನಾನು ಇಲ್ಲಿದ್ದೀನಿ ಭಾವ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಲಕ್ಷ್ಮಿ, ನಿಮ್ ಅಣ್ಣನಿಗೆ ಕಾಫಿ ತಗೊಂಡ್ ಬಾಮ್ಮ. ಸರಿ ಅತ್ತೆ, ಬಂದೆ ಅಣ್ಣ. ಯೋಗೇಶ, ಕೂತ್ಕೋ ಪಾಪ, ಬಾ ಕೂತ್ಕೋ. ನೋಡಿದ್ಯಾ ಸಾವಿತ್ರಿ, ತವ್ರ ಮನೆ ಪ್ರೀತಿ ಏನು ಅಂತ?
ಎಲ್ಲಾ ಹೆಣ್ಮಕ್ಳಿಗೂ ಅಷ್ಟೇ. ಊಟ ಮಾಡೋಗೋ ತವರಿನ ಸುದ್ದಿ ಎತ್ತಿದ್ರೆ ಒಂದ್ ತುತ್ತು ಹೆಚ್ಚಿಗೆ ಸೇರುತ್ತಂತೆ. ಹೌದು ಸಾವಿತ್ರಿ, ಗಂಡಿಗೆ ಒಂದು ಜೀವ ಆದ್ರೆ ಹೆಣ್ಣಿಗೆ 2 ಜೀವ ಅಂತೆ. ಒಂದು ಗಂಡನ ಮನೆ, ಇನ್ನೊಂದು ತವರು ಮನೆ. ಇವೆರಡು ಜೋಡಿ ಎತ್ತಿನ ಬಂಡಿ ಇದ್ದ ಹಾಗೆ. ಇನ್ನೇನಪ್ಪ ವಿಶೇಷ? ಏನೂ ಇಲ್ಲ ಮಾವಯ್ಯ, ಗೌರಿ ಹಬ್ಬ ಬೇರೆ ಹತ್ರ ಬಂತು, ಅದಕ್ಕೆ ಲಕ್ಷ್ಮಿನ ಊರು ಕರ್ಕೊಂಡು ಹೋಗೋಣ ಅಂತ ಬಂದೆ. ತಾವು ದೊಡ್ಡ ಮನ್ಸು ಮಾಡಿ ಕಳಿಸ್ಕೊಟ್ರೆ. ಅಯ್ಯಯ್ಯೋ, ಇದ್ರಲ್ಲಿ ದೊಡ್ಡ ಮನಸ್ಸೇನು ಬಂತು? ಲಕ್ಷ್ಮಿಗೂ ತನ್ನ ತವ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಇರಲ್ವಾ? ನಾವು ಅವಳ ಆಸೆಗೆ ಯಾವತ್ತೂ ಅಡ್ಡ ಬಂದಿಲ್ಲ. ಧಾರಾಳವಾಗಿ ಕರ್ಕೊಂಡು ಹೋಗು. ಆದ್ರೆ ಒಂದು ಮಾತು, ಲಕ್ಷ್ಮಿ ಈ ಮನೆಗೆ ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ಅವಳನ್ನು ಬಿಟ್ಟು ಹೆಚ್ಚು ದಿವಸ ನಮ್ಮಿಂದನೇ ಇರೋಕ್ಕಾಗಲ್ಲ. ಅದಕ್ಕೆ ಹಬ್ಬಕ್ಕೆ ಅಂತ 4 ದಿವಸ ಮಾತ್ರ ಕಳಿಸ್ತೀನಿ. ಆಯ್ತು. ಅಣ್ಣ ಗೌರಿ ಹಬ್ಬಕ್ಕೆ ಊರಿಗೆ ಕರಿಯಕ್ ಬಂದಿದ್ದಾನೆ ರೀ. ಲಕ್ಷ್ಮಿ, ನೀನ್ ಗೌರಿ ಹಬ್ಬಕ್ಕೆ ಊರಿಗೆ ಹೋಗ್ಲೇಬೇಕು. ಮತ್ತೆ ಬಹಳ ದಿನಗಳ ಮೇಲೆ ಅಣ್ಣ ನಮ್ಮ ಮನೆಗ್ ಬಂದಿದ್ದಾನೆ, ಅದನ್ನು ಗೌರಿ ಹಬ್ಬ. ನಾನ್ ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾನೆ ರೀ. ಪ್ಲೀಸ್. ನೀನೇನೋ ಸಂತೋಷವಾಗಿ ಊರಿಗೆ ಹೋಗ್ಬಿಡ್ತೀಯ, ಆದ್ರೆ ನಾನಿಲ್ಲಿ ರೆಕ್ಕೆ ಮುರಿದ ಹಕ್ಕಿ ತರ ಒದ್ದಾಡ್ಬೇಕಲ್ಲ. ರೀ ಪ್ಲೀಸ್, 4 ಡೇಸ್ ಮಾತ್ರ ಹೋಗ್ ಬರ್ತೀನಿ. 4 ದಿನ ನನ್ನ ಬಿಟ್ಟು ಇರಕ್ಕಾಗಲ್ವಾ? 4 ದಿನ ಅಂದ್ರೆ ಸುಮ್ಮನೆ 96 ಗಂಟೆಗಳು. ನಿನ್ನ ಒಂದ್ ಕ್ಷಣ ಬಿಟ್ಟಿರೋದು ನಾನು 96 ಗಂಟೆಗಳು ಹೇಗೆ ಬಿಟ್ಟಿರಲಿ? ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನೀವು ನನ್ ಜೊತೆ ಬಂದ್ಬಿಡಿ. ನಿನ್ನ ಸರಿ ಹಿಡ್ಕೊಂಡು ಬಂದ್ರೆ ನೋಡಿದವರೆಲ್ಲ ಅಮ್ಮವ್ರ ಗಂಡ ಅನ್ನಲ್ವೇನೆ? ಅಮ್ಮ ಅವ್ರ ಗಂಡ ಅಂದ್ರೆ ತಪ್ಪೇನು? ಲಕ್ಷ್ಮಿ ರೆಡಿನಮ್ಮ? ಬಂದೈತೆ. ಲಕ್ಷ್ಮಿ, 4 ಡೇಸ್ 96 ಅವರ್ಸ್ ಕಣೆ. ಸರಿ, ಒಂದ್ ಕೆಲ್ಸ ಮಾಡಿ, ಜೊತೆಲೇ ಹೋದ್ರೆ ನೋಡ್ದವ್ರೆಲ್ಲ ಅಮ್ಮ ಅವ್ರ ಗಂಡ ಅಂತಾರೆ, ನಾಚಿಕೆ ಆಗುತ್ತೆ. ಇವತ್ತು ನಾನ್ ಹೋಗ್ತೀನಿ, ನಾಳೆ ನೀವ್ ಬಂದ್ಬಿಡಿ. ಹಬ್ಬ ಮುಗಿಸ್ಕೊಂಡು ವಾಪಸ್ ಬರೋಣ. ಸರಿ ಕಣೆ, ನಾನು ಗೌರಿ ಹಬ್ಬ ದಿನಾನೇ ಬರ್ತೀನಿ. ಏನಿಲ್ವಾ? ಛೀ, ಲಕ್ಷ್ಮಿ ಬರ್ತೀನಿ ಅತ್ತೆ, ಬನ್ನಿ. ಬರೀ 4 ದಿವಸ ಮಾತ್ರ. ಸರಿ ಮಾವಯ್ಯ. ಮಮ್ಮಿ, ಡ್ಯಾಡಿ, ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಆಯ್ತು. ಅಳಿಯಂದ್ರು ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ಗೌರಿ ಹಬ್ಬ ದಿನಾನೇ ಬರ್ತೀನಿ. ಆಯ್ತು, ದೇವರೊಳಗ್ ಮಾಡಿ. ಹೋಗ್ಬಿಟ್ ಬಮ್ಮ. ಬರ್ತೀನಿ ಮಮ್ಮಿ. ಹುಷಾರಮ್ಮ. ಬರ್ತೀವಿ. ಆಯ್ತು, ಹೊರಡ. ಲಕ್ಷ್ಮಿ ಗೌರಿ ಬಂದಿಯಲ್ಲ ಆಗುತ್ತೇನೆ. ಚೆನ್ನಾಗಿದೆಯಾ ಲಕ್ಷ್ಮಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಏನೋ ಹೇಗಿದ್ದೀವಿ. ನೀನ್ ಮದುವೆ ಮಾಡ್ಕೊಂಡು ಹೋದ್ಮೇಲಂತೂ ನಾವೆಲ್ಲ ಏನೋ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಅನಿಸ್ತಾ ಇದೆ ಅಲ್ವೇ? ನಾನು ಇಲ್ಲಿ ಬರೋ ವಿಚಾರ ನಿಮ್ಗೆ ಹೇಗೆ ಗೊತ್ತು? ಅಜ್ಜಿ ಬತ್ತಲೆ ಎದ್ದು ನೆಲ ಸಾರಿಸಿ ಶೃಂಗಾರ ಮಾಡ್ತಾ ಇದ್ಲು. ಯಾಕೆ ಅಂತ ಕೇಳಿದ್ದಕ್ಕೆ ನೀನ್ ಬರೋ ವಿಷಯ ಹೇಳಿದ್ಲು. ಎಲ್ಲಿ ನಿಮ್ ಯಜಮಾನ್ರು? ಬರ್ತಾರೆ. ಏನೇ ಲಕ್ಷ್ಮಿ, ಸಿಹಿ ಹಂಚೋ ಸುದ್ದಿ ಏನು ಇಲ್ವಾ? ಏಯ್, ಅಂತದ್ದೆಲ್ಲ ಏನು ಇಲ್ಲ, ಸುಮ್ಮನಿರೆ. ಲಕ್ಷ್ಮಿ ಕಂದ, ಹೆಂಗಿದೀಯೇ? ಎಲ್ಲಿ ನನ್ನ ನೋಡ್ದೆ ಆ ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀನೋ ಅಂತಿದ್ದೆ. ಚೆನ್ನಾಗಿದ್ಯವ? ತುಂಬಾ ಚೆನ್ನಾಗಿದ್ದೀನಿ. ನಿನ್ ಗಂಡ? ಅವರು ಚೆನ್ನಾಗಿದ್ದಾರೆ. ಅವ್ರು ಬರ್ಲಿಲ್ವಾ? ಅವರು ಹಬ್ಬ ದಿನ ಬರ್ತಾರೆ. ಹೌದಾ? ಅದೇ ಅವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಕಂದ. ಅಜ್ಜಿ, ಏನೆಲ್ಲ ಇಲ್ಲೇ ನಿಂತ್ಕೊಂಡ್ ಮಾತಾಡ್ಬೇಕು ಅಂದ್ಕೊಂಡಿದ್ಯಾ? ನನ್ ತಂಗಿ ಅಷ್ಟು ದೂರದಿಂದ ಸುಸ್ತಾಗಿ ಬಂದವಳೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆಮೇಲೆ ನಿಧಾನಕ್ಕೆ ಮಾತಾಡುವಂತೆ. ಮೊದ್ಲೋಗಿ ದೃಷ್ಟಿ ತಗೊಂಡ್ ಹೋಗು. ಸುಮ್ನಿರವ ನೀನು. ಬುದ್ಧಿಗೆ. ಏ ಶಂಕ್ರಿ, ಬರವ. ಚೆನ್ನಾಗಿ ತೆಗಿಯವ. ಆಹಾ, ಮಾರವ. ಆಹಾ, ತಂಗಿ ಬಂದ್ಬಿಟ್ಲು ಅಂತ ಅಜ್ಜಿನೇ ಮರ್ತ್ಬಿಟ್ಟ.
ನಮಸ್ಕಾರ ಗೌಡ್ರೆ. ನಮಸ್ಕಾರ ಯೋಗೇಶ. ಬಾಪ, ಏನ್ ಸಮಾಚಾರ? ಏನಿಲ್ಲ ಗೌಡ್ರೆ, ಗೌರಿ ಹಬ್ಬಕ್ಕೆ ಅಂತ ನನ್ನ ತಂಗಿ ಲಕ್ಷ್ಮಿನ ಮನೆ ಕರ್ಕೊಂಡ್ ಬಂದಿದ್ದೀನಿ. ಸ್ವಲ್ಪ ಹಣ ಬೇಕಾಗಿತ್ತು. ಏನ್ ಯೋಗೇಶ, ಲಕ್ಷ್ಮಿ ಮದ್ವೆಗೆ ಅಂತ ತಗೊಂಡ್ ಸಾಲನೇ ಇನ್ನೂ ತೀರ್ಸಿಲ್ಲ? ಅಯ್ಯೋ, ಅದಕ್ಕೋಸ್ಕರ ಅಂತಾನೆ ನನ್ ಜಮೀನೇ ನಿಮ್ ಹೆಸರು ಬರ್ಕೊಟ್ಟಿದ್ದೀನಲ್ಲ ಗೌಡ್ರೆ. ಅದು ಆ ಸಾಲಕ್ಕೆ ಸರಿ ಹೋಗ್ಬೋದೇನೋ, ಆದ್ರೆ ಈಗ ನಿಂಗೆ ಎಷ್ಟು ಬೇಕಾಗಿತ್ತು? 30,000 ರೂಪಾಯಿ ಬೇಕಾಗಿತ್ತು ಗೌಡ್ರೆ. 30,000ನ? ಇದನ್ನ ಯಾವ ರೀತಿ ತೀರಿಸ್ತೀಯಾ? ಯಾಕೆಂದ್ರೆ ನಾಳೆ ಯಾವ ಮಾತು ಬರಬಾರ್ದು. ಚೇಚೆ, ಆತರ ಮಾತು ಯಾವ್ದು ಬರೋದಿಲ್ಲ ಬಿಡಿ ಗೌಡ್ರೆ. ಅದಕ್ಕೆ ಅಂತಾನೆ ನಂದು ಅಂತ ಉಳ್ದಿರೋದು ಈ ಮನೆ ಪತ್ರ ಮಾತ್ರ. ಬೇಕಾದ್ರೆ ಇದನ್ನು ನೋಡಿ ಯೋಗೇಶ, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಿನ್ನ ಹತ್ರ ಇರೋದ್ನೆಲ್ಲ ಅಡ ಇಟ್ಬಿಟ್ರೆ ಮುಂದೆ ಏನ್ ಮಾಡ್ತೀಯಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು ಗೌಡ್ರೆ? ನಾನ್ ಗಟ್ಟಿಯಾಗಿಲ್ವಾ? ಕಷ್ಟಪಟ್ಟು ದುಡಿತೀನಿ, ನಂದೆಂಗೋ ಆಯ್ತದೆ ಬಿಡಿ ಗೌಡ್ರೆ. ಆದ್ರೆ ನಂದು ಒಂದೇ ಒಂದು ಆಸೆ ಗೌಡ್ರೆ, ನನ್ನ ತಂಗಿ ಲಕ್ಷ್ಮಿ ಚೆನ್ನಾಗಿರ್ಬೇಕು, ನನ್ನ ತಂಗಿಯ ಸಂಸಾರ ಚೆನ್ನಾಗಿರ್ಬೇಕು, ನನ್ನ ತಂಗಿಯ ಮನೆ ಚೆನ್ನಾಗಿರ್ಬೇಕು. ಅದೇ ನನ್ನ ಜೀವನದ ಗುರಿ ಗೌಡ್ರೆ. ನಾಳೆ ಗೌರಿ ಹಬ್ಬದಲ್ಲಿ ನನ್ನ ತಂಗಿಗೆ ಚೆನ್ನಾಗಿ ಉಪಚಾರ ಮಾಡ್ಬೇಕು ಗೌಡ್ರೆ, ಅಷ್ಟೇ. ಸರಿಯಪ್ಪ ಯೋಗೇಶ, ನಿನ್ನ ಇಷ್ಟ. ಒಳಗಡೆ ಗುಮಾಸ್ತ್ರವ್ರೆ ಪತ್ರ ಕೊಟ್ಬಿಟ್ಟು ಹಣ ಎತ್ಕೊಂಡು ಹೋಗು. ಆಯ್ತು ಗೌಡ್ರೆ, ತುಂಬಾ ಉಪಕಾರ ಆಯ್ತು. ಏನ್ ಮುರಾರಿ? ಯಜಮಾನ್ರು ಅದೇನೋ ಅರ್ಜೆಂಟ್ ಆಗಿ ಬರಕ್ ಹೇಳ್ತಿದ್ದಾರೆ. ಹೌದಾ? ಅದೇನ್ ಕೇಳೋಣ. ಸರಿ ಸರಿ. ಪ್ರಕಾಶ್, ಇಲ್ಲಿ ಕೂತ್ಕೋ ಬಾ. ಹೋಟೆಲ್ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀರಿ. ಹಲೋ ಸರ್. ತುಂಬಾ ಚೆನ್ನಾಗಿದೆ ಅಲ್ಲ? ಹಲೋ ಮೇಡಮ್, ಏನ್ ಬೇಕು ಆರ್ಡರ್ ಮಾಡಿ ಸರ್? ನೀನು ಆರ್ಡರ್ ಮಾಡು. ನೋ, ನೀವೇ ಆರ್ಡರ್ ಮಾಡಿ. ಪರವಾಗಿಲ್ಲ, ನೀನು ಆರ್ಡರ್ ಮಾಡು. ನೀವಿಬ್ರು ಇವತ್ತು ಆರ್ಡರ್ ಮಾಡಲ್ಲ. ಏನೇನಿದೆ ಅಂತ ಚಟ್ ಅಂತ ಹೇಳ್ಬಿಡ್ತೀನಿ, ಪಟ್ ಅಂತ ಆರ್ಡರ್ ಮಾಡ್ಬಿಡಿ ಸರ್. ಇಡ್ಲಿ, ವಡೆ, ಪೂರಿ, ಪೊಂಗಲ್, ಖಾರ ಬಾತ್, ಕೇಸರಿ ಬಾತ್, ಮಸಾಲೆ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ, ಕಾಫಿ, ಟೀ, ಬೋರ್ನ್ವಿಟಾ, ಕೂಲ್ ಡ್ರಿಂಕ್ಸ್. ಹಲೋ, ನಮ್ ಕದೆಲ್ಲ ಏನು ಬೇಡ. 2 ಐಸ್ ಕ್ರೀಮ್ ತಗೊಂಡ್ ಬಾ, ಅಷ್ಟೇ ಸಾಕು. ಐಸ್ ಕ್ರೀಮ್? ಒಳ್ಳೆ ಜೋಡಿಗೆ ಒಳ್ಳೆ ಐಸ್ ಕ್ರೀಮ್. ಸೀನು, ನಿನಗೊಂದು ಜವಾಬ್ದಾರಿ ವಹಿಸೋಣ ಅಂತಿದ್ದೀನಿ. ಹೇಳಿ ಯಜಮಾನ್ರೆ, ತಾವ್ ಏನ್ ಹೇಳಿದ್ರು ನಾನ್ ಮಾಡಕ್ ರೆಡಿ ಇದ್ದೀನಿ ಯಜಮಾನ್ರೆ. ಸೀನು, ನನ್ನ ಹತ್ರ ಕೆಲ್ಸಕ್ಕೆ ಬಂದಾಗಿಂದ ನಾನು ನಿನ್ನನ್ನ ಗಮನಿಸ್ತಾನೆ ಬಂದಿದ್ದೀನಿ. ನಿನ್ನ ಹತ್ರ ನಿಯತ್ತಿದೆ, ಮುಂದೆ ಬರಬೇಕು ಅನ್ನೋ ಛಲ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದುಡಿಯೋ ಶಕ್ತಿ ಇದೆ. ಇದನ್ನೆಲ್ಲ ಗಮನಿಸಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನ್ ಯಜಮಾನ್ರೆ? ಇನ್ಮೇಲೆ ಈ ಹೋಟ್ಲ್ ಸಂಪೂರ್ಣ ಜವಾಬ್ದಾರಿ ನಿಂದು. ಏನ್ ಹೇಳ್ತೀರಿ ಯಜಮಾನ್ರೆ? ಹೌದಪ್ಪ, ನಿನಗೆ ಗೊತ್ತು, ನಾನು 5 ಸ್ಟಾರ್ ಹೋಟ್ಲ್ ಓಪನ್ ಮಾಡ್ತಾ ಇರೋದು. ಅದನ್ನ ನಿಭಾಯಿಸೋದು ಕಷ್ಟ, ಅದ್ರ ಜೊತೆಗೆ ಈ ಹೋಟ್ಲು ನೋಡ್ಕೊಳ್ಳೋದು ತುಂಬಾ ಕಷ್ಟ. ನಾನ್ ಮ್ಯಾನೇಜ್ ಮಾಡ್ತೀನಿ ಯಜಮಾನ್ರೆ, ಎಷ್ಟಾದ್ರೂ ನೀವ್ ಮಾಡಲ್ವೇ? ಸೀನು, ಅಂದು ಆಳಾಗಿದ್ದವನೇ ಇಂದು ಅರಸನಾಗ್ತಿರೋದು. ನೋಡು, ಈ ಹೋಟೆಲ್ನ ನಿನಗ್ ಬಿಟ್ಟು ಕೊಡ್ತಾ ಇದ್ದೀನಿ. ಏನ್ ಹೇಳ್ತೀರಿ ಯಜಮಾನ್ರೆ? ನನಗ್ ಬೇಡ ಯಜಮಾನ್ರೆ, ನನಗ್ ಬೇಡ. ಸೀನು, ಸೀನು, ಸೀನು. ಯಜಮಾನ್ರೆ, ಬೇಡ ಯಜಮಾನ್ರೆ. ಬೇಡ ಅಂತ ಹೇಳ್ಬೇಡ ಸೀನು. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸು. ನನಗೂ ಇದು ನನ್ನ ಗುರುವಿಂದಲೇ ಬಂದಿದ್ದು. ಈಗ ನಾನು ಇದನ್ನ ನಿನಗೆ ಬಿಟ್ಕೊಡ್ತಿದ್ದೀನಿ. ನೋಡು, ಇವತ್ತಿಂದ ನೀನು ಗುರುವನ್ನೇ ಮೀರಿಸೋ ಶಿಷ್ಯ ಆಗ್ಬೇಕು, ಅದೇ ನನ್ನ ಆಸೆ. ಥ್ಯಾಂಕ್ ಯು ಯಜಮಾನ್ರೆ, ಥ್ಯಾಂಕ್ ಯು. ಇನ್ನು ಮುಂದೆ ನನ್ನ ಆಸೆ ಈಡೇರೋ ಸಮಯ ಬಂದಾಯ್ತು ಯಜಮಾನ್ರೆ. ನಾನ್ ಕಟ್ಟಿದ ಕನಸು ನನ್ಸವ ಸಮಯ ಬಂದಾಯ್ತು ಯಜಮಾನ್ರೆ. ಏನಪ್ಪ ಅದು ನೀನ್ ಕಟ್ಟಿದ ಕನಸು? ನಮ್ಮ ಅಜ್ಜಿ ಕೊಟ್ಟಿದ ಮಾತನ್ನ ಉಳಿಸ್ಕೊಂಡು ನಮ್ಮ ಅತ್ತೆ ಮಗಳನ್ನ ಮದುವೆ ಆಗೋದು. ತುಂಬಾ ಸಂತೋಷ. ದೇವ್ರು ನಿನ್ ಒಳ್ಳೇದ್ ಮಾಡ್ಲಿ, ಒಳ್ಳೇದ್ ಮಾಡ್ಲಿ. ಸೀನು,
ಯಜಮಾನ್ರೆ ಹನ್ನೊಂದು ಗಂಟೆ ಆಯ್ತು, ಇನ್ನು ಏನ್ ಕೆಲಸ ಮಾಡ್ತಾಳೆ ಇವಳು? ಲಕ್ಷ್ಮಿ, ಲಕ್ಷ್ಮಿ ಬಂದೇರಿ. ಚಿನ್ನುನ ಮಲಗಿಸ್ತಾ ಇದೀನಿ. ಬೇಗ ಬಾರೆ, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ನಿಮ್ ಇಂಪಾರ್ಟೆಂಟ್ ವಿಷಯ ಏನು ಅಂತ ನನಗೆ ಗೊತ್ತು. ಇರ್ರಿ ಬರ್ತೀನಿ. ಈ ಹೆಂಗಸರಿಗೆ ಕಾಯಿಸೋದಂದ್ರೆ ಅದೇನು ಇಷ್ಟನೋ. ಆಂಟಿ ನಂಗಿನ್ನು ನಿದ್ದೆ ಬರ್ತಾ ಇಲ್ಲ. ಸರಿ ಚಿನ್ನು, ನೀನ್ ಮಲ್ಕೋ, ನಾನು ಇಲ್ಲೇ ಇರ್ತೀನಿ. ಮಲ್ಕೊಬಿಟ್ಟು ಏನ್ ಮಾಡ್ತಿದ್ದಾಳೆ ಇವಳು? ವಂಡರ್ಫುಲ್. ಲಕ್ಷ್ಮಿ, ಚಿನ್ನು ಮಲಗಿದ್ಲೇನೆ? ಮಲ್ಗಿದಾಳೆ. ಬಂದೆ, ಒಂದ್ ನಿಮಿಷ. ನಿಮಿಷ ಅಂತ ನಿಮಿಷ, ಗಂಟೆ 12 ಆಯ್ತು, ಬೇಗ ಬಾರೆ. ಅಯ್ಯೋ ಬಂದೆ, ಇರ್ರಿ. ಲಕ್ಷ್ಮಿ, ನಿಮ್ ಮಾವನವ್ರಿಗೆ ಒಂದ್ ಗ್ಲಾಸ್ ಬಿಸಿ ಹಾಲು ತಂದ್ಕೊಡಮ್ಮ. ಹಾ ತರ್ತೀನತ್ತೆ. ತಗೊಳ್ಳಿ ಮಾವಯ್ಯ. ಲಕ್ಷ್ಮಿ, ನಿನ್ ಗಂಡ ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಆಗ್ಲಿಂದ ಬಾಲ ಸುಟ್ಬೇಕಂತೆ ಚಡಪಡಿಸ್ತಿದ್ದಾನೆ. ಏನು ಅಂತ ಹೋಗಿ ಕೇಳಮ್ಮ. ಸರಿ ಮಾವಯ್ಯ. ರೀ, ನನ್ ಮೇಲ್ ಕೋಪ ಬಂತ? ಇಲ್ಲ ಮತ್ತೆ. ಹಾ, ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂದ್ರಲ್ಲ, ಏನದು? ಓ, ಇಂಪಾರ್ಟೆಂಟ್ ವಿಷಯನಾ? ಹತ್ರ ಬಾ, ಹೇಳ್ತೀನಿ. ಅಯ್ಯೋ, ಯಾಕೆ ಓಡ್ ಬಂದೆ? ನಿದ್ದೆ ಬರ್ತಾ ಇಲ್ಲ. ಹೋಗೆ. ಹೌದಾ? ನಿನಗ್ ನಿದ್ದೆ ಬಂದಿಲ್ಲ ಅಂತ ಇಡೀ ರಾತ್ರಿ ಹಾಡು ಹೇಳ್ತಾ ತರ್ತಾ ಕುತ್ಕೋಬೇಕಾ? ಅಯ್ಯೋ, ಬಂದ್ಬಿಟ್ಲು ಶಿವಪೂಜೆ ಮತ್ತೆ ಕರಡಿ ಬಿಟ್ಟಂಗೆ. ಪಾಪ, ಚಿನ್ನು ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀರಾ? ಚಿನ್ನು, ನೀನ್ ಹೋಗಿರು, ನಾನು ಅಂಕಲ್ನ ಮಲ್ಗಿಸ್ ಬರ್ತೀನಿ. ನಾನ್ ನಿಮ್ ಪಕ್ಕನೇ ಮಲ್ಕೋತೀನಿ. ಅಯ್ಯೋ, ಅಜ್ಜಿಗೆ ಅರವೇ ಚಿಂತೆ ಆದ್ರೆ ಮೊಮ್ಮಗಳಿಗೆ ಸೀರೆ ಚಿಂತೆ ಅಂತ ನಾನ್ ನನ್ ಕಷ್ಟ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಇವಯ್ಯ ಲಕ್ಷ್ಮಿ ಲಕ್ಷ್ಮಿ ಅಂತ ಲಕ್ಷ್ಮಿ ಸಹಸ್ರನಾಮ ಹೇಳ್ತಿದ್ದಾನಲ್ಲಪ್ಪ. ಅಣ್ಣ, ಸೀರಣ್ಣ, ಯಜಮಾನ್ರೆ. ಏನ್ ಮುರಾರಿ? ಏನಣ್ಣ ಇದು? ಅಣ್ಣ ಅಂದೆ, ನೋ ಆನ್ಸರ್. ಸೀನಣ್ಣ ಅಂದೆ, ಅದಕ್ಕೂ ನೋ ಆನ್ಸರ್. ಯಜಮಾನ್ರೆ ಅಂದ ತಕ್ಷಣ ಆ ಅಂತಲ್ಲ, ಏನ್ ಲೆವೆಲ್ ಚೇಂಜಾ? ಹೌದು ಮುರಾರಿ, ನಾನ್ ಕಟ್ಟಿದ ಕನಸು ನನ್ ಸಾಗೋ ಸಮಯ ಹತ್ರ ಬರ್ತಾ ಇದೆ. ಅಯ್ಯೋ, ಸೇಮ್ ಓಲ್ಡ್ ಲವ್ ಸ್ಟೋರಿ, ಅದೇ ರಾಗ, ಅದೇ ಹಾಡು. ಮುರಾರಿ, ನೀನೇನಾದ್ರೂ ಅನ್ಕೋ, ನಾನ್ ಕಷ್ಟ ಪಡ್ತಾ ಇರೋದು ಲಕ್ಷ್ಮಿಗೋಸ್ಕರನೇ. ಸೀನಣ್ಣ, ನಾನು ನಿಂದು ಮಾಮೂಲಿ ಲವ್ ಸ್ಟೋರಿ ಅನ್ಕೊಂಡೆ, ಆದ್ರೆ ನಿಂದು ಸೂಪರ್ ಲವ್ ಸ್ಟೋರಿ. ಆದ್ರೆ ನನ್ನೊಂದು ಪ್ರಾರ್ಥನೆ ಸೀನಣ್ಣ, ನದಿ ತಗ್ಗಿರೋ ಕಡೆನೆ ಹರಿಯೋ ಹಾಗೆ ಶ್ರೀಮಂತಿಕೆ ಅನ್ನೋದು ಕಷ್ಟಪಟ್ಟು ದುಡಿಯೋ ನಿನಗೆ ಆ ಭಗವಂತ ಕೊಟ್ಟೇ ಕೊಡ್ತಾನೆ. ನೀನು ಅಷ್ಟೇ ನದಿ ತರ 4 ಜನಕ್ಕೆ ಉಪಕಾರಿ ಆದ್ರೆ ನನಗೆ ಅಷ್ಟೇ ಸಂತೋಷ ಸೀನಣ್ಣ. ನಂದು ಅದೇ ಉದ್ದೇಶ. ಬಾ, ಇಬ್ರು ಊಟ ಮಾಡೋಣ. ನಡಿ ಸೀನಣ್ಣ. ಲಕ್ಷ್ಮಿ, ಲಕ್ಷ್ಮಿ, ಏನ್ ಹೆಂಗ್ಸ್ರಪ್ಪ, ಹೂವ ನೋಡಿದ್ರೆ ಸಾಕು ಪ್ರಪಂಚನೇ ಮರ್ತ್ ಬಿಡ್ತಾರೆ. ನಾನು ಆಗ್ಲೇ ಹೇಳ್ದೆ ಬೇಗ ಡ್ರೈವಿಂಗ್ ಹೇಳ್ಕೊಟ್ಟು ಆಫೀಸಿಗೆ ಹೋಗ್ತೀನಿ ಅಂತ. ನೋಡು, ಕಾರ್ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ಗಳಿದೆ. ಮೊದಲನೇದು ಸ್ಟೇರಿಂಗ್ ನ ಗಟ್ಟಿಯಾಗಿ ಹಿಡ್ಕೋಬೇಕು. ಎರಡನೇದು ನನ್ ಕಡೆ ನೋಡಿ ಕಣ್ಣು ನೋಡಿಬಾರ್ದು. ಓಕೆ? ಮೂರನೇದು ಗಮನವೆಲ್ಲ ರೋಡ್ ಮೇಲೆ ಇರ್ಬೇಕು. ನಾನು ಕಾರ್ ಡ್ರೈವಿಂಗ್ ಕಲಿಬೇಕಾ ಸಾಗ? ಪರವಾಗಿಲ್ಲ,
ಪರವಾಗಿಲ್ಲ ಬಿಡು. ಲಕ್ಷ್ಮಿಗೆ ಕಾರ್ ಡ್ರೈವಿಂಗ್ ಕಲಿಸ್ತಿದ್ಯಾ? ಕಲ್ಸು ಕಲ್ಸು. ಕಾರ್ ಡ್ರೈವಿಂಗ್ ಏನು, ಏರೋಪ್ಲೇನ್ ಡ್ರೈವ್ ಮಾಡೋದನ್ನೇ ಕಲ್ಸ್ಕೊಡು. ಅಯ್ಯೋ ಬಿಡಪ್ಪ, ನನಗೆ ಆಗ್ಬೇಕು ನಿಮ್ಮನೆ ಸಮಾಚಾರ. ಕಾರ್ ಡ್ರೈವ್ ಮಾಡೋದು ಹೇಳ್ಕೊಡ್ತೀಯಾ? ಮಾಡ್ತೀನಿ, ಸರಿಯಾಗಿ ಫಿಟ್ಟಿಂಗ್ ಇರ್ತೀನಿ. ನೋಡ್ಲಿಲ್ಲ. ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಹೋಗು. ಡ್ರೈವಿಂಗ್ ಕಲಿಯಕ್ ಹೋಗ್ತೀಯಾ? ಯಾಕೆ ಲೇಟು? ಬೇಗ ಬಂದು ಕೂತ್ಕೋ. ನೀನು ಅಂತ ಲೋಲಾಬಾಯಿನ ಕೆಣ್ಬಿಟ್ಟಿದ್ದೀನಿ. ಏನಾಗುತ್ತೋ ಏನೋ, ಆ ದೇವರೇ ಬಲ್ಲ. ನೋಡಿದ್ರೇನ್ರಿ ನಿಮ್ ಸೊಸೆನಾ? ಏನಾಯ್ತು ಲೋಲಾಬಾಯಿ? ಹೋಗ್ಲಿ ಬಿಡ್ರಿ, ನಿಮ್ ಮನೆ ಸಮಾಚಾರ ನನ್ಗೆ ಹಾಕ್ಬೇಕು. ಆದ್ರೂ ನಿಮ್ ಒಳ್ಳೇದಕ್ಕೆ ಹೇಳ್ತಿದೀನ್ರಿ. ಈ ಮನೆಯಲ್ಲಿ ನಿಮ್ಗೆ ಮರ್ಯಾದೆ ಅನ್ನೋದು 3 ಕಾಸ್ಗಿಲ್ವಲ್ರಿ? ಅಲ್ಲ ರೀ, ನಿಮ್ ಸೊಸೆ ಕದ್ದು ಮುಚ್ಚಿ ಕಾರ್ ಡ್ರೈವಿಂಗ್ ಕಲಿಯಕ್ ಹೋಗ್ತಿದ್ದಾಳಲ್ಲ, ಇದು ತಪ್ಪಲ್ವಾ? ಅಲ್ಲ, ಈ ಮನೆ ಹಿರಿಯರು ನೀವಿದ್ದೀರಾ, ನಿಮ್ಮನ್ ಕೇಳ್ಕೊಂಡು ನಿಮ್ ಪರ್ಮಿಷನ್ ತಗೊಂಡ್ ಹೋಗ್ಬೇಕನ್ನೋ ಪರಿಜ್ಞಾನ ಬೇಡ? ಹಾಗೇನಿಲ್ಲ ಬಿಡಿ. ನಮ್ ಸೊಸೆ ನನ್ ಪರ್ಮಿಷನ್ ತಗೊಂಡೆ ನನ್ ಮಗ ಸಾಗರ್ನ ಕರ್ಕೊಂಡು ಕಾರ್ ಡ್ರೈವಿಂಗ್ ಕಲಿಯಕ್ ಹೋಗಿರೋದು. ನೀವ್ ಹೇಳಕ್ ಬಂದಿರೋದು ನೋಡಿದ್ರೆ ನನ್ ಮಗನ್ನೇ ಕರ್ಕೊಂಡು ಬೇರೆ ಮನೆ ಮಾಡಕ್ ಹೋಗಿದ್ದಾಳೆ ಅನ್ನೋ ಆಗಿತ್ತು. ಬೇರೆ ಮನೆ ಮಾಡಿದ್ರೆ ನೀವು ಸುಮ್ನೆ ಇರ್ತೀರಾ? ಹೋಗ್ಲಿ ಬಿಡ್ರಿ, ನನ್ಗೆ ಆಗ್ಬೇಕು ನಿಮ್ ಮನೆ ಸಮಾಚಾರ. ಆದ್ರೂ ಸಾವಿತ್ರಮ್ಮನವ್ರೆ, ನಿಮ್ ಸೊಸೆನ ನಿಮ್ ಕಂಟ್ರೋಲ್ ಇಟ್ಕೊಳ್ಳಿ. ಈಗಿನ ಕಾಲ ಸೊಸೆದಿರು ಯಾವ ಟೈಮಲ್ಲಿ ಹೇಗ್ ಟರ್ನ್ ಆಗ್ತಾರಂತ ಹೇಳಕ್ಕಾಗಲ್ಲ ರೀ. ನೀವ್ ತಿಳ್ಕೊಂಡಿರೋದು ತಪ್ಪು ಲೋಲಾಬಾಯಿ. ನಮ್ ಸೊಸೆ ಹಾಗೇನಲ್ಲ, ಲಕ್ಷಕ್ಕೊಬ್ಳು. ಗೊತ್ತಾ ನಿಮ್ಗೆ? ಇಷ್ಟ್ರ ಮೇಲ್ ನಾನು ಏನ್ ಮಾತಾಡಕ್ಕಾಗತ್ತೆ ಹೇಳಿ? ಎಲ್ಲ ನಿಮ್ ಕರ್ಮ. ಆದ್ರೂ ನೀವ್ ನನ್ ಸ್ನೇಹಿತೆ ಅಂತ ಹೇಳ್ತಿದೀನ್ರಿ. ನೀವು ಕಣ್ಣು ಕಾಣದಷ್ಟೇ ಪ್ರಪಂಚ ಅನ್ಕೊಂಡ್ಬಿಟ್ಟಿದೀರಾ. ಆಹಾ, ಪ್ರಪಂಚ ತುಂಬಾ ವಿಶಾಲವಾಗಿದೆ ರೀ. ಅದಕ್ಕೆ ಹೇಳ್ದೆ ಅಷ್ಟೇ. ಇಷ್ಟ್ರ ಮೇಲೆ ನಿಮ್ ಇಷ್ಟ. ಅದೇನೋ ಅಂತಾರಲ್ಲ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಅಂತ. ನನಗೆ ಯಾಕ್ರಿ ಬೇಕು ನಿಮ್ ಮನೆ ಸಮಾಚಾರ? ಸಾವಿತ್ರಮ್ಮನವ್ರೆ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಿ. ನಾನಿನ್ ಬರ್ಲಾ? ಅಯ್ಯಯ್ಯೋ, ನಾನು ಹೇಳೋದಕ್ಕೆ ಇಷ್ಟ ಚೆನ್ನಾಗಿ ಕುತ್ಕೊಂಡ್ರೆ ಹೇಗ್ರಿ? ನಾನು ಇನ್ನೊಂದು ವಿಷಯನ ಹೇಳೋದನ್ನ ಮರ್ತಿದ್ದೆ ರೀ. ನಿಮ್ಗೆ ಇಷ್ಟರಲ್ಲೇ 2ನೇ ಸೊಸೆ ಬರೋದ್ರಲ್ಲಿದ್ದಾಳೆ. ಆರ್ತಿ ತಟ್ಟಿನ ರೆಡಿ ಮಾಡ್ಕೊಳ್ಳಿ. ನಿಮ್ 2ನೇ ಮಗ ಸಂಜಯ್ ಯಾವ್ದೋ ಹುಡುಗಿನ ಡವ್ ಹೊಡಿತಿದ್ದೇನಂತೆ. ಏನೋ ಟೆಚಿಂಗ್ ಎಲ್ಲ ನಡೀತಿದೆ ಅಂತೀರಿ. ಹಾ, ನೀವು ನಿಮ್ ಸೊಸೆ ಮಾತ್ರ ಮನೆ ತುಂಬಿಸ್ಕೊತಿರೋ, ಇಲ್ಲ ಮೊಮ್ಮಗು ಸಮೇತ ಮನೆ ತುಂಬಿಸ್ಕೊತಿರೋ ಯಾರಿಗ್ ಗೊತ್ತು. ಹೋಗ್ಲಿ ಬಿಡ್ರಿ, ನನಗೆ ಹಾಕ್ಬೇಕು ನಿಮ್ ಮನೆ ಸಮಾಚಾರ. ಸಾವಿತ್ರಮ್ಮನವ್ರೆ, ನಾನಿನ್ ಬರ್ಲಾ? ಅಂಜನಾ, ಹೌದಾ? ನೆಕ್ಸ್ಟ್ ಟೈಮ್ ಯಾವಾಗ ಬರ್ತಾರೆ? ಎಕ್ಸ್ಕ್ಯೂಸ್ ಮೀ, ಯೆಸ್, ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಕಲ್ಪನಾ. ಥೇಟ್ ಶರಪಂತರ ಕಲ್ಪನಾನೇ. ಮೇಡಮ್, ನೀವ್ ಯಾವ್ದಾದ್ರು ಹಿಂದಿ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದೀರಾ? ಇಲ್ಲ. ವಾಟ್ ಬ್ಯೂಟಿ! ರಕ್ಷಿತಾಕಿನ್ನ ಯಕ್ವ, ಐಶ್ವರ್ಯ ರೈಕಿನ್ನ ತಕ್ವ. ಬ್ಯೂಟಿ, ಆಗಾಗ ನಮ್ಮ ಹೋಟ್ಲಿಗೆ ಬರ್ತಾ ಇರಿ. ನಮಸ್ಕಾರ ಸರ್. Yes, what can I do for you? ಇಡ್ಲಿ, ವಡೆ, ಮಸಾಲೆ ದೋಸೆ, ಸೆಟ್ ದೋಸೆ, ಆನಿನ್ ದೋಸೆ, ಏನೇ ಫುಡ್ ಐಟಮ್ ಬೇಕಾದ್ರೆ ದಯವಿಟ್ಟು ಅಲ್ಲೋ ಕೂತ್ಕೊಳ್ಳಿ. ಆಲ್ರೆಡಿ ಚೆನ್ನಾಗಿ ತಿಂದು ಬಿಲ್ ಕೊಡ್ಬೇಕು ಅಂತ ಬಂದ್ರೆ ದಯವಿಟ್ಟು ಚಿಲ್ಲರೆ ಕೊಟ್ಟು ಸಹಕರಿಸಿ. ಯಾಕೆಂದ್ರೆ ಬೆಳಗ್ಗೆಯಿಂದ ಬೋಣಿ ಆಗಿಲ್ಲ ಗುರು. ಸರ್, ಕಾಫಿ ತಿಂಡಿಗೆ ಬಂದಿಲ್ಲ ಸರ್. ಮತ್ತೆ ಸರ್, ವಿವೇಕಾನಂದ ಅಂಧ ಮತ್ತು ಬುದ್ಧಿಮಾಂದ್ಯ ಸ್ಕೂಲ್ನಿಂದ ಬಂದಿದ್ವಿ. ತಾವೇನಾದ್ರೂ ಸಹಾಯ ಮಾಡಿದ್ರೆ ಮಾಡಿ ಸರ್. ಡೊನೇಷನ್ ಕೇಸು? ಹೌದು ಸರ್. ನೋಡಿ ಬ್ರದರ್ಸ್, ನಮ್ದು ಕೊಡೋ ವಂಶ ಅಲ್ಲ, ಬೇಡ ವಂಶ. ಯು ಸಿ, ಐ ಆಮ್ ನಾಟ್ ದಿ ಓನರ್ ಆಫ್ ದಿಸ್ ಹೋಟೆಲ್. ಇವತ್ತು ಗೌರಿ ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ನಮ್ಮ ಮುರಾರಿ, ಮುರಾರಿ, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಐ ಸೇ. ಹೇಯ್, ಸೀನಣ್ಣ, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನು ವಿಷಯ ಹೇಳಿ? ಸರ್, ನಾವು ವಿವೇಕಾನಂದ ಅಂಧ ಮತ್ತು ಬುದ್ಧಿಮಾಂದ್ಯ ಸ್ಕೂಲಿಂದ ಬಂದಿದ್ವಿ. ತಮ್ಮಿಂದ ಏನಾದ್ರೂ ಸಹಾಯ? ಓ ಸರಿ. ನಿಮ್ಮ ಸಂಸ್ಥೆ ಕಣ್ಣಿಗರ ಬಾಳಿಗೆ ಕಣ್ಣಾಗಿ, ಬುದ್ಧಿಗರ ಬಾಳಿಗೆ ಬೆಳಕಾಗಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಸಹಕರಿಸಬೇಕು, ಅದು ನಮ್ಮ ಧರ್ಮ. ಮುರಾರಿ, ಆ ಚೆಕ್ ಬುಕ್ ಕೊಡು. ಬನ್ನಿ, ಬಂದ್ರೆ ತಗೊಳ್ಳಿ. 5,000 ರೂಪಾಯಿ ಇದೆ. ಥ್ಯಾಂಕ್ ಯು ಸರ್. ಏನು ಸಂಕೋಚ ಪಟ್ಕೋಬೇಡಿ, ನಡೀರಿ. 1 ನಿಮಿಷ. ನಾವು ಕೊಡೋ ಹಣ ದುರುಪಯೋಗ ಆಗಬಾರ್ದು ಅಷ್ಟೇ. ಆ ರೀತಿ ಆಗೋಕೆ ಚಾನ್ಸ್ ಇಲ್ಲ ಸರ್. ನಿಮ್ಮಂತ ದಯಾಳುಗಳು ಇರೋದ್ರಿಂದಾನೇ ನಮ್ಮಂತ ಸಂಸ್ಥೆಗಳು ನಡೀತಿರೋದು ಸರ್. ನಮ್ಮ ಮೇಲೆ ವಿಶ್ವಾಸ ಇದೆ ಆಯ್ತು, ಸರ್. ಹೋಗಿ ಬನ್ನಿ. ದೇವರು ಒಳ್ಳೇದ್ ಮಾಡ್ಲಿ. ಬರ್ತೀವಿ ಸರ್.
ದಾನ ಧರ್ಮಕ್ಕೆ ಇನ್ನೊಂದು ಹೆಸರೇ ನಮ್ಮ ಸೀರಣ್ಣ. ಇದ್ರೆ ಇವ್ರ ತರ ಇರ್ಬೇಕು. ಅಣ್ಣ ಮುಂದಕ್ಕೆ ಹೋಗಪ್ಪ. ನಿನ್ ಯೋಗ್ಯತೆಗಿಷ್ಟು. ಹಲೋ, ಸಾಗರ್ ಸ್ಪೀಕಿಂಗ್. ಟೆಲ್ ಮಿ ಸರ್. ಎಸ್ ಸರ್. ಓಕೆ ಸರ್. ಸ್ಟಾಪ್ ಸ್ಟಾಪ್. ಏಯ್, ಸಾರಿ ಚಾಮಣ್ಣರು, ನಮ್ಮ ಡಿಪಾರ್ಟ್ಮೆಂಟು ಒಬ್ಬ ಒಳ್ಳೆ ನಿಷ್ಠಾವಂತ ಅಧಿಕಾರಿನ ಕಳ್ಕೊಂಡಿದೆ. ನಾವೆಲ್ಲ ನಿಮ್ಮ ದುಃಖದಲ್ಲಿ ಭಾಗಿಯಾಗ್ತೀವಿ. ನಮ್ಮ ಡಿಪಾರ್ಟ್ಮೆಂಟಿಂದ ನಿಮ್ಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡ್ತೀವಿ. ಚಿನ್ನದಂತ ಮಗ ಹೋದ್ಮೇಲೆ ನಿಮ್ಮ ಸಹಾಯ ತಗೊಂಡು ನಾನೇನು ಮಾಡಿ? ಪ್ಲೀಸ್ ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲರೂ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ 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 ಅಯ್ಯೋ, ಎಂತ ಗತಿ ಬಂದ್ಬಿಡ್ತಿ ಮನೆಗೆ. ನಂದ್ ಗೋಕುಲ್ದಂತಿದ್ ಮನೆ ಹೀಗಾಗೋಯ್ತಲ್ಲ. ಸಾಯಿತ್ರಮ್ನವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಈಗ ಅಡ್ಡ ಕೂತ್ಕೊಂಡ್ರೆ ಸತ್ತೋಗಿರೋ ಸಾಗರ್ ವಾಪಸ್ ಬರ್ತಾನ? ನಾನು ಅವತ್ತೇ ಹೇಳ್ದೆ, ಈ ಲಕ್ಷ್ಮಿ ಈ ಮನೆ ಕಾಲಿಟ್ಟಗಳಿಗೆ ಸರಿ ಇಲ್ಲ ಅಂತ. ನನ್ ಮಾತು ಕೇಳಿದ್ರ ನೀವು? ಇವಳು ಈ ಮನೆ ಕಾಲಿಟ್ಟಾಗಿಂದ ಈ ಮನೇನ ಏನೇನೋ ಅನಾಹುತಗಳು ನಡೀತಾ ಇದೆ, ಉಪದ್ರ ನಡೀತಾ ಇದೆ. ಕೊನೆಗೆ ಗಂಡಿನೇ ಬಳಿ ತಗೊಂಡ್ಬಿಟ್ರು. ಅಯ್ಯೋ ದೇವ್ರೆ, ಇವನು ಬರೋ ಸಾವು ನನಗಾದ್ರೂ ಬರ್ಬಾರ್ದಾಗಿತ್ತ. ಸಾಯಿತ್ರಮ್ನವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಈಗಾದ್ರೆ ಏನ್ ಪ್ರಯೋಜನ ಹೇಳಿ? ಮುಂದೇನೇನ್ ಕಾದಿದ್ಯೋ ಆ ದೇವ್ರೊಬ್ಬನಿಗೆ ಗೊತ್ತು. ಇವಳು ಈ ಮನೆ ಕಾಲಿಟ್ಟಾಗಿಂದ ಈ ಮನೇಲಿ ನೆಮ್ಮದಿನೇ ಇಲ್ಲ ಅಂತೀನಿ. ನೀವ್ ಅಳ್ಬೇಡಿ ಸಾಯಿತ್ರಮ್ನವ್ರೆ, ನೀವ್ ಹತ್ರ ನನಗೂ ಅಳು ಬಂದ್ಬಿಡುತ್ತೆ. ಬಿಲ್ ತೊಳಿ ಸರ್. ಅಲ್ಲಿ ಸಿರಣ್ಣ, ಏನ್ ನೀನು 11 ರೂಪಾಯಿ ಬಿಲ್ ಆಗಿದೆ, 9 ರೂಪಾಯಿ ವಾಪಸ್ ಕೊಡು. 9 ರೂಪಾಯಿನಾ? 9 ರೂಪಾಯಿ ಕೊಡ್ತಾ ಇದ್ಯಾ? 9 ರೂಪಾಯಿ ಕೊಡು. ತಗೋ. ನೀನಾದ್ರೂ ಹೇಳಕ್ಕಿಲ್ವಾ? ಆಹಾ, ನಿನ್ನ ಅಜ್ಜಿ ಆಗ್ತೀನಿ ನೋಡು. ಹೋಗ ಸಿರಣ್ಣ, ಏನಾಗಿದೆ ನಿನ್ಗೆ ಇವತ್ತು? ಯಾಕೋ ಮನ್ಸ್ಕೊಂತರ ಆಗ್ತಾ ಇದೆ, ಏನಂತ ಗೊತ್ತಾಗ್ತಿಲ್ಲ ಮುರಾರಿ. ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ರೆಸ್ಟ್ ತಗೋ, ನಾನ್ ನೋಡ್ಕೋತೀನಿ. ಆಯ್ತು ಬಾ. ರಾಜಾ, ಅದೇನ ಆರ್ಡರ್ ನೋಡೋಗ. ಲಕ್ಷ್ಮಿ, ನನಗೆ ಯಾಕಮ್ಮ ವಿಷಯ ತಿಳಿಸ್ತಾನೆ? ಯಾಕಮ್ಮ ತಿಳಿಸ್ತಾನೆ? ಅಣ್ಣ, ಲಕ್ಷಾಂತರ ಜನ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನನ್ನ ಮುತ್ತೈದೆಯನ್ನಾಗಿ ಮಾಡಿಸಿ ಸಾವಿರಾರು ಜನ ಮುತ್ತೈದರ ಕೈಯಲ್ಲಿ ನಂಗೆ ಮಣ್ಣಕ್ಕಿ ಹಾಕಿಸಿ ಕೊಟ್ಟ ಗಂಡನ ಮನೆಗೆ ಕೀರ್ತಿ ತಗೊಂಡು ಬಾತಂಗಿ ಅಂತ ಹರಿಸಿ ಕಳಿಸಿದ್ ನಿನ್ನ. ನಾನು ಮುತ್ತೈದೆತನ ಕಳ್ಕೊಂಡು ವಿಧವೆ ಆಗಿದ್ದೀನಿ ಅಂತ ಯಾವ ಬಾಯಿಂದ ಹೇಳಣ್ಣ? ಯಾವ ಬಾಯಿಂದ ಹೇಳಣ್ಣ? ನೀನೇ ಹೇಳಣ್ಣ, ಹೇಳು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಲಕ್ಷ್ಮಿ, 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 ಲಕ್ಷ್ಮಿ. ದೇವ್ರೆ, ನನ್ನ ಜೀವನದಲ್ಲಿ ಏನ್ ಅನ್ಕೊಳ್ಳಿಲ್ವೋ ಅದನ್ನೆಲ್ಲ ಕೊಟ್ಟೆ. ಆದ್ರೆ ಯಾಕೋ ಏನೋ ನನ್ನ ಮನಸ್ಸಲ್ಲಿ
ತಳಮಳ ವೇದನೆ ಆಗ್ತಾ ಇದೆ. ಯಾಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಒಳ್ಳೇದು ಕೆಟ್ಟದ್ದು ನಿನಗ್ ಬಿಟ್ಟಿದ್ದು. ಏನೇ ನನ್ನ ಬಂಗಾರದಂತ ಮಗನ್ನ ನುಂಗಿ ನೀರ್ ಕುಡ್ದ್ಬಿಟ್ಟಿಯಲ್ಲೇ. ಯಾವ ಕಡೆಗೆ ಮನೆ ಕಾಲಿಟ್ಯೋ ನನ್ನ ಬಂಗಾರದ ಸಂಸಾರ ನುಚ್ಚು ನೂರಾಗ. ಏನೇ ಅಲ್ಲ ಕೂತ್ಬಿಟ್ರೆ ಮನೆ ಕೆಲ್ಸ ಎಲ್ಲ ಯಾರೇ ಮಾಡ್ತಾರೆ? ಹೋಗೆ ಲಕ್ಷ್ಮಿ, ಅದೇ ಬಹಳ ನಿಷ್ಕರುಣೆ, ಬಹಳ ನಿಷ್ಕರುಣೆ. ಈ ಜೀವನ ಅನ್ನೋ ಸಾಗರದಲ್ಲಿ ದೋಣಿ ತೇಲ್ತಾ ಇರುವಾಗ ಚಂಡಮಾರುತ ಅನ್ನೋದು ಬಂದು ಇಡೀ ದೋಣಿನ ಮುಳುಗಿಸ್ಬಿಡ್ತಮ್ಮ, ಮುಳುಗಿಸ್ಬಿಡ್ತು. ನಾನೇನ್ ಮಾಡ್ಲಣ್ಣ? ನಾನ್ ಪಡ್ಕೊಂಡ್ ಬಂದಿರೋದೇ ಅಷ್ಟು. ಜೀವನದಲ್ಲಿ ನಾವೇನ್ ಅನ್ಕೋತೀವೋ ಅದ್ ನಡೆಯೋದಿಲ್ಲ ಅಣ್ಣ, ಅದು ನಡೆಯೋದೇ ಬೇರೆ. ಹಣೆ ಬರೋದಲ್ಲಿ ಅಷ್ಟಿತ್ತು, ಅಷ್ಟಾಯ್ತಣ್ಣ. ಏನ್ ಮಾಡೋದು? ಎಲ್ಲ ವಿಧಿ ಆಟ. ಅದ್ ಹೆಂಗ ಅನ್ಸುತ್ತೋ ಹಂಗೆ ಆಡೋ ಕೈಗೊಮ್ಮೆ ನಮ್ಮ ನಾವು, ಕೈಗೊಮ್ಮೆ. ಆದ್ರೆ ಇಷ್ಟು ಬೇಗ ನಿನ್ನ ಹಣೆಯಲ್ಲಿರೋ ಕುಂಕುಮ, ಕೊಳ್ಳಲ್ಲಿರೋ ತಾಳಿ, ಕೈನಲ್ಲಿರೋ ಹಸಿರು ಬಳೆ, ಕಾಲ್ಗಳಲ್ಲಿರೋ ಕಾಲುಂಗ್ರ, ತಲೆಯಲ್ಲಿ ಮುಡಿದಿರೋ ಮಲ್ಲಿಗೆ ಹೂವು, ಇದೆಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಕಳ್ಕೊಂಡ ದುರಾದೃಷ್ಟ. ನಾನ್ ನನ್ನ ಕಣ್ಣಾರ ನೋಡೋ ದೌರ್ಭಾಗ್ಯನ ಆ ದೇವ್ರ ನಡಿಗೆ ಹಾಕೋಬೇಕಂತ. ಫಲ ಇಲ್ಲಣ್ಣ. ನೀನ್ ಹೇಳ್ಬಾರ್ದು, ನೀನ್ ಹೇಳ್ಬಾರ್ದು. ನಾನೊಂದ್ ಮಾತು ಕೇಳೇನವ? ಕೇಳಣ್ಣ. ನೀನ್ ಈ ಮನೆಗೆ ಬಂದಾಗಿದ್ದ ನೋಡ್ತಾ ಇದ್ದೀನವ. ನಿನ್ನ ಅತ್ತೆ ನಿನ್ನ ಕಂಡ್ರೇನೆ ಆಗ್ದಿರೋರ್ ತರ ನೋಡ್ತಾ ಇದಾರವ. ನೀನ್ ಈ ಮನೆ ಸೊಸೆ ಅನ್ನೋದನ್ನು ಮರೆತು ಆಳ್ ತರ ನೋಡ್ತಿದ್ದಾರವ. ಲಕ್ಷ್ಮಿ, ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ತುಂಬಾ ಭಯ ಆಗ್ತಿದೇವ. ನಿನ್ನಲ್ಲಿ ನಿಲ್ಲಿರೋದು ನನಗೆ ಇಷ್ಟ ಇಲ್ಲವ. ಊರಲ್ಲಿ ನಿನ್ಗೆ ಕಷ್ಟ, ಅಲ್ಲಿಗೆ ನಾನ್ ಬಂದು ನಿನ್ಗಿನ್ನ ತೊಂದ್ರೆ ಕೊಡ್ಲಾ? ಇಲ್ಲಿ ಹಾಕಿದ್ರು ನನ್ ಕರ್ಮ ಬಿಡೋಣ. ಇವರೇ ಇಲ್ಲ ಅಂದ್ಮೇಲೆ ನಾನ್ ಯಾಕಾದ್ರೂ ಬದುಕ್ಬೇಕು? ಆ ದೇವ್ರಲ್ಲಿ ನಾನ್ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನನ್ನ ಅವ್ರ ಹತ್ರ ಕರ್ಕೋಬಾರ್ದ ಅಂತ. ಲಕ್ಷ್ಮಿ, ಏನವ್ವ ನೀನ್ ಮಾತಾಡ್ತಿರೋದು? ನಿಮ್ಮ ಅಣ್ಣ ಬಡವನೇ ಇರ್ಬೋದವ, ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡಿರ್ಬೋದು. ಆದ್ರೆ ನನ್ನ ತಂಗಿಗೆ ಅವರು ಊಟ ಹಾಕ್ತಿರೋಷ್ಟು ಬಡವ ಅಲ್ಲವ, ಬಡವ ಅಲ್ಲ. ಇಲ್ಲಿ ನಿನ್ನವರು ಅಂತ ಯಾರವ ಇದ್ದಾರೆ? ಛೀ ಥೂ ಅಂತ ಉಗಿಸ್ಕೊಂಡು ನಾಯಿ ಬಾಳ್ ಬಾಳೋದಕ್ಕಿಂತ ತವ್ರ ಮನೇಲಿ ಇದ್ದು ನೆಮ್ಮದಿಯಾಗಿರೋವಂತೆ ಮಾರವ. ಮಾವಯ್ಯ, ಏನು ಯೋಗೀಶ? ಲಕ್ಷ್ಮಿನ ಊರು ಕರ್ಕೊಂಡು ಹೋಗೋಣ. ಯಾಕಪ್ಪ, ಲಕ್ಷ್ಮಿಗೆ ಇಲ್ಲಿರಕ್ ಮನ್ಸಿಲ್ವಾ? ಹಾಗೇನಿಲ್ಲ ಮಾವಯ್ಯ, ನನ್ನ ಲಕ್ಷ್ಮಿ ಸಾಗರ್ನ ಕಳ್ಕೊಂಡು ತುಂಬಾ ನೊಂದ್ಕೊಂಡ್ಬಿಟ್ಟವಳೆ. ಅವಳೇನಾದ್ರು ಇನ್ನೂ ಇಲ್ಲೇ ಇದ್ರೆ ಅವ್ರ ನೆನಪು ಕಾಡ್ತಾನೆ ಇರುತ್ತೆ. ಅದಕ್ಕೆ ಸ್ವಲ್ಪ ದಿವಸ ಜಾಗ ಬದಲಾಯಿಸಿದ್ರೆ ಅವಳ ಮನ್ಸ್ಗೂ ಹಗುರ ಆಯ್ತದೆ, ದುಃಖನೂ ಕಡಿಮೆ ಆಗ್ಬೋದು. ನಿಮ್ನೊಂದ್ ಮಾತು ಕೇಳಿ. ಅದನ್ನೇನ್ ಕೇಳೋದು? ಕರ್ಕೊಂಡು ಹೋಗಂಗಿದ್ರೆ ಈಗ್ಲೇ ಕರ್ಕೊಂಡು ಹೋಗು. ಇನ್ಮೇಲೆ ಅವಳ ಮನೆ ಹೋಟೆಲ್ ತುಳಿಬಾರ್ದು. ಯಾವ ಗಡಿಗೆ ಈ ಮನೇಲಿ ಅವಳು ಕಾಲಿಟ್ಲು, ನನ್ ಮಗನ್ನೇ ಕಳಿಸ್ಬಿಟ್ಲು. ಇನ್ಯಾವ ಮಕ್ಕ ಇಟ್ಕೊಂಡು ಅವಳ ಮನೇಲಿ ಇರ್ಬೇಕು?
ಲಕ್ಷ್ಮಿ ಯಾಕವ್ವ? ಅಣ್ಣ ನನ್ನ ದಯವಿಟ್ಟು ಕ್ಷಮಿಸ್ಬಿಡಣ. ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅಂತಾರೆ, ಅದನ್ನ ನಾನು ಮರ್ತು ತಪ್ಪು ಮಾಡ್ತಿದ್ದೆ. ಲಕ್ಷ್ಮಿ ಯಾಕವ್ವ ಇಂತ ಮಾತಾಡ್ತೀಯ? ನೀನ್ ಕಷ್ಟ ಪಡೋದನ್ನ ನಾನು ಯಾಕವ್ವ ನೋಡ್ಕೊಂಡು ಸಹಿಸ್ಕೊಂಡಿದ್ದೆ? ಹೌದಣ್ಣ, ಹೆಣ್ಣಿ ಕಷ್ಟ ಅನ್ನೋದು ಅವ್ಳು ಹುಟ್ಟಾಗ್ಲೇ ಪಡ್ಕೊಂಡ್ ಬಂದಿರೋ ಹೊರ ಅಣ್ಣ. ಅಣ್ಣ ನನ್ಗೊಂದ್ ಮಾತು ನಡ್ಸ್ಕೊಡ್ತೀಯ? ಅದೇನ್ ಕೇಳಿದಲ್ಲಮ್ಮ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ ಮುಂದೆ ನೀನು ಈ ಮನೆ ಹೊಸನ್ನ ತೊಳಿಬಾರ್ದಣ್ಣ. ಲಕ್ಷ್ಮಿ ಹೌದಣ್ಣ, ನನ್ ತವ್ರ ಮನೆಗೆ ಒಂದೇ ಕೊಡಿ ನೀನು. ಇಷ್ಟು ದಿನ ನನ್ಗೋಸ್ಕರ ಎಲ್ಲ ತ್ಯಾಗ ಮಾಡ್ದೆ, ಇನ್ನೊಬ್ಬರು ಆಸ್ತಿನೆಲ್ಲ ಮಾರ್ದೆ. ತಂಗಿ ಚೆನ್ನಾಗಿರ್ಬೇಕು, ತಂಗಿ ಮನೆ ನಂದ ಗೋಕುಲವಾಗಿರ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಆ ದೇವ್ರು ನಿನ್ನ ಆಸೆ ನೆರವೇರಿಸ್ಲಿಲ್ಲ ಅಣ್ಣ. ಏನ್ ಮಾಡೋದು? ನಿನ್ ತಂಗಿ ಚಿನ್ನ ನೋಡಿ ನೀನ್ ಕೊರಗ್ಬಾರ್ದಣ್ಣ. ನಾ ತವ್ರ ಮನೆಗ್ ಬರ್ಬೇಕು ಅಂದ್ರೆ ಅದು ನಿನ್ ಮದ್ವೆಗ್ ಮಾತ್ರ. ನೀನ್ ಯಾವತ್ ಮದ್ವೆ ಕರಿಯಕ್ ಬರ್ತೀಯೋ ಆವತ್ ಮಾತ್ರ ನಾನ್ ಬರೋದಕ್ ಸಾಧ್ಯ. ಅಲ್ಲಿವರೆಗೆ ಈ ಮನೆ ಹೊಸ ತುಳಿಯಲ್ಲ ಅಂತ ನನಗೆ ಮಾತ್ ಕೊಡಣ್ಣ. ಮಾತ್ ಕೊಡು, ಮಾತ್ ಕೊಡು. ಮುರಾರಿ, ಯಾವ್ದು ಇನ್ವಿಟೇಷನ್ ಇದು? ಪರಿವರ್ತನಾ ಸಂಸ್ಥೆಯವರು ಸಾಮೂಹಿಕ ವಿವಾಹ ಇಟ್ಕೊಂಡಿದಾರಂತೆ. ಇನ್ವಿಟೇಷನ್ ಕೊಟ್ಟು ಹೋದ್ರು. ಏನಾದ್ರು ಸಹಾಯ ಮಾಡ್ದ? ಇಲ್ಲ ನಿನ್ ಜಾತಿ ಕೊಟ್ಟು ಕಳಿಸ್ದ? ಏನ್ ಸಿರಣ್ಣ ನೀವು ಸಹಾಯ ಬೇಕು ಅಂತ ಕೇಳಿದ್ರು, ನೀವ್ ಇರ್ಲಿಲ್ವಲ್ಲ, ಕಾಮಿಂದ ಈವ್ನಿಂಗ್ ಅಂತ ಕಳಿಸ್ಬಿಟ್ಟೆ. ಸದ್ಯ ಇದಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ. ಮುರಾರಿ, ನಮ್ಮೂರಲ್ಲೂ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳು ನಡೀತಾ ಇರ್ತವೆ. ನಾನು ಊರು ಬಿಟ್ಟು ಬಂದಿದ್ದೀನಿ, ನಾನು ಮದ್ವೆಗಳು ಇದ್ವು. ಅಣ್ಣ ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ನಿನ್ನ ಫ್ಲಾಶ್ ಬ್ಯಾಕ್ ಮಾತ್ರ ಎತ್ಬೇಡ ಅಣ್ಣ. ಮೆಗಾ ಸೀರಿಯಲ್ ತರ ಹೋಗ್ತಾನೇ ಇರುತ್ತೆ. ಅದನ್ನ ಕೇಳಕ್ಕೂ ಪುಣ್ಯ ಬೇಕು. ನೋಡ್ ಮುರಾರಿ, ನಾನಿರ್ಲಿ ಬಿಡ್ಲಿ, ಯಾರಾದ್ರೂ ಒಳ್ಳೆ ಕೆಲ್ಸಕ್ಕೋಸ್ಕರ ಸಹಾಯ ಕೇಳ್ಕೊಂಬಂದ್ರೆ ನನಗೋಸ್ಕರ ಕಾಯಿಸ್ಬೇಡ. ನಾನಾದ್ರೇನು ನೀನಾದ್ರೇನು, ಒಟ್ನಲ್ಲಿ ನಮ್ಮಿಂದ ಅಗತ್ಯ ಇರೋರಿಗೆ ಒಳ್ಳೇದಾದ್ರೆ ಸಾಕು. ಆಯ್ತು ಸಿನಣ್ಣ. ಮುರಾರಿ ಅಣ್ಣ, ನಾಳೆ ನಂಗೆ ಸ್ವಲ್ಪ ಕೆಲಸ ಇದೆ, ನೀನೇ ಓಡ್ ಬಾ. ಥ್ಯಾಂಕ್ ಯು ಸಿನಣ್ಣ. ನಾಳೆ ಹೋಗ್ತೀನಿ, ಯಾವ್ದಾದ್ರು ಸಿಕ್ಕದೆ ನಾನು ಕಟ್ಕೊಂಡ್ ಬಂದ್ಬಿಡ್ತೀನಿ. ಯೋ, ನಿನ್ ಮುಖಕ್ಕೆ ಯಾರು ಏನ್ ಕೊಡ್ತಾರ? ಮೊದ್ಲು ಮೀಶ ತೆಗಿಯಲ್ಲೋ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು LIC ಏಜೆಂಟ್ ನಕ್ಷತ್ರಿಕಾ ಅಂತ. ಸಾಗರ್ ಅವರ ಧರ್ಮಪತಿ ಲಕ್ಷ್ಮೀದೇವಿ ನೀವೇನಾ? ಇಲ್ಲ, ನಾನು ಅವರ ಅತ್ತೆ. ಸಾರಿ ಮೇಡಮ್, ನನಗೆ ಗೊತ್ತಾಗ್ಲಿಲ್ಲ. ಬನ್ನಿ ಒಳಗೆ. ಓಕೆ. ರೀ ರೀ, ಯಾರೋ LIC ಏಜೆಂಟ್ ಬಂದಿದ್ದಾರೆ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ನಮಸ್ಕಾರ. ಲಕ್ಷ್ಮಿ, ಲಕ್ಷ್ಮಿ ಬಂದೆ ಅತ್ತೆ. ಇವರೇ ಲಕ್ಷ್ಮಿ ಅಂತ. ನಮಸ್ತೆ ಮೇಡಮ್. ನಮಸ್ಕಾರ. ಸಾಗರ್ ಅವರ LIC ಪಾಲಿಸಿ ಇತ್ತು, ಅದಕ್ಕೆ ಫಾರ್ಮ್ ಫಿಲ್ಅಪ್ ಮಾಡ್ತಾ ಇದ್ದೀನಿ. ಸಾವು ಅನ್ಯಾಚುರಲ್ ಆಗಿದ್ರಿಂದ ಅದಕ್ಕೆ ಹಾಗೆ ಬರೀತಾ ಇದ್ದೀನಿ. ನೋಡಿ, ಆಕ್ಸಿಡೆಂಟ್ ಆಗಿದ್ದ ಅಥವಾ ಮಾಡ್ಸಿದ್ದ? ಹೇಳ್ರಿ ಮಾತಾಡ್ತಿದ್ದೀರಾ? ನಮ್ಮನ್ನು ನೋಡಿದ್ರೆ ಕೊಲೆ ಗಡಕರ ತರ ಕಳಿಸ್ತಾ ಇದೀವಾ? ನನ್ನ ಮಗ ಪೊಲೀಸ್ ಆಫೀಸರ್, ಮೈಂಡ್ ಇಟ್. ಅಯ್ಯೋ, ಕೋಪ ಮಾಡ್ಕೊಬಿಡಿ ಸರ್, ಇದು ಹಣದ ವಿಷಯ. ಪ್ರಶ್ನೆ ಕೇಳೋದು ನನ್ನ ಕರ್ತವ್ಯ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಜನ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಹಣದ ಮುಂದೆ ಎಷ್ಟೋ ಸಂಸಾರಗಳು ಹಾಳಾಗೋಗ್ಬಿಟ್ಟಿದೆ ಸರ್. ಗಂಡ ಹೆಂಡತಿನ ಕೊಲ್ತಾನೆ, ಹೆಂಡತಿ ಗಂಡಿನ ಕೊಲ್ತಾಳೆ. ಅಷ್ಟೇ ಯಾಕೆ, ಜನ ಹಣಕ್ಕೋಸ್ಕರ ಹೆತ್ತವರು ಕೊಚ್ಚಾಗ್ತಾರೆ ಸರ್, ಬಿಕಾಸ್ ಆಫ್ ಮನಿ. ಇಂಥ ಕೇಸ್ಗಳು ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕೆ ಈ ಡೌಟ್ಗಳೆಲ್ಲ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ನೋಡಿ ಮಿಸ್ಟರ್ ನಕ್ಷತ್ರಿಕಾ, ಸರಿಯಾಗಿದೆ ನಿಮ್ಮ ಹೆಸರು. ರೀ, ಎಲ್ರನ್ನು ಒಂದೇ ರೀತಿ ನೋಡಬಾರ್ದು. ಎದ್ದೇಳ್ರಿ ಮೇಲೆ. ಎದ್ದೇಳ್ರಿ ಅಂದ್ರೆ ನಮಗೆ ನಿಮ್ಮ ಇನ್ಶೂರೆನ್ಸ್ ಹಣನ ಬೇಡ, ನಿಮ್ಮಿಂದ ಈ ರೀತಿ ಪ್ರಶ್ನೆ ಕೇಳಿಸ್ಕೊಂಡು ನಮ್ಮನೆ ಮರ್ಯಾದೆ ಹೋಗೋದು ಬೇಡ. ಬಾಗಿಲು ತೆಗೆದಿದೆ, ದಯವಿಟ್ಟು ಹೋಗಿ ಆಚೆಗೆ. ನೀವು ಕೂತ್ಕೊಳ್ಳಿ. ಸರ್, ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಸರ್. ನೀವು ಈ ಬಾಗಿಲು ತೋರಿಸಿದ್ರೆ ಆಫೀಸಲ್ಲಿ ನನಗೆ ನಮ್ಮನೆ ಬಾಗಿಲು ತೋರಿಸ್ತಾರೆ ಸರ್. ಅನ್ಯಾಚುರಲ್ ಡೆತ್ ಅಂತ ಬರ್ತಿದ್ದೀನಿ ಸರ್. ದಯವಿಟ್ಟು ಒಂದು ಸೈನ್ ಮಾಡಿಸ್ಬಿಡಿ ಸರ್. ಲಕ್ಷ್ಮಿ, ಬಾಮ, ಸೈನ್ ಮಾಡಿ. ಸರ್, ಒಂದು ಗ್ಲಾಸ್ ನೀರು ಬೇಕಾಗಿದೆ ಸರ್. ಲಕ್ಷ್ಮಿ, ನೀರು ಕೊಡಮ್ಮ.
ಮತ್ತೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸರ್. ನಿಮ್ ಸೊಸೆನೇ ಸಾಗರ ಆಕ್ಸಿಡೆಂಟ್ಗೆ ಕಾರಣ ಅಂತ ಗುಸು. ಯಾರು ಹೇಳಿದ್ ನಿಮ್ಗೆ? ನಮ್ಮ ಸೊಸೆ ಚಿನ್ನದಂತ ಹುಡುಗಿ. ಏನೇನೋ ಹುಚ್ಚುಚ್ಚಾರ ಮಾತಾಡ್ಬೇಡಿ. ಬರ್ತೀನಮ್ಮ. ಬರ್ತೀನಿ ಸರ್. ಚೆಕ್ನ ನಾನೇ ತಂದು ಕೊಡ್ತೀನಿ ಸರ್. ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ದೇವಸ್ಥಾನ ಕೆಲಸ ಎಲ್ಲರಿಗೂ ಬಂತು? ಇನ್ನೊಂದು ಮುಗಿತಾ ಬಂತು ಸರ್. ಹೌದಾ? ಫ್ಲೋರ್ಗೆಲ್ಲ ಮಾರ್ಬಲ್ಸ್ ಹಾಕ್ಬೇಕಾಗಿತ್ತು. ಅದ್ರ ಸೇವೆ ತಮ್ಮ ಹೆಸರಲ್ಲೇ ಮಾಡಿದ್ರೆ. ಹೌದಾ? ಚೆ ನನ್ನ ಹೆಸರು ಹಾಕ್ಬೇಕು. ನಾನು ಈ ಮಟ್ಟಕ್ಕೆ ಬರಕ್ಕೆ ಸ್ಫೂರ್ತಿ ಒಂದು ಹೆಣ್ಣು. ಅವಳ ಹೆಸರು ಲಕ್ಷ್ಮಿ. ಅವಳ ಹೆಸರಲ್ಲೇ ನಡೀಲಿ. ಸರ್ ನೀವೊಂದು ಗ್ರೈನೇಟ್ ನ ಆಯ್ಕೆ ಮಾಡಿದ್ರೆ ಉತ್ತಮ ಸರ್. ಹೌದಾ? ಬಹಳ ಸಂತೋಷ. ಯಾವಾಗ ಬರ್ಬೇಕು? ನೀವು ಯಾವಾಗ ಫ್ರೀ ಆಗ್ತೀರೋ ಅವಾಗ ಹೊರಡೋಣ ಸರ್. ದೇವ್ರ ಕೆಲ್ಸಕ್ಕೆ ಫ್ರೀ ಆಗೋದೇನು ಬಂತು? ಬೇಕಾದ್ರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಹೊರಡೋಣ. ಸರಿ ಸರ್, ಹಾಗೆ ಮಾಡಿ ಸರ್. ನಾವೇನ್ ಬರ್ತೀವಿ ಸರ್. ಒಳ್ಳೇದಲ್ಲ ಓಟ್ ಬನ್ನಿ. ರೇ ಸ್ವಾಮಿ, ಏನ್ರಿ ನೀವು ಕುಡಿಯಕ್ಕಂದ್ರೆ ಲೋಟ ಇಟ್ಟಿದೀವಿ, ಅದನ್ನ ಬಿಟ್ಟು ಜಗ್ರಿ ಎತ್ಕೊಂಡು ಕುಡಿತಾ ಇದ್ರಲ್ರಿ. ರೇ ಒಳ್ಳೆ ಗಿರಾಕಿ ನೀವು. ಇಳಿಸ್ರಿ ಜಗ್ನ. ಯೋಗಿ ಏನ್ ನೀನ್ ಅವತಾರ? ಏನಾಯ್ತು? ಏನು ಅಂತ ಹೇಳಿ. ಈ ಹೋಟ್ಲು ನಿಂದೇನಾ ಸೀನು? ಹೌದು ಯೋಗಿ, ನಂದೇ ಈ ಹೋಟ್ಲು. ಆದ್ರೆ ನಿನ್ನನ್ನು ನೋಡಿ ತುಂಬಾ ಸಂತೋಷ ಆಯ್ತು. ನನಗೂ ಅಷ್ಟೇ ಸೀನು. ನಿನ್ ನೋಡಿ ಎಷ್ಟೋ ವರ್ಷ ಆದಂಗಿತ್ತು. ಅಂದಾಗೆ ಮನೆಯಲ್ಲಿ ಗೌರಜ್ಜಿ ಲಕ್ಷ್ಮಿ ಚೆನ್ನಾಗಿದಾರ? ನನ್ನ ವಿಷಯ ಮಾತಾಡ್ತಾ ಇರ್ತಾರ? ನನಗಂತೂ ಯಾವಾಗ್ಲೂ ನಿಮ್ದೇ ನೆನಪು. ಗೌರಜ್ಜಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು ಸೀನು. ಲಕ್ಷ್ಮಿ ಹೇಗಿದ್ದಾಳೆ? ಏನು ಅಂತ ಹೇಳಿ ಸೀನು, ನನಗೆ ಲಕ್ಷ್ಮಿದೇ ಒಂದು ದೊಡ್ಡ ವ್ಯಥೆ ಆಗೋಗಿದೆ. ನೀನು ಹಳ್ಳಿನ ಬಿಟ್ಟು ಬಂದ್ಮೇಲೆ ಅವಳ ಮದ್ವೆಗೆ ಅಂತ ಮಾಡಿದ ಸಾಲಕ್ಕೆ ಮನೆ ಗದ್ದೆ ಎಲ್ಲ ಹೊರಟೋಯ್ತು. ಆ ಕಡೆ ನನ್ನ ತಂಗಿ ಬಾಳ್ ಬಂಗಾರದಾಗ ಇರ್ಲಿ ಅಂತ ಕನ್ಸ್ಕೊಂಡಿದ್ದೆ. ಅವಳ ಗತಿ ಹೀಗಾಯ್ತು. ಈ ಕಡೆ ಸಾಲದವರೆ ತಾಳ್ಲಾರ್ದೆ ನಾನ್ ಬೀದಿಗೆ ಬಂದ್ಬಿಟ್ಟೆ ಸೀನು. ಬೀದಿಗೆ ಬಂದ್ಬಿಟ್ಟೆ. ಸೀನು, ಹೇಗಿದ್ರು ಈ ಹೋಟ್ಲು ನಿಂದೆ ಅಂತ್ಯ. ದಯವಿಟ್ಟು ನನಗೊಂದು ಕೆಲಸ ಕೊಡು, ಉಪಕಾರ ಆಗುತ್ತೆ. ಯೋಗಿ, ಎಂತ ಮಾತು ಹೇಳ್ತಿದ್ಯಾ? ಅರ್ಸಾಗಿ ಬಾಳ್ದವನ್ಗೆ ಹಾಳಾಗಿ ದುಡಿಯೋ ದೌರ್ಭಾಗ್ಯನ. ಇಲ್ಲಿ ಮಾತಾಡೋದು ಬೇಡ, ಬಾ ನಾನಿದ್ದೀನಿ, ಮನೆಗೆ ಹೋಗೋಣ. 1 kg ಟೊಮೆಟೊ ಕೊಡಿ. ನೋಡ್ರಿ, ಎಲ್ಲಾ ಹೆಣ್ಮಕ್ಳು ತಾನ್ ಮದುವೆ ಆಗೋ ಗಂಡು ಡಾಕ್ಟರ್ ಆಗಿರ್ಬೇಕು, ಎಂಜಿನಿಯರ್ ಆಗಿರ್ಬೇಕು, ಪೊಲೀಸ್ ಅಧಿಕಾರಿ ಆಗಿರ್ಬೇಕು ಅನ್ನೋದು ಸಹಜ. ಹೌದು ರೀ, ನೀವ್ ಹೇಳೋದ್ ನಿಜ. ಈ ರೀತಿ ಅದೃಷ್ಟ ಎಲ್ರಿಗೂ ಇರ್ಬೇಕಲ್ಲ. ಈಗ ಆಸೆ ಪಡೋ ಹೆಣ್ಮಕ್ಳಿಗೆ ಒಂದಲ್ಲ ಒಂದ್ ಕಂಟ ಇದ್ದೇ ಇರುತ್ತೆ. ಬಂಗಾರದಂತ ಗಂಡನ ಸಾವಿಗೆ ಕಾರಣ ಆಗ್ಬಿಟ್ಲು. ನಂದು ಗೋಕಲ್ದಂತ ಸಾವಿತ್ರಮ್ಮನ್ ಮನೆ ಇವತ್ತು ಸ್ಮಶಾನ ಆಗೋಯ್ತು. ಲಕ್ಷ್ಮಿ, ಲಕ್ಷ್ಮಿ, ಯಾಕಮ್ಮ ಹೊರ ಬಂದೆ? ಯಾಕಮ್ಮ ಅಳ್ತಾ ಇದ್ಯಾ? ಏನಾಯ್ತು? ನನ್ನ ದೃಷ್ಟಿ ಮಾವಯ್ಯ, ಗಂಡನ್ ಕಳ್ಕೊಂಡು ಬಂದೆ. ನನ್ಗಿನ್ನ ಮರೆಯಕ್ಕಾಗ್ತಿಲ್ಲ. ಅಂತದ್ರಲ್ಲಿ ನಾನೇ ನನ್ ಗಂಡನ್ ಕೊಲೆ ಮಾಡ್ದೆ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಈ ಜನ. ನಾನೇನ್ ಪಾಪ ಮಾಡಿದ್ದೀನಿ ಮಾವಯ್ಯ? ನನ್ಗೆ ಜೀವನನೇ ಬೇಡವಾಗಿದೆ. ಲಕ್ಷ್ಮಿ, ಲಕ್ಷ್ಮಿ, ಅರ್ಥ ಇಲ್ದ ನಾಲ್ಗೆಗೆ ಹೆದರ್ಬಾರ್ದಮ್ಮ. ಎಲ್ಬಿಲ್ ನಾಲ್ಗೆ ಏನೇನೋ ಮಾತಾಡುತ್ತೆ, ಹೇಗೋ ಆಡುತ್ತೆ. ಅದಕ್ಕೆಲ್ಲ ನಾವು ಹೆದರ್ಬಾರ್ದಮ್ಮ, ಹೆದರ್ಬಾರ್ದು. ಅವಳು ನೀನು ಬಾಳ್ಬೇಕು, ಬಾಳಿ ಬದುಕಬೇಕಮ್ಮ, ಬದುಕಬೇಕು. ನಾನ್ ಯಾರಿಗೋಸ್ಕರ ಬದುಕ್ಬೇಕು ಮಾವಯ್ಯ? ಈ ತರ ಕೊಂಕು ಮಾತು ಕೇಳೋದಕ್ಕೆ ನಾನು ಬದುಕ್ಬೇಕು? ಬೇಡ ಬೇಡ ಮಾವಯ್ಯ, ನನಗ್ ಬೇಡ. ಲಕ್ಷ್ಮಿ, ಲಕ್ಷ್ಮಿ, ಯಾರೋ ಏನೋ ಅಂದು ಮಾತ್ರಕ್ಕೆ ನೀನು ತಪ್ಪಿತಸ್ಥೆ ಆಗೋದಿಲ್ಲಮ್ಮ. ಯಾಕೆ ಚಿಂತೆ ಮಾಡ್ತೀಯಾ? ಅಳ್ಬೇಡ, ನಾವೆಲ್ಲ ಇಲ್ವಾ? ನಾವು ನಿನ್ನ ನೋಡ್ಕೋತೀವಿ. ತಲೆ ಬಾಗಿದ್ರೆ ಆಳ್ಗೊಂದು ಏಟಂತೆ. ನೀನ್ ಧೈರ್ಯವಾಗಿರಮ್ಮ. ನೀನ್ ಈ ರೀತಿ ಅಳ್ತಾ ಕೂತ್ರೆ ಆಡ್ಕೊಳ್ಳೋರ್ ಮುಂದೆ ಹೇಳ್ಕೊಳ್ಳೋ ತಂಗಾಗತ್ತೆ. ನೀನ್ ಅಳಬಾರ್ದು, ಧೈರ್ಯವಾಗಿರಮ್ಮ, ಧೈರ್ಯವಾಗಿರ. ಲಕ್ಷ್ಮಿ, ಲಕ್ಷ್ಮಿ, ಈ ಜಗತ್ತಿನಲ್ಲಿ ನಿಯಮ ಏನ್ ಗೊತ್ತಿರಮ್ಮ? ತಂದೆ ಸತ್ರೆ ಮಗ ಕೊಳ್ಳಿಡೋದು. ಆದ್ರೆ ನನ್ನ ಜೀವನದಲ್ಲಿ ನಾನು ನನ್ನ ಮಗನ ಜೊತೆಗೆ ಕೊಳ್ಳಿ ಇಟ್ಟಮ್ಮ. ಆ ದುಃಖನೇ ಬರ್ತಿರುವಾಗ ನೀನ್ ಈ ದುಃಖನ ಮರಿಲೇಬೇಕಮ್ಮ. ನೀನ್ ಅಳಬಾರ್ದು. ನೀನ್ ಈ ಮನೆ ಮಹಾಲಕ್ಷ್ಮಿ, ನೀನ್ ಈ ಮನೆ ಗೃಹಲಕ್ಷ್ಮಿ.
ನೀನ್ ಹತ್ರ ಈ ಮನೆಗೆ ಒಳ್ಳೇದಾಗೋದಿಲ್ಲಮ್ಮ, ಒಳ್ಳೇದಾಗೋದಿಲ್ಲ ಕಂದ. ನಗುತ್ತಿರಬೇಕಮ್ಮ, ನೀನ್ ಯಾವತ್ತೂ ಅಳ್ಬಾರ್ದು. ಧೈರ್ಯವಾಗಿರಮ್ಮ. ಸಾಯಿತ್ರಮ್ನವ್ರೆ, ಸಾಯಿತ್ರಮ್ನವ್ರೆ, ಇಲ್ಲಿದ್ದೀರಾ? ಅಯ್ಯೋ 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 ಅಯ್ಯೋ, ನಿಮ್ ಎದೆನ ಗಟ್ಟಿ ಮಾಡ್ಕೊಳ್ಳಿ, ನಿಮ್ ಹೃದಯನೇ ಹೊಡೆದೋ ಅಂತ ಸುದ್ದಿ ತಂದಿದ್ದೀನಿ ನಾನು. ಬರೀ ನಿಮ್ದಿದೆ ಕೆಲ್ಸ ಆಗೋಯ್ತಾ? ಏನ್ ನಿಮ್ ಗೋಳು? ಗೋಳು ನಂದಲ್ಲ, ನಿಮ್ದು. ಅಯ್ಯೋ, ನಿಮ್ಮನೆ ಸಮಾಚಾರ ನನ್ಗೆ ಯಾಕೆ ಬೇಕು ಹೇಳಿ? ಪಾಪ ನೀವ್ ನನ್ ಸ್ನೇಹಿತರು, ನಿಮ್ಗೆ ಅನ್ಯಾಯ ಆಗ್ತಿದ್ರೆ ಕಣ್ಣಾರೆ ನೋಡ್ಕೊಂಡು ಸುಮ್ನೆ ಕೂತ್ಕೊಳಕಾಗತ್ತೇನ್ರಿ? ರೀ, ನಿಮ್ ಯಜಮಾನ್ರನ್ನ ಆ ನಿಮ್ ಸೊಸೆ ಮಿಟಕ್ಲಾಡಿ ಬುಟ್ಟಿಂಗ್ ಹಾಕೊಂಡಿದ್ದಾಳೆ ಅಂತೀನಿ. ಏನ್ರಿ ಹೇಳ್ತಿದ್ರ ನೀವು? ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಕಣ್ಣಾರೆ ನೋಡಿದ್ರೆ ಹೇಳ್ತಿದ್ದೀನ್ರಿ. ರೀ ಸಾವಿತ್ರಮ್ಮ, ಈಗೇನಾಯ್ತು ಗೊತ್ತಾ? ನಿಮ್ ಸೊಸೆ ಮುಸು 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 ಅಂತ ನಾಟಕ ಮಾಡ್ತಿದ್ಲು. ನಿಮ್ ಯಜಮಾನ್ರು ಅವಳನ್ನ ತಪ್ಕೊಂಡು ಸಮಾಧಾನ ಮಾಡಿದೇನು, ಚಕ್ಕಂದ ಆಡಿದೇನು. ಛೆ, ತಂದೆ ವಯಸ್ಸು ರೀ, ಪಾಪ ಮಾಡೋದಕ್ಕೂ ಒಂದ್ ಇತಿ ಮಿತಿ ಬೇಡವಾ? ಹೋಗ್ಲಿ ಬಿಡ್ರಿ, ನನ್ಗೆ ಯಾಕ್ಬೇಕು ನಿಮ್ ಮನೆ ಸಮಾಚಾರ? ನೀವ್ ಹೇಳ್ತಿರೋ ನಿಜನೇನ್ರಿ? ಅಯ್ಯೋ, ನಾನು ಈ ಕಣ್ಣಿಂದ ನೋಡಿದೀನಿ ಅಂತೀನಿ. ಅವ್ರಿಗೇನ್ರಿ ಬಂದ ದುರ್ಬುದ್ಧಿ? ಅದು ಈ ವಯಸ್ಸಲ್ಲಿ ವಯ್ಯಾರ ಮಾಡ್ಕೊಂಡ್ ಕುದುರೆ ತರ ಕುಣಿತಿದ್ರೆ ನೋಡಿದ್ ಗಂಡ್ಸ್ ಏನ್ರಿ ಮಾಡ್ತಾರೆ? ನಿಮ್ ಯಜಮಾನ್ರು ಗಂಡ್ಸೆ ಅಲ್ವಾ? ಹ, ಬಿದ್ರು ಮಾಯನ್ನೇ ತೋಳಿದ್ ಹಳ್ಳಕ್ಕೆ. ಇನ್ನೇನ್ರಿ ನನ್ ಗತಿ? ಅಷ್ಟೇ, 3 ನಾಮ, 2 ಬಿಳಿ 1 ಕೆಂಪು, ಕೈ ತಿರುಪತಿ ಚಂಪ್ ಕೊಟ್ಟು ಹೊರಗಡೆ ಹಾಕ್ತಾರೆ. ನನ್ಗೆ ಯಾಕೆ ಬೇಕು ನಿಮ್ ಮನೆ ಸಮಾಚಾರ? ರೀ ಲೋಲಾಬಾಯ್ ಅವ್ರೆ, ಮುಗಿತೇನ್ರಿ ನಿಮ್ ಫಿಟ್ಟಿಂಗು? ಅಥವಾ ಇನ್ನೂ ಏನಾರು ಇದೆಯಾ? ನಿಮ್ಗಂತೂ ಮಕ್ಳಿಲ್ಲ, ಮರಿ ಇಲ್ಲ, ಅದಕ್ಕೆ ಯಾಕ್ರಿ ಬೇರೆಯವ್ರ ಸಂಸಾರ ಹೊಡೆದು ಸಂತೋಷ ಪಡ್ತೀರಾ? ನಿಮ್ದು ಒಂದ್ ಜನ್ಮನ. ಯಾಕಪ್ಪ, ನಾನ್ ಯಾಕೆ ಬೇರೆಯವ್ರ ಮನೆ ಹೊಡೆಯೋ ಮರ್ಯಾದೆಗೆ ಕೆಲಸ ಮಾಡ್ಲಿ? ಓಹೋ, ನೀವೆಂತ ಮರ್ಯಾದಸ್ಥರು, ಎಂತ ದೊಡ್ಡ ದೊಡ್ಡ ಕೆಲಸ ಮಾಡಿದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೋಡ್ರಿ, ವಯಸ್ಸಿನಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀನಿ. ಇಲ್ಲ ಅಂದ್ರೆ ಚಪ್ಲಿ ಪೂಜೆ ಮಾಡ್ತಾ ಇದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಕೇಳಿದ್ರೆ ನಿಮ್ ಮಗ ಮಾತಾಡೋ ಮಾತ್ನ? ಸಂಜಯ್, ನಾಲ್ಗೆ ಬಿಗಡ್ದು ಮಾತಾಡು. ಮಾ, ಅವಳೇನೋ ಹೇಳದ್ಲು ಅಂತ ನೀನು ಕೇಳ್ತಾ ಇದೆಯಲ್ಲ. ನೋಡಪ್ಪ, ನಾನೇನ್ ಸುಮ್ನೆ ಬಂದು ಹೇಳ್ತಾ ಇಲ್ಲ, ಕಣ್ಣಲ್ಲಿ ಕಂಡಿದ್ದೇನೆ ಬಂದು ಹೇಳ್ತಾ ಇರೋದು. ಏನ್ ನಿನ್ ಕಣ್ಣಾರ ಕಂಡಿರೋದ್ ಮಣ್ಣು? ಆ ನಮ್ ಸಂಸಾರದ ನೆಮ್ಮದಿ ಹಾಳು ಮಾಡಿರೋದೇ ಇವತ್ ನೀನು. ನಮ್ ತಾಯಿ ತಲೆಗೆ ಇಲ್ದೇ ಇರೋದೆಲ್ಲ ತುಂಬಿ ದೇವ್ರಂತ ನಮ್ಮ ಅತ್ತಿಗೆನ ನಾಯಿಗಿಂತ ಕೆಳಗ್ ಮಾಡಿದ್ಯಾ? ಇವತ್ ನಮ್ ತಂದೆಗೂ ನಮ್ಮ ಅತ್ತಿಗೆಗೂ ಸಂಬಂಧ ಕಟ್ಟಿದ್ ನೀನು, ನಾಳೆ ನನಗೂ ನಮ್ಮ ಅತ್ತಿಗೆಗೂ ಸಂಬಂಧ ಕಟ್ಟಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಿಮ್ಮಂತವ್ರನ್ನೆಲ್ಲ ಹೀಗೆ ಬಿಡಬಾರ್ದು. ಏನೋ ಏನೋ ಮಾಡ್ತೀನಿ. ಏನ್ ಮಾಡ್ತೀನ? ನನಗೆ ಯಾಕ್ಬೇಕು ನಿಮ್ಮನೆ ಸಮಾಚಾರ? ಏನೋ ಹೋಗಿ ಎಲ್ಲ ನಿಮ್ ಕರ್ಮ. ಅಮ್ಮ, ಹೋಗಿ ಹೋಗಿ ಅವಳ ಮಾತು ಕೇಳ್ತಾ ಇದೆಯಲ್ಲಮ್ಮ ನೀನು. ಕಟ್ಕೊಂಡಿದ್ ಗಂಡಗಿಂತ ಆ ತಾಟ್ಕಿತಿನೇ ದೊಡ್ಡೊಳಗೋದ್ಲ ನಿನ್ಗೆ. ಸೊಸೆ ಜೊತೆ ಚಕ್ಕಂದ ಆಡೋಷ್ಟು ನೀಚ ಅಲ್ಲಮ್ಮ ನಮ್ಮಪ್ಪ. ಇಷ್ಟನ್ನು ಯೋಚನೆ ಮಾಡೋ ಶಕ್ತಿ ಆ ಭಗವಂತ ನಿನಗೆ ಕೊಡ್ಲಿಲ್ವಾ? ಮತ್ ಹೇಗಮ್ಮ ನಾನು ನಿನ್ನ ಅಮ್ಮ ಅಂತ ಕರೀಲಿ? ನೀನ್ ಈ ತರ ಹಿತ್ತಾಳಕ್ಕಿವಿ ಅಂತ ಅನ್ಕೊಂಡಿರ್ಲಿಲ್ಲಮ್ಮ, ಅನ್ಕೊಂಡಿರ್ಲಿಲ್ಲ. ಛೇ, ಎಲ್ಲ ಹೆಣ್ಮಕ್ಳು ತಾನು ಮದುವೆಯಾಗೋ ಗಂಡು ಡಾಕ್ಟರ್ ಆಗಿರ್ಬೇಕು, ಎಂಜಿನಿಯರ್ ಆಗಿರ್ಬೇಕು, ಪೊಲೀಸ್ ಅಧಿಕಾರಿ ಆಗಿರ್ಬೇಕು ಅನ್ನೋದು ಸಹಜ. ಹೌದು ರೀ, ನೀವ್ ಹೇಳೋದ್ ನಿಜ. ಈ ರೀತಿ ಅದೃಷ್ಟ ಎಲ್ರಿಗೂ ಇರ್ಬೇಕಲ್ಲ. ಈಗ ಆಸೆ ಪಡೋ ಹೆಣ್ಮಕ್ಳಿಗೆ ಒಂದಲ್ಲ ಒಂದ್ ಕಂಟ ಇದ್ದೇ ಇರುತ್ತೆ. ಬಂಗಾರಂತ ಗಂಡನ ಸಾವಿಗೆ ಕಾರಣ ಆಗ್ಬಿಟ್ರು. ನಂದು ಗೋಕಲ್ದಂತ ಸಾವಿತ್ರಮ್ಮನ ಮನೆ ಇವತ್ತು ಸ್ಮಶಾನ ಆಗೋಯ್ತು. ಎಲ್ಲ ಹೆಣ್ಮಕ್ಳು ತಾನು ಮದುವೆಯಾಗೋ ಗಂಡು ಡಾಕ್ಟರ್ ಆಗಿರ್ಬೇಕು, ಎಂಜಿನಿಯರ್ ಆಗಿರ್ಬೇಕು, ಪೊಲೀಸ್ ಅಧಿಕಾರಿ ಆಗಿರ್ಬೇಕು ಅನ್ನೋದು ಸಹಜ. ಹೌದು ರೀ, ನೀವ್ ಹೇಳೋದ್ ನಿಜ. ಈ ರೀತಿ ಅದೃಷ್ಟ ಎಲ್ರಿಗೂ ಇರ್ಬೇಕಲ್ಲ. ಈಗ ಆಸೆ ಪಡೋ ಹೆಣ್ಮಕ್ಳಿಗೆ ಒಂದಲ್ಲ ಒಂದ್ ಕಂಟ ಇದ್ದೇ ಇರುತ್ತೆ. ಬಂಗಾರಂತ ಗಂಡನ ಸಾವಿಗೆ ಕಾರಣ ಆಗ್ಬಿಟ್ರು. ತಂದೆ, ಯುಗ ಯುಗಾಂತರದ ಪೂಜಿಸ್ತಾ ಇರೋದು ನಿನ್ನ ನಂಬಿದವರ ಬಾಳಿಗೆ ಬೆಳಕಾಗಿ, ಕಷ್ಟದಲ್ಲಿರೋರ ಕಾಪಾಡೋ ಕಲ್ಪವೃಕ್ಷವಾಗಿ, ನಿನ್ನ ನಂಬಿದವರ ಭಕ್ತರ ಆಸೆ ಈಡೇರಿಸೋದ್ರಿಂದಲೇ ನಿನ್ನ ದೇವರು ಅಂತ ಕರೆಯೋದು. ಯಾಕೆ ಇಷ್ಟೆಲ್ಲ ಹೊಗಳ್ತಾ ಇದೀನಿ ಅಂದ್ರೆ, ನಾನು ಜೀವನದಲ್ಲಿ ಏನ್ ಅನ್ಕೊಂಡಿದ್ನೋ ಅದನ್ನ ಕೊಡ್ಲಿಲ್ಲ, ನಾನೇನ್ ಅನ್ಕೊಳ್ಲಿಲ್ವೋ ಅದನ್ನ ಕೊಟ್ಟೆ. ನನ್ನ ಜೀವನದ ಒಂದೇ ಒಂದು ಆಸೆ, ಅದನ್ನ ಈಡೇರಿಸ್ಕೊಡ್ತೀಯಾ? ಲಕ್ಷ್ಮಿ ಜೀವನದಲ್ಲಿ ಕೊಡಬಾರ್ದನ್ನೆಲ್ಲ ಕೊಟ್ಟೆ. ಈ ಪರಿಸ್ಥಿತಿಯಲ್ಲಿ ಅವಳಿಗೆ ಸಹಾಯ ಮಾಡೋ ಶಕ್ತಿ ಕೊಡು ಅಂತ ಕೇಳ್ತಾ ಇದೀನಿ ತಂದೆ.
ನೀವೆಲ್ಲರೂ ಹಂಚ್ಕೊಳ್ಳಿ. ತಗೊಳಮ್ಮ. ಲಕ್ಷ್ಮಿ, ಏನ್ ಮಾಡ್ಲಿ ಸೀನು, ಆ ದೇವ್ರು ನನಗೆ ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಬಿಟ್ಟ. ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಸಮಾಧಾನ ಮಾಡ್ಕೋ, ಧೈರ್ಯ ತಕ್ಕೋ. ಬಾ ಮನೆಗೆ ಹೋಗೋಣ. ಬಾ ಅಮ್ಮ, ಬಾ. ಅಣ್ಣ, ಲಕ್ಷ್ಮಿ, ಯೋಗಿ, ಆ ದೇವ್ರ ದಯದಿಂದ ನಮ್ಮ ಮನೆ ಮಹಾಲಕ್ಷ್ಮಿ ನಮಗ್ ಸಿಕ್ಬಿಟ್ಲು. ಯಾವ ಅಪರಾಧನೂ ಮಾಡ್ದಿರೋ ನನ್ನ ತಂಗಿಗೆ ಅದೆಷ್ಟು ಹಿಂಸೆ ಕೊಟ್ಬಿಟ್ರು ಸೀನು. ಸೀನು, ಅವಳು ಹೆಣ್ಣಲ್ಲ ಸೀನು, ರಾಕ್ಷಸಿ. ಒಂದ್ ಹೆಣ್ಣಿಗೆ ಹೆಣ್ಣೆ ಶತ್ರುನ. ತಾಳ್ಮೆಯಿಂದ ಇರೋಗಿ, ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾನು ಅವ್ರು ಫೋನ್ ಮಾಡಿದ್ದೀನಿ, ಇಷ್ಟರಲ್ಲಿ ಅವ್ರು ಬರ್ತಾರೆ. ಬಂದ್ಮೇಲೆ ಯೋಚನೆ ಮಾಡೋಣ. ಯೋಚನೆ ಮಾಡೋದಕ್ಕೆ ಏನಿದೆ ಸೀನು? ಯಾರೇನೇ ಹೇಳಿದ್ರು ನನ್ನ ತಂಗಿನ ಮಾತ್ರ ಆ ಮನೆಗೆ ಕಳ್ಸಲ್ಲ ಸೀನು. ಸರಿ, ನಿನ್ ಮನ್ಸಿಗೆ ಇಷ್ಟ ಆದ್ಮೇಲೆ ಬೇಡ. ಒಂದ್ಸಲ ಅವ್ರ ಅಭಿಪ್ರಾಯ ಏನಂತ ತಿಳ್ಕೊಳ್ಳೋಣ. ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡ್ಬೇಡಿ, ನಿಮ್ಗೆ ನಾನಿದ್ದೀನಿ. ಅಗೋ, ಅವರೇ ಬಂದ್ರು. ಅದ್ಕೆ ನೀವ್ ಯಾಕೆ ಮನೆ ಬಿಟ್ಟು ಬರಕ್ ಹೋದ್ರಿ? ನಮ್ಮಿಂದ ಏನ್ ತಪ್ಪಾಯ್ತು ಅದ್ಕೆ? ಸಂಜಯ್, ನಾನೇನ್ ತಪ್ಪು ಮಾಡ್ದೆ ಅಂತ ನನಗೆ ಗೊತ್ತಿಲ್ಲ. ತಪ್ಪು ನಂದಮ್ಮ. ಆ ಲೋಲಾಬಾಯಿ ಮಾತು ಕೇಳ್ಕೊಂಡು ಇವಳು ನಿನ್ಗೇನೇ ಅನ್ಯಾಯ ಮಾಡ್ತಿದ್ರು ಅಸಹಾಯಕನಾಗಿ ನೋಡ್ತಾ ಸುಮ್ಮನೆ ಇದ್ನಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪಮ್ಮ. ಯಾರ್ದೋ ಮಾತು ಕೇಳ್ಕೊಂಡು ಯಾವ ತಪ್ಪು ಮಾಡ್ದಿರೋ ನನ್ನ ತಂಗಿಗೆ ಇಷ್ಟೊಂದು ಗೋಳಿಕೊಂಡ್ರಲ್ಲ. ನೀವು ಮನುಷ್ಯ. ಕೊಟ್ಟು ಮನೆ ಬೆಳಕಾಗ್ಲಿ ಅಂತ ಕಳಿಸ್ಕೊಟ್ರೆ ನಮ್ಮ ಮನೆ ದೀಪನೇ ಆರಿಸೋದಕ್ಕೆ ಹೊರಟಿದ್ರಲ್ಲ, ಸರಿನಾ? ಅದೇ ದುಡ್ಡಲ್ಲಿ ಅವಳೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಿದ್ರೆ ಹಾಗೆ ಸಂತೋಷ ಆಗ್ತಿತ್ತಲ್ಲ ನಿಮ್ಗೆ? ಇಷ್ಟೆಲ್ಲ ಹಿಂಸೆ ಕೊಟ್ಮೇಲೂ ನನ್ನ ತಂಗಿ ಬದುಕಿದಾಳ ಸತ್ತಿದಾಳ ಅಂತ ನೋಡೋದಕ್ ಬಂದ್ರ? ಆವೇಶ ಪಡ್ಬೇಡ ಯೋಗಿ, ಸಮಾಧಾನ ಮಾಡ್ಕೋ. ಅವ್ರ ಅಭಿಪ್ರಾಯ ಏನಂತ ತಿಳ್ಕೊಳ್ಳೋಣ. ಹೇಳಿ ಸರ್, ಲಕ್ಷ್ಮಿ ಬಗ್ಗೆ ನೀವೇನ್ ಯೋಚನೆ ಮಾಡಿದ್ದೀರಾ? ಅವ್ರನ್ನೇನ್ ಕೇಳೋದು? ಏನೇ ಆಗ್ಲಿ, ಯಾರು ಏನೇ ಹೇಳಿದ್ರು ಸರಿ, ಯಾವುದೇ ಕಾರಣಕ್ಕೂ ನನ್ನ ತಂಗಿನ ಇವ್ರ ಮನೆಗೆ ಮಾತ್ರ ಕಳ್ಸಲ್ಲ. ಇಲ್ಲಪ್ಪ, ನಾವು ಅವಳನ್ನ ಮನೆಗೆ ಬಾ ಅಂತ ಲಕ್ಷ್ಮಿನ್ ಕರೀತಿಲ್ಲ. ನೋಡ್ ಲಕ್ಷ್ಮಿ, ನಿನ್ಗೆಲ್ಲಿ ನೆಮ್ಮದಿ ಇದೆ ಅನ್ಸುತ್ತೋ ಅಲ್ಲಿದ್ ಬಿಡಮ್ಮ. ಅದ್ಕೆ ನೀವಿಲ್ದಿರೋ ಮನೇಲಿ ಇನ್ಮೇಲೆ ನಾನು ಇರೋದಿಲ್ಲ. ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ಇನ್ಮೇಲಿಂದ ನೀವೇ ನನ್ನ ತಾಯಿ. ಅದ್ಕೆ ಯಾಕೋ ಈ ರೀತಿ ಮಾತಾಡಿ ನನ್ನ ಚುಚ್ಚಿ ಸಾಯಿಸ್ತೀಯ? ಲಕ್ಷ್ಮಿ, ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಯಾರ್ದೋ ಮಾತನ್ನು ಕೇಳಿ ನಾನು ಮೋಸ ಹೋಗಿ ನಿನಗೂ ನೋವು ಕೊಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ನಾವು ದೊಡ್ಡವರತ್ತೆ ಇಂಥ ದೊಡ್ಡ ಮಾತನ್ನೆಲ್ಲ ನೀವು ಮಾತಾಡ್ಬಾರ್ದು. ಏನೋ ವಿಷಯಗಳಿಗೆ ಆಗ್ಬಾರ್ದು ಆಗೋಯ್ತು. ಇನ್ ಮುಂದೆ ಈ ರೀತಿ ಆಗದಂಗೆ ನೋಡ್ಕೊಳ್ಳಿ. ಎಲ್ಲಾರು ಬಂದಿದ್ರ ಊಟ ಮಾಡಿ. ನನ್ ಸ್ವಲ್ಪ ಕೆಲಸ ಐತೆ, ಹೋಗ್ ಬರ್ತೀನಿ. ನಮಸ್ಕಾರ. ಬನ್ನಿ ಸರ್, ಬನ್ನಿ ಬನ್ನಿ ಸರ್. ಕ್ಯಾನ್ ಬ್ರೌನ್. ಹೌದಾ? ಹ್ಞೂ ಸರ್. ಬೆಲೆ ಏನು? 85 ರುಪೀಸ್. ಬೇರೆ ತೋರಿಸಿ. ಏನ್ ರೇಟು? 95 ರುಪೀಸ್ ಸರ್. ಹೌದಾ? ಹ್ಞೂ ಸರ್. ಏನ್ರಿ, ನಿಮ್ಗೆ ಇಷ್ಟನಾ? ಲೋ ಅಲ್ಲಿ ನೋಡು, ಮೊನ್ನೆ ನಮ್ಮನ್ನ ದನ ಬಡ್ದಂಗೆ ಬಡ್ದಲ್ಲ.
ಕಣೆ ಇವನು. ಒಂದ್ ನಿಮಿಷ ಬಂದೆ. ಅಂದ್ರೆ ಸೀನು ಈ ಲೆವೆಲ್ ಬರೋದಕ್ಕೆ ನಮ್ ಲಕ್ಷ್ಮಿನೇ ಕಾರಣ ಅನ್ನಂಗಾಯ್ತು. ಹೌದು ಮಾವಯ್ಯ, ನನಗೂ ಈ ವಿಷಯ ಗೊತ್ತಿರಲಿಲ್ಲ. ಪಾಪ ಗೌರಜ್ಜಿ ಸಾಯುವಾಗ ಈ ವಿಷಯ ತಿಳಿಸಿದ್ಲು. ಈಗ ಸೀನಾ ಎಲ್ಲಿದ್ದಾನೋ ಹೇಗಿದ್ದಾನೋ, ನಾನೇನೋ ಅಂದಿದ್ದಕ್ಕೆ ಅವನು ಹೊರಟೋಗಿದ್ದಾನೆ ಅಂತ ಕನವರ್ಸ್ತಾನೆ ಪ್ರಾಣ ಬಿಟ್ಬಿಟ್ಲು. ನನಗೊಂದು ಯೋಚನೆ ಬರ್ತಾ ಇದೆ. ಲಕ್ಷ್ಮಿ ನನ್ನ ಸೊಸೆ ಮಾತ್ರ ಅಲ್ಲ, ನನ್ನ ಮಗಳು ಕೂಡ. ಏನೋ ನಡಿಬಾರ್ದು ನಡೆದೋಯ್ತು, ಕೆಟ್ಟ ಗಳಿಗೆ ಅನ್ಕೊಂಡು ಆ ವಿಷಯನೆಲ್ಲ ಮರ್ತು ಬಿಡೋಣ. ನಾನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವಳ ಮುಂದಿನ ಜೀವನದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಅದು ನ್ಯಾಯ ಕೂಡ. ಅಪ್ಪ, ಅಂದ್ರೆ ನಿಮ್ ಮಾತಿನ ಅರ್ಥ? ಅಂದ್ರೆ ಲಕ್ಷ್ಮಿ ಮತ್ತೊಂದು ಮದುವೆ ಯಾಕಾಗಬಾರ್ದು? ಹೌದು, ತಪ್ಪೇನಿದೆ? ಲಕ್ಷ್ಮಿ ಇನ್ನು ಚಿಕ್ಕವಳು, ಬಾಳೆ ಬದುಕಬೇಕಾದ ಈ ವಯಸ್ಸಿನಲ್ಲಿ ಸತ್ಗಂಡ ನೆನ್ಸ್ಕೊಂಡು ಜೀವನ ಪೂರ್ತಿ ಅಳೋದ್ರಲ್ಲಿ ಏನ್ ಅರ್ಥ ಇದೆ? ನೀವ್ ಹೇಳೋದೇನೋ ಸರಿ ಮಾವಯ್ಯ, ಆದ್ರೆ ವಿಧವೆ ಆಗಿರೋ ನನ್ನ ತಂಗಿಗೆ ಯಾರು ಬಾಳು ಕೊಡ್ತಾರೆ? ಅಯ್ಯೋ ಹುಚ್ಚಪ್ಪ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕುಡ್ಕದ್ರಂತೆ. ಹಾಗಾಯ್ತು ನೀನ್ ಕೇಳಿದ ಪ್ರಶ್ನೆ. ಅಂದ್ರೆ ಅಪ್ಪ, ನೀವ್ ಹೇಳ್ತಾ ಇರೋದು ಸೀನಣ್ಣನ ವಿಚಾರನ? ಎಕ್ಸಾಕ್ಟ್ಲಿ ರೈಟ್. ಅವನು ತುಂಬಾ ಒಳ್ಳೆಯವನು. ಲಕ್ಷ್ಮಿನ ಅವನು ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು? ನೀನೇನ್ ಹೇಳ್ತೀಯ ಲಕ್ಷ್ಮಿ? ಲಕ್ಷ್ಮಿ, ನಿನ್ ಮನಸ್ಥಿತಿ ಸರಿಯಿಲ್ಲ, ಆದ್ರೂ ಯೋಚನೆ ಮಾಡು. ಇವರೆಲ್ಲದ್ರಲ್ಲೂ ತಪ್ಪಿಲ್ಲ. ಹೌದು ಅದಕ್ಕೆ ಅಪ್ಪ ಅಮ್ಮ ಸರಿನೇ ಹೇಳ್ತಿದ್ದಾರೆ. ಯೋಗೇಶ್ ಅಣ್ಣ, ಅದಕ್ಕೆನ ನೀನ್ ಒಪ್ಸು, ಸೀನಣ್ಣನ್ನ ನಾವು ಒಪ್ಪಿಸ್ತೀವಿ. ಲಕ್ಷ್ಮಿ, ನೀನು ಒಪ್ಕೊಂಡ್ರೆ ಎಲ್ರಿಗೂ ಸಂತೋಷ ಆಗತ್ತಮ್ಮ. ಹಾಗಂತ ನಾವು ಬಲವಂತ ಮಾಡಲ್ಲಮ್ಮ, ನಿನ್ನಿಷ್ಟ. ಸೀನು, ಏನಿದೆಲ್ಲ? ಇದೆಲ್ಲ ಮಾಮೂಲಿ ಬಿಡು ಯೋಗಿ. ಯಾಕೆ ನೀವೆಲ್ಲ ಈಗ ನಿಂತಿದ್ದೀರಾ? ಏನಿಲ್ಲ ಸೀನು, ನಾವೆಲ್ಲ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀವಿ. ಏನದು? ಲಕ್ಷ್ಮಿನ ನೀನು ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತ. ಲಕ್ಷ್ಮಿಗೆ ಇನ್ನೊಂದು ಮದುವೆನಾ? ಅದು ಸಾಗರ್ ಬದುಕಿರೋವಾಗ. ಸೀನು, ಏನ್ ಹೇಳ್ತಿದ್ಯಾ? ಹೌದು, ನನ್ನ ಮಗ ಸಾಗರ್ ಬದುಕಿದ್ದಾನ. ಹೌದು, ಬದುಕಿದ್ದಾನೆ. ನೋಡಿ ಅಲ್ಲಿ. ಲಕ್ಷ್ಮಿ, ಸಾಗರ್ ಇಷ್ಟು ದಿನ ನನ್ನ ಬಿಟ್ಟು ಎಲ್ಲಿ ಹೊರಟಾಗಿದ್ರಿ? ನನ್ನ ಕಣ್ಣೆ ನನ್ನಿಂದ ನಂಬಕ್ಕಾಗ್ತಾ ಇಲ್ವಲ್ಲಪ್ಪ. ನೀನ್ ಸತ್ತೋಗ್ಬಿಟ್ಟೆ ಅಂತ ಹೇಳಿ ಏನೇನೋ ತೀರ್ಮಾನ ತಗೊಂಡ್ಬಿಟ್ವಲ್ಲ. ಎಲ್ಲ ನನ್ನ ಹಣೆ ಬರಪ್ಪ. ಹೋದ್ರಿವ್ರೆ, ನನ್ನ ಮಗನ ಬದುಕಿಸಿ ಪುಣ್ಯ ಕಳ್ಕೊಂಡ್ಬಿಟ್ಟಿದ್ದೇವ್ರೆ. ನನ್ನ ಸೊಸೆಗೆ ಮರಳಿ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟು ಮುತ್ತೈದೆಯಾಗಿ ಮಾಡ್ದ ನಿನಗೆ ಕೋಟಿ ಕೋಟಿ ನಮಸ್ಕಾರ ತಂದೆ. ಅಪ್ಪ ಅಮ್ಮ, ನನಗೆ ಆಶೀರ್ವಾದ ಮಾಡಿ. 100 ವರ್ಷ ಬಾಳಪ್ಪ, 100 ವರ್ಷ ಬಾಳ. ಸಾಗರ್, ಅವತ್ತು ಆಕ್ಸಿಡೆಂಟ್ ನಲ್ಲಿ ಎಲ್ಲ ವಿಚಿತ್ರವಾಗಿದೆಯಲ್ಲ. ಅದೊಂದು ದೊಡ್ಡ ಕತೆ. ಆ ದಿನ ರೌಡಿಗಳನ್ನು ಹಿಂಬಾಲಿಸ್ಕೊಂಡು ಹೋದಾಗ ಮಂಜುನಾಥ್, ನನ್ನ ಕಿಡ್ನಾಪ್ ಮಾಡಿದ್ ನೀನಾ? ಎಸ್, ನಾನೇ.
ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ಆಶ್ಚರ್ಯ ಅಲ್ಲ, ಹೇಸಿಗೆ ಆಗ್ತಾ ಇದೆ. ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ರೀತಿ ನೀಚ್ ಕೆಲಸ ಮಾಡಿದೆಯಲ್ಲ ಅಂತ ಅಸಹ್ಯ ಆಗ್ತಾ ಇದೆ. ಯು ಬ್ಲಡಿ, ನಾನ್ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಉಗೆ, ಚೆನ್ನಾಗಿ ಉಗೆ. ಕ್ಯಾಕರ್ಸುಗೆ. ನೋಡು, ನೀನ್ ಎಷ್ಟೇ ಬೈದ್ರು ನನ್ಗೇನು ಆಗಲ್ಲ. ನೀನು ನಾನು ಆಡ್ತಿರೋ ಆಟದಲ್ಲಿ ಒಂದು ಸಣ್ಣ ಕಾಯಿನಿದ್ದಾಗೆ. ಮಂಜುನಾಥ್, ಒಬ್ಬ ಪೊಲೀಸ್ ಅಧಿಕಾರಿನ ಕಿಡ್ನಾಪ್ ಮಾಡಿದ್ರೆ ಪರಿಣಾಮ ಏನಾಗತ್ತೆ ಅಂತ ಗೊತ್ತು ತಾನೆ? ನನಗೆ ಚೆನ್ನಾಗಿ ಗೊತ್ತು ಏನು ಆಗಲ್ಲ ಅಂತ. ನೀ ಸುಮ್ಮನೆ ಕೆಲ್ಸಕ್ಕೆ ಬಾರ್ದಿರೋ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ನೋಡೋ, ನಾನು ಆ ಡ್ರಗ್ಸ್ ಕೇಸ್ನ ಹ್ಯಾಂಡಲ್ ಮಾಡಬೇಕು ಅಂತಿದ್ದೆ. ನೀನು ಅದನ್ನ ವಹಿಸ್ಕೊಂಡು ನನ್ನ ಆಸೆಗೆ ಕಲ್ಲು ಹಾಕ್ತೆ. ನಾನು ಅವತ್ತೇ ಹೇಳಿದ್ನಲ್ಲ ನೀನು ಬಂದು ಜಾಯ್ನ್ ಆಗುವಂತ. ಈಗ್ಲೂ ಏನು ಆಗಿಲ್ಲ, ಇಬ್ರು ಸೇರಿ ಕೇಸ್ನ ಹ್ಯಾಂಡಲ್ ಮಾಡೋಣ. ನೀನ್ ಕರ್ದಾಗೆಲ್ಲ ಬಂದ್ಬಿಡಕ್ಕೆ ನನ್ನ ಚಪ್ಪರ್ ನಮ್ಮಗ ಅನ್ಕೊಂಡ್ಯಾ? ನಾನು ಮಂಜುನಾಥ್. ನನಗೆ ಕ್ರೆಡಿಟ್ ಬೇಕು, ಹೆಸರು ಬೇಕು, ದುಡ್ಡು ಬೇಕು. ಅದಕ್ಕೆ ನೀನ್ ಎತ್ತಾಕ ಮುಂದೆ ಸೇಫ್ಟಿ ಆಗಿಟ್ಕೊಂಡಿದ್ರು. ನನ್ ಮಗ್ನೆ, ಹಣಕ್ಕೋಸ್ಕರ ಈ ಕೇಸ್ನ ಡೀಲ್ ಮಾಡ್ತೀಯಾ? ಯು ಬ್ರೂಟ್, ಅದು ಸಾಧ್ಯ ಇಲ್ಲ. ಸಾಧ್ಯ ಇದೆ. ನೀನ್ ಇಲ್ಲಿ ಕರ್ಕೊಂಡ್ ಬಂದಿರೋದು ನಿನ್ ಕೈಕಾಲು ಕತ್ತರಿಸಕ್ಕಲ್ಲ. ನೀನ್ ಇದುವರೆಗೂ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋ ಕ್ಯೂನ ಇಟ್ಕೊಂಡು ಇಡೀ ಡ್ರಗ್ಸ್ ಮಾಫಿಯಾನೇ ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಿಕ್ಕೆ. ಲೋಕ್ ಮಂಜುನಾಥ್, ನೀನ್ ಮಾಡ್ತಿರೋದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡ್ಯಾ? ನಿನ್ನ ಕಾನೂನು ಕೈಗೊಡ್ತೀನಿ. ನೀನ್ ಅಲ್ಲಿವರೆಗೂ ಜೀವಂತ ಹೊರಗಡೆ ಹೋದಿರ್ತಾನೆ. ಐ ಆಮ್ ಸಾರಿ. ನೀನಾಗ್ಲೇ ಜಗತ್ತಿನ ಕಣ್ಣಿಗೆ ಸತ್ತೋಗಿದೀಯಾ? ನೋ, ನಾನ್ ಸತ್ತಿಲ್ಲ, ಬದುಕಿದ್ದೀನಿ. ಅದು ನನ್ನ ಮುಂದೆ ನೀನ್ ಸತ್ತೋಗಿದ್ಯಾ ಅಂತ ನಾನೇ ಪ್ರೂವ್ ಮಾಡಿದ್ದೀನಿ. ನೀನ್ ಕಲೆಕ್ಟ್ ಮಾಡಿರೋ ಡ್ರಗ್ಸ್ ಫೈಲ್ಸ್ನೆಲ್ಲ ಎಲ್ಲಿಟ್ಟಿದೀಯಾ? ನೋ, ನಾನು ಹೇಳಲ್ಲ. ಹೀಗೆ ನಂಗೆ ದಿನಾ ಚಿತ್ರಹಿಂಸೆ ಕೊಡ್ತಾ ನಾನೇ ಬಾಯಿ ಬಿಡ್ತೀನೇನೋ ಅಂತ ಪೀಡಿಸ್ತಾ ಇದ್ದ. ಒಂದ್ ವೇಳೆ ನಾನೇನಾದ್ರೂ ಬಾಯಿ ಬಿಟ್ಟಿದ್ರೆ ಅವ್ನು ನಾನು ಉಳಿಸ್ತಿರ್ಲಿಲ್ಲ ಅಂತ ನನಗೆ ಗೊತ್ತಿತ್ತು. ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಮಂಜುನಾಥ್ ಮತ್ತು ಅವ್ನ ಗ್ಯಾಂಗ್ನ ಮಟ್ಟ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದೆ. ದಿನಾಲು ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಚಿಂತೆ ಮಾಡ್ತಾನೆ ಇದ್ದೆ. ಆಗ್ಲೂ ಕೂಡ ಇನ್ನು ಎಷ್ಟು ದಿನ ಅಂತ ಡೀಟೇಲ್ಸ್ ಕೊಡ್ತಾ ಹೀಗೆ ಇಲ್ಲಿ ಸಾಯ್ತೀಯಾ? ಮರ್ಯಾದಿಂದ ಹೇಳ್ತಿದ್ದೀನಿ, ಆ ಡ್ರಗ್ಸ್ ಮಾಫಿಯಾ ಡೀಟೇಲ್ಸ್ ಎಲ್ಲಿದೆ ಅಂತ ಬಗಳು. ಲೇ, ನಿನ್ನಂತ ಸಾವಿರಾರು ಬ್ರೂಟ್ಸ್ ಬಂದ್ರು ನನ್ನಿಂದ ಡೀಟೇಲ್ಸ್ ಕಲೆಕ್ಟ್ ಮಾಡಕ್ ಆಗಲ್ಲ ಕಣೋ. ಹೇಳಲ್ವಾ? ಮಂಜುನಾಥ್, ಸಾಗರ್, ನೀನು? ಸಾಗರ್, ಯು ಆರ್ ಅಲೈವ್? ಎಸ್ ಸರ್, ನಾನೇ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡೆ ನರರಾಕ್ಷಸ ಅಂತರ
ಈ ರೀತಿ ನೀಚ್ ಕೆಲಸ ಮಾಡ್ತಿರೋ ಈ ಮಂಜುನಾಥನ್ ಕುತಂತ್ರದಿಂದ ಸಮಾಜದಲ್ಲಿ ನಾನು ಬದುಕಿದ್ದು ಸತ್ತವನಾಗಿದೆ ಸರ್. ಬಟ್ ಐ ಆಮ್ ಅಲೈವ್. ನಾನು ಇನ್ನೂ ಬದುಕಿದ್ದೀನಿ ಸರ್. ಮಂಜುನಾಥ್, ವಾಟ್ ಈಸ್ ದಿಸ್? ನೀವು ನಂಗೆ ವಹಿಸಿರೋ ಡ್ರಗ್ಸ್ ಡೀಲಿಂಗ್ ಕೇಸ್ನ ಈತ ಹ್ಯಾಂಡಲ್ ಮಾಡಿ ಡಬಲ್ ಕ್ರಾಸ್ ಮಾಡೋ ಮೂಲಕ ಕೋಟಿ ಕೋಟಿ ಹಣ ಬಾಚ್ಕೋಬೇಕು, ಕೋಟ್ಯಾಧೀಶ್ವರನಾಗಿ ಡ್ರಗ್ಸ್ ಮಾಫಿಯಾನ ಆಳ್ಬೇಕು ಅಂತ ಕನಸು ಕಾಣ್ತಿದೆ ಸರ್ ಈ ಮಂಜುನಾಥ. ಅದಕ್ಕೆ ನನ್ನ ಕಿಡ್ನಾಪ್ ಮಾಡಿ ಡೀಟೇಲ್ಸ್ ಬೇಕು ಅಂತ ಹಿಂಸೆ ಮಾಡ್ತಾ ಇದ್ದೆ ಸರ್. ಅನ್ಯಾಯಕ್ಕೆ ಯಾವತ್ತು ಕೊನೆ ಇದ್ದೇ ಇದೆ ಅನ್ನೋ ಹಾಗೆ ಈ ದಿನ ಸೀನು ಅವರು ಬಂದು ನನ್ನ ಕಾಪಾಡಿದ್ರು ಸರ್. ಈ ಕ್ರಿಮಿನಲ್ನ ಅರೆಸ್ಟ್ ಮಾಡೋಕೆ ಸಹಾಯ ಆಯ್ತು. ಮಂಜುನಾಥ್, ನೀವಿಂತ ನೀಚ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮಲ್ಲಿ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ತಂದ್ಬಿಟ್ರಲ್ಲ ಸರ್. ಅದು ನೋ, ಐ ಡೋಂಟ್ ವಾಂಟ್ ಟು ಹಿಯರ್ ಎನಿ ಎಕ್ಸ್ಪ್ಲನೇಷನ್ ಫ್ರಮ್ ಯು. ಯು ಆರ್ ಸಸ್ಪೆಂಡೆಡ್. ಚಂದ್ರು ಸರ್, ಟೇಕ್ ಹಿಮ್ ಟು ಕಸ್ಟಡಿ. ಎಸ್ ಸರ್. ಮಂಜುನಾಥ್, ನಾನು ಅವತ್ತೇ ಹೇಳಿದೆ ಕಾನೂನಿನ ತಪ್ಪಿಸ್ಕೊಳ್ಳೋಕೆ ಎಂಥ ಕ್ರಿಮಿನಲ್ ಕೈಯಿಂದಲೂ ಸಾಧ್ಯ ಇಲ್ಲ ಅಂತ. ನಾವ್ ಯುವರ್ ಪರ್ಮನೆಂಟ್ ಪ್ಲೇಸ್ ಇಸ್ ಸೆಲ್. ಸೀನು ಸರ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕಳೆದೋದ ರತ್ನ ಮತ್ತೆ ನಿಮ್ಮ ಮೂಲಕ ಸಿಗೋಗಾಯ್ತು. ಥ್ಯಾಂಕ್ ಯು ಸರ್. ಸತ್ಯನ ಯಾವಾಗಲೂ ಮುಚ್ಚಿಡಕ್ಕಾಗಲ್ಲ ಸರ್. ಒಂದಲ್ಲ ಒಂದಿನ ಬೆಳಕಿಗೆ ಬರಲೇಬೇಕು ಸರ್. ಹಾಗೇನೆ ನಮ್ಮ ಸಾಗರ್ ಅವರ ಕತೆ. ಸರಿಯಾಗಿ ಹೇಳಿದೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸೀನು. ಥ್ಯಾಂಕ್ ಯು ಸರ್. ಸರ್, ನಾನೀಗ ಮೊದಲು ಮನೆಗೆ ಹೋಗ್ಬೇಕು. ನಮ್ಮ ಮನೆಯವರಿಗೆ ನಾನಿನ್ನು ಬದುಕಿದ್ದೀನಿ ಅನ್ನೋದನ್ನ ತೋರಿಸ್ಕೋಬೇಕು. ಸಾಗರ್ ಸರ್, ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಸೀನು, ನಿಮ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಅದೆಲ್ಲ ಆಮೇಲೆ. ಬನ್ನಿ, ಮನೆಗೆ ಹೋಗೋಣ. ಗಾಡ್ ಬ್ಲೆಸ್ ಯು. ಇದೇ ಅಪ್ಪ ನಡೆದ ಕತೆ. ಅಪ್ಪ, ಅಳಿಸೋನೊಬ್ಳು ಇದ್ರೆ ಉಳಿಸೋನೊಬ್ಳು ಇರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ದೇವರು ದೊಡ್ಡವನು. ಮತ್ತೆ ನನ್ನ ತಂಗಿಗೆ ಮುತ್ತೈದೆ ಭಾಗ್ಯ ತಂದ್ಕೊಟ್ಟ. ಕಳೆಗುಂದಿದ ನನ್ನ ತಂಗಿಯ ಮನೆನ ನಂದ ಗೋಕುಲವನ್ನಾಗಿ ಮಾಡ್ದ. ಒಂದ್ ನಿಮಿಷ. ಸಾಗರ್, ಜೀವನವು ಜೊತೆ ಸಾಗಿದೆ, ಮನವರಳಿ ಹೂವಾಗಿದೆ, ಸುಖ ದುಃಖವೆನ್ನದೆ ನಡೆಯೋಣ ಬಾ.